ಹಾಗಾದ್ರೆ ನಾನ್ ನಿಮ್ಮ ವಿಶ್ವ ಶೆಟ್ಟಿ ಅಂಡ್ ಕಂಟಿನ್ಯೂಸ್ ಆಗಿ ಒಂದ್ ಡೇ ಕೂಡ ಮಿಸ್ ಆಗ್ತಾ ಇಲ್ಲ. ಎಲ್ಲಾ ವಿಡಿಯೋಸ್ ಪ್ರಾಮಿಸ್ ಮಾಡ್ದಂಗೆ ಡೆಲಿವರ್ ಮಾಡ್ತಾ ಇದ್ದೀನಿ. ಬಟ್ ಇವತ್ತು ಗೇಮ್ ಚೇಂಜರ್ ಒನ್ ಎಕ್ಸ್ಟೆಂಡೆಡ್ ವರ್ಷನ್. ಓಕೆ, ನೀವು ರೀಲ್ ನೋಡಿ ಬಂದಿದ್ರೆ ಹೇಳ್ತಾ ಇದೀನಲ್ಲ. ನಾನು ಗೇಮ್ ಚೇಂಜರ್ ಒನ್ ನೋಡ್ದೆ, ಒಂದು 2 ಟೈಮ್ಸ್ ನೋಡ್ದೆ. ತುಂಬಾ ಅಪ್ರಿಸಿಯೇಷನ್ ಸಿಗ್ದಂತ ವಿಡಿಯೋ. ಅದಕ್ಕೆ ಲಾಟ್ ಆಫ್ ಜನ ಕೋರ್ಸಸ್ ಗಳು ಎಲ್ಲಾರ್ನು ಅನ್ಫಾಲೋ ಮಾಡಾಕ್ಬಿಟ್ಟಿದ್ದಾರೆ, ಟೆಲಿಗ್ರಾಮ್ ಚಾನಲ್ ಬಿಟ್ಬಿಟ್ಟಿದ್ದಾರೆ. ಈ ವಿಡಿಯೋ ನೀವು ನೋಡ್ತಾ ಇದ್ರೆ ನೀವೇನೆ ನಿಮ್ಮ ಫಾಲೋಯಿಂಗ್ ಲಿಸ್ಟ್ ಅಲ್ಲಿ ಒಂದೇ ಒಂದು ಟ್ರೇಡರ್ದು ಇಟ್ಕೊಂಡಿರಲ್ಲ. ಓಕೆ, ಇನ್ ಕೇಸ್ ನಿಮ್ಗೆ ಅಂದ್ರೆ ಲೈಕ್ ವೇಸ್ಟ್ ಗುರು ಈ ವಿಡಿಯೋ ಅಂತ ಅನ್ಸರ್ ನೀವು ನಾನು ಅನ್ಫಾಲೋ ಮಾಡ್ಬೋದು, ನಾನು ತಲೆನೂ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಬಟ್ ಆ ವಿಡಿಯೋ ಒಂದು 2 ಟೈಮ್ಸ್ ನೋಡಿದಾಗ ನನಗೆ ಅನ್ಸಿದ್ ಒಂದೇ, ಇದು ನನ್ ಜಸ್ಟ್ 50% ಅಷ್ಟೇ. ನಾನು ಇನ್ನ ಇದ್ರದ್ದು 10x ಡೆಲಿವರ್ ಮಾಡ್ಬೋದು. ಅದಕ್ಕೆ ಎಕ್ಸ್ಟೆಂಡೆಡ್ ವರ್ಷನ್ ಕ್ರಿಯೇಟ್ ಮಾಡಿದ್ದೀನಿ ಗೇಮ್ ಚೇಂಜರ್ ಒನ್ಗೆ. ದಿಸ್ ಇಸ್ ಗೋಯಿಂಗ್ ಟು ಚೇಂಜ್ ಯುವರ್ ಲೈಫ್ ಡೆಫಿನೆಟ್ಲಿ, ಫಾರ್ ಶೋರ್, ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಎಷ್ಟು ಕ್ಲೀನ್ ಆಗಿ ಹೇಳ್ಕೊಡ್ತೀನಿ ಅಂದ್ರೆ ABCD ಹೇಳ್ಕೊಡಲ್ವಾ ಆ ತರ ಹೇಳ್ಕೊಡ್ತೀನಿ, ಪಿನ್ ಟು ಪಿನ್, ಎಂಡ್ ಟು ಎಂಡ್ ಎಲ್ಲಾನು ಗೊತ್ತಿರುತ್ತೆ. ಅಂಡ್ ಬ್ರೋ, ಯಾವ್ದು ಯಾವ ಬ್ರೋಕರ್ ನಾನು ಯೂಸ್ ಮಾಡ್ಬೇಕು ಬ್ರೋ, ಇದನ್ನ ಕೇಳ್ತಾನೆ ಇರ್ತೀರಾ. ನಾನು ಒಂದ್ ಹೇಳ್ತಾ ಇದ್ದೀನಿ, ನಾನು ಇಲ್ಲಿರೋದು ನಿಮ್ಗೆ ಚಾರ್ಟ್ ನ ರೀಡ್ ಮಾಡಿ ಹೇಗೆ ಟ್ರೇಡ್ ಮಾಡ್ಬೇಕು ಅನ್ನೋದಕ್ಕೆ, ಯಾವ್ದ್ರಲ್ಲಿ ಟ್ರೇಡ್ ತಗೋಬೇಕು ಅನ್ನೋದಕ್ಕಲ್ಲ. ವಾಟ್ ಇಫ್ ನೀವು ಯೂಸ್ ಮಾಡೋ ಬ್ರೋಕರ್ ಎತ್ಕೊಂಡು ಹೋದ ನಿಮ್ ದುಡ್ನೆಲ್ಲ ಅಂದ್ರೆ ಅವಾಗ ಏನ್ ಮಾಡ್ತೀರಾ? ಓಕೆ, ನಂದಾದ್ರೆ ನಂದು ಹೋಯ್ತು ಅನ್ಕೊಂಡು ಸುಮ್ನೆ ಆಗ್ಬೋದು, ತಿರ್ಗಾ ಅರ್ನ್ ಮಾಡ್ತೀನಿ. ನೀವ್ ಹೇಗೆ ಅರ್ನ್ ಮಾಡ್ಕೋತೀರಾ? ಆಮೇಲೆ ನಿಮ್ಮ ಹಾರ್ಡ್ ಅರ್ನಿಂಗ್ ಮನಿ ಅದು. ಸೊ ಅದಕ್ಕೆ ನಾನು ಬ್ರೋಕರ್ ಸವಸಕ್ಕೆ ಹೋಗೋದು ಇಲ್ಲ, ಹೇಳೋದು ಇಲ್ಲ. ರಿಸರ್ಚ್ ಮಾಡಿ ಲಾಟ್ ಆಫ್ ಯೂಟ್ಯೂಬ್ ವಿಡಿಯೋಸ್ ಹಾಕಿರ್ತಾರೆ. ಅಂಡ್ ಇವತ್ತಿನ ಈ ಒಂದು ಗೇಮ್ ಚೇಂಜರ್ ಒಂದು ಎಕ್ಸ್ಟೆಂಡೆಡ್ ವರ್ಷನ್ ಇದೆಯಲ್ಲ, ಲಾಟ್ ಆಫ್ ಜನ ಕೋರ್ಸ್ ಸೆಲ್ ಮಾಡೋದು ನಿಲ್ಸ್ಬಿಡ್ತಾರೆ, ಲಾಟ್ ಆಫ್ ಜನ ಮೆಂಟರಿಂಗ್ ಅನ್ನ ನಿಲ್ಸ್ಬಿಡ್ತಾರೆ. ನಿಮ್ಗೆ ಯಾವ್ದೇ ತರ ಏನೇನ್ ಬೇಕು ಹೇಳಿ, ಯಾವ್ದಾದ್ರು ಒಂದು ಇಂಡಿಕೇಟರ್ ನೀವು ನೋಡಿರ್ತೀರಾ, ಜಾಸ್ತಿ ಪ್ರೈಸ್ ಹೇಳ್ತಾ ಇದಾರ, ಬಂದ್ ತಗೊಂಬನ್ನಿ, ನಮ್ಮ ಹುಡುಗರು ಇದಾರೆ, ಫ್ರೀ ಆಗಿ ಮಾಡ್ಕೊಡ್ತಾರೆ. ಫ್ರೀ ಆಗಿ ಮಾಡ್ಕೊಟ್ಬಿಟ್ಟು ಎಲ್ಲರಿಗೂ ಕೊಡೋಣ ಅದನ್ನ. ಓಕೆ, ನಿಮ್ಗೆ ಏನೇ ಬೇಕಂದ್ರೆ ಉಗ್ರಂ ಡೈಲಾಗ್ ಇದೆ ಗೊತ್ತಾ, ಒಳಗಿರ್ತೀನಿ ಏನಾದ್ರು ಬೇಕಾದ್ರೆ ಕೇಳಿ ಅಂತ. ಸೊ ಆ ತರ ಓಪನ್ ಇಟ್ಬಿಟ್ಟಿದೀನಿ ಕಮೆಂಟ್ ಸೆಕ್ಷನ್, ಏನ್ ಬೇಕಾದ್ರೂ ಕೇಳಿ, ಫ್ರೀ ಆಗಿ ಡೆಲಿವರ್ ಮಾಡ್ತೀನಿ. ಇವತ್ತು ಗೇಮ್ ಚೇಂಜರ್ ಒನ್ ಎಕ್ಸ್ಟೆಂಡೆಡ್ ವರ್ಷನ್ ಡೆಲಿವರ್ ಮಾಡೋದು. ಪಾರ್ಟ್ 3 ಏನ್ ಅಪ್ಲೋಡ್ ಮಾಡಿದೀನಿ ಅದನ್ನ ನೋಡಿದ್ರೆ ಮಾತ್ರ ಇದು ಕರೆಕ್ಟ್ ಆಗಿ ಅರ್ಥ ಆಗೋದು. ಅದನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋನ ನೋಡೋದಕ್ಕೆ ಹೋಗ್ಬೇಡಿ, ಹೋಗಿ ಆ ಪಾರ್ಟ್ 3 ಪ್ಲೇ ಲಿಸ್ಟ್ ಅಲ್ಲಿ ಇರೋದನ್ನ ನೋಡ್ಬಿಟ್ಟು ಇಲ್ಲಿ ಬನ್ನಿ. ಅಂಡ್ ಇನ್ನೊಂದು ಪ್ರಶ್ನೆ ಬ್ರೋ, ಇದು ಇಂಡಿಯನ್ ಮಾರ್ಕೆಟ್ಗಾ ಬ್ರೋ, ಇದು ಫಾರೆಕ್ಸ್ ಮಾರ್ಕೆಟ್ಗಾ? ಎಲ್ಲದಕ್ಕೂ ಎಲ್ಲಾ ಮಾರ್ಕೆಟ್ಗೂ ತೋರಿಸ್ತೀನಿ ಹೇಗ್ ವರ್ಕ್ ಆಗತ್ತೆ ಅಂತ. ಓಕೆ, ಇದನ್ನ ನಾನು ಲೈಕ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಅಂತ ಅಲ್ಲ, ನಿಮಗೆ ಕಷ್ಟ ಆಗುತ್ತೆ ಅಂತ ನಾನು ಗೇಮ್ ಚೇಂಜರ್ ಒನ್ನಲ್ಲಿ ಒಂದೇ ಸತಿ ಹೇಳಿರ್ಲಿಲ್ಲ. ಅಲ್ಲಿ ಈಸಿ ಅಪ್ರೋಚ್ ಅನ್ನ ಇಟ್ಟೆ. ಅದಾದ್ಮೇಲೆ ಲೈಕ್ ಪಾರ್ಟ್ 3 ಮಾಡೋಣ ಈ ತರ ಎಲ್ಲ ಇದ್ದಾಗ ಒಂದನೇ ಎಕ್ಸ್ಟೆಂಡೆಡ್ ವರ್ಷನ್ ಕೂಡ ಇನ್ನ ಬೆಟರ್ ಆಗಿ, ಇನ್ನ ಕರೆಕ್ಟ್ ಆಗಿ ಡೆಲಿವರ್ ಮಾಡೋಣ ಅಂತ ಥಿಂಕ್ ಮಾಡಿ ಮಾಡ್ತಾ ಇರುವಂತ ವಿಡಿಯೋ ಇದು. ಟೈಮ್ ವೇಸ್ಟ್ ಮಾಡೋದ್ ಬೇಡ. ಗೇಮ್ ಚೇಂಜರ್ ಒನ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ, ರೀಟ್ರೇಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ವಿ. ಎಷ್ಟೋ ಜನಕ್ಕೆ ಈ ವಿಡಿಯೋ ನೋಡ್ತಾ ಇದ್ದವ್ರಿಗೆ, ಬಿಗಿನರ್ಸ್ ಗಳಿಗೆ ಗೊತ್ತಿರೋದಿಲ್ಲ ಅಂತ ಅನ್ಕೊಳ್ಳೋಣ, ನೀವು ನೋಡ್ಕೊಂಡೇ ಬಂದಿರ್ಬೇಕು. ಸ್ಟಿಲ್ ಒಂದ್ಸತಿ ಹೇಳ್ತೀನಿ, ರೀಟ್ರೇಸ್ ಅಲ್ಲಿ ಟ್ರೇಡ್ ಮಾಡೋದು ಅಂದ್ರೆ ಏನು? ಸಿಂಪಲ್, ಮಾರ್ಕೆಟಿಂಗ್ ಮೂವ್ ಆಗ್ತಾ ಇರುತ್ತೆ, ಕರೆಕ್ಟಾ? ರಾಕೆಟ್ ಅಲ್ಲಿ ಮೂವ್ ಆಗಲ್ಲ. ಸೊ ಹಿಂಗೆ ಸ್ಟ್ರೈಟ್ ಬರುತ್ತೆ, ಹಿಂಗೆ ರೀಟ್ರೇಸ್ ಆಗುತ್ತೆ, ದೆನ್ ಅಗೇನ್ ಹಿಂಗೆ ಮೂವ್ಮೆಂಟ್ ಆಗುತ್ತೆ. ಈ ರೀಟ್ರೇಸ್ ಎಲ್ಲ ಏನಕ್ಕಾಗುತ್ತೆ, ಇದನ್ನೆಲ್ಲಾನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪಾರ್ಟ್ 3 ಅಲ್ಲಿ ಇಟ್ಟಿದ್ದೀನಿ. ಹೋಗಿ ನೋಡಿ ಅರ್ಥ ಆಗ್ಲಿಲ್ಲ ಅಂದ್ರೆ. ಓಕೆ, ಈ ರೀಟ್ರೇಸ್ ಇದೆಯಲ್ಲ, ಇಲ್ಲಿ ನಾವು ಎಂಟರ್ ಆಗ್ತೀವಿ ಟ್ರೇಡ್ಸ್ ಗಳನ್ನ. ಸೊ ಇಲ್ಲಿ ಎಂಟರ್ ಆದಾಗ ಏನಾಗುತ್ತೆ ಅಂದ್ರೆ, SL ಸ್ಮಾಲ್ ಇರುತ್ತೆ. SL ಅಂದ್ರೆ ಸ್ಟಾಪ್ ಲಾಸ್. ಓಕೆ, ಈ ಸ್ಟಾಪ್ ಲಾಸ್ ತುಂಬಾ ಅಂದ್ರೆ ತುಂಬಾ ಸ್ಮಾಲ್ ಇರುತ್ತೆ. ದಟ್ಸ್ ವೈ ನಮ್ಗೆ ಈ ಒಂದು ಸೆಟಪ್ಸ್ ಗಳು ಫೇಲ್ ಆಗೋದಿಲ್ಲ. ಯಾಕೆ ಫೇಲ್ ಆಗಲ್ಲ? ಒಂದು ಫೇಲ್ ಆದ್ರೂ ಇನ್ನೊಂದು ಟ್ರೇಡ್ ಅಲ್ಲಿ ರಿಕವರ್ ಮಾಡ್ಬೋದು, SL ಸ್ಮಾಲ್ ಇರುತ್ತೆ. ಅಂಡ್ ಇನ್ನೊಂದ್ ಥಿಂಗ್ ಏನು ಅಂದ್ರೆ, ದ ಮೇನ್ ಥಿಂಗ್ ಅಂದ್ರೆ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಇಲ್ಲಿ ನಾವು ರೀಟ್ರೇಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇರ್ತೀವಲ್ಲ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಲಾಟ್ ಆಫ್ ಕನ್ಫರ್ಮೇಶನ್ಸ್ ನ ಆಡ್ ಮಾಡ್ಕೋಬಹುದು ನೀವು. ಓಕೆ, ಅದನ್ನ ಹೇಳ್ತೀನಿ, ಮುಂದೆ ಹೇಳ್ತಾ ಹೋಗ್ತಾ ಇರ್ತೀನಿ ಲಾಟ್ ಆಫ್ ಕನ್ಫರ್ಮೇಶನ್ಸ್ ನ ಆಡ್ ಮಾಡೋದು ಹೇಗೆ ಅದೆಲ್ಲಾನು ಕೂಡ. ಓಕೆ, ಬಟ್ ಇಲ್ಲಿ ನೀವು ವಿತ್ ದ ಟ್ರೆಂಡ್ ಟ್ರೇಡ್ ಮಾಡ್ತೀರಾ, ಯಾವುದೇ ತರ ಟ್ರೆಂಡ್ ಅಗೇನೆಸ್ಟ್ ಟ್ರೇಡ್ ಮಾಡಲ್ಲ. ಟ್ರೆಂಡ್ ಅಗೇನೆಸ್ಟ್ ಟ್ರೇಡ್ ಮಾಡೋದು ಅದೆಲ್ಲ ನಾನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಬಟ್ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಸೆಟಪ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಸೆಟಪ್, ಬೇಸಿಕ್ಸ್ ಇಂದ ಡಿರೈವ್ ಮಾಡಿರೋದು. ನಿಮ್ಗೆ ಯಾವ ಮೆಂಟರ್ ಬೇಡ, ಯಾರಿಗೂ ದುಡ್ಡು ಕೊಡೋದು ಬೇಡ. ಯಾವ್ದಾದ್ರು ಮೆಂಟರ್ 5,000 2,000ಕ್ಕೆಲ್ಲ ಕೇಳ್ತಾ ಇದ್ದಾನೆ ಅಂದ್ರೆ ಅರ್ಥ ಮಾಡ್ಕೊಂಬಿಡಿ, ಅವ್ನಿಗೆ ಟ್ರೇಡಿಂಗ್ ಇಂದ ದುಡ್ಡು ಮಾಡಕ್ ಆಗ್ತಾ ಇಲ್ಲ ಅಂತ, ಇದರಿಂದ ಮಾಡ್ಕೊಳ್ಳೋಣ ಅಂತ. ಬಟ್ ಇವತ್ತು ಎಂಡ್ ಟು ಎಂಡ್ ಮಜಾ ಮಾಡೋಣ, ತುಂಬಾ ತುಂಬಾ ಚೆನ್ನಾಗಿರುತ್ತೆ. 1.25x ಅಲ್ಲಿ ಹಾಕೊಂಡು ನೋಡಿ, ಇನ್ನ ಚೆನ್ನಾಗಿರುತ್ತೆ. ಓಕೆನಾ? ಸೊ ಈಗ ಸಿಂಪಲ್ ಏನು ಅಂದ್ರೆ, ದ ಮೇನ್ ಥಿಂಗ್, ಬೇಸಿಕ್ ನಮ್ಗೆ ಇಲ್ಲಿ ನಾವು ಅಡ್ಗೆನ ಕುಕ್ ಮಾಡ್ತಾ ಇದೀವಿ ಅನ್ಕೊಳ್ಳೋಣ, ಬಿರಿಯಾನಿ ಕುಕ್ ಮಾಡ್ತಾ ಇದೀವಿ, ನೆಕ್ಸ್ಟ್ ಲೆವೆಲ್ ಬಿರಿಯಾನಿನ ಕುಕ್ ಮಾಡ್ತಾ ಇದೀವಿ ಅನ್ಕೊಳ್ಳೋಣ. ಇಲ್ಲಿ ದ ಮೇನ್ ಥಿಂಗ್ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು? ಒಂದು, ನಾನೇನಂದ್ರೆ ಈ ರೀಟ್ರೇಸ್ಮೆಂಟ್ ಅಲ್ಲಿ
ಟ್ರೇಡ್ ತಗೊಳ್ಳೋದಿಕ್ಕೆ ಏನ್ ಬೇಕು? ಫಿಬೊನಚ್ಚಿ ಟೂಲ್ ಬೇಕು. ಓಕೆ, ಫಿಬೊನಚ್ಚಿನ ನಾನು ಒಂದು ರೀಲ್ ಅಲ್ಲಿ ತುಂಬಾ ಚೆನ್ನಾಗಿರೋ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಹೇಳ್ತೇನೆ. ಫಿಬೊನಚ್ಚಿ ಟೂಲ್ ಬೇಕು. ಆಮೇಲೆ ಈ ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ಇಡೋದಿಕ್ಕೆ ಬೊಲಿಂಜರ್ ಬ್ಯಾಂಡ್ ಬೇಕು. ಓಕೆ, ಇವನ್ನೆಲ್ಲಾನು ಕೂಡ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಅಂತ. ಓಕೆ, ದೆನ್ ಏನ್ ಬೇಕು? ಸ್ವಿಂಗ್ ಹೈ ಸ್ವಿಂಗ್ ಲೋನ ಮಾರ್ಕ್ ಮಾಡೋದ್ ಗೊತ್ತಿರ್ಬೇಕು. ಆಮೇಲೆ ಏನ್ ಬೇಕು? ಮಾರ್ಕೆಟ್ ಸ್ಟ್ರಕ್ಚರ್ ನ ಅರ್ಥ ಮಾಡ್ಕೊಳ್ಳೋದು ಗೊತ್ತಿರ್ಬೇಕು. ಓಕೆ, ಒಂದೊಂದೇ ಪಾಯಿಂಟ್ ಬರೋಣ, ಎಲ್ಲ ಡೋಂಟ್ ವರಿ. ಓಕೆ, ಸಿ ಈ ವಿಡಿಯೋಸ್ ಯಾವ್ದೇ ತರ ಎಡಿಟ್ ಆಗಲ್ಲ, ಒಂದೇ ಸ್ಟ್ರೆಚ್ ಅಲ್ಲಿ ಹೇಳ್ತೀನಿ. ಎಷ್ಟು ಅವರ್ ಆಗುತ್ತೆ ಗೊತ್ತಿಲ್ಲ, ಲೆಟ್ ಸಿ, ನೋಡೋಣ ಏನಾಗುತ್ತೆ ಅಂತ. ಮಾರ್ಕೆಟ್ ಸ್ಟ್ರಕ್ಚರ್ ನ ಅರ್ಥ ಮಾಡ್ಕೊಳ್ಳೋದನ್ನ ಗೊತ್ತಿರ್ಬೇಕು. ಅಂಡ್ ಕ್ಯಾಂಡಲ್ ನ ರೀಡ್ ಮಾಡೋದ್ ಗೊತ್ತಿರ್ಬೇಕು. ಈ ಒಂದು ಸ್ಟ್ರಾಟಜಿನ ಡಿರೈವ್ ಮಾಡ್ತಾ ಇದೀವಿ ಅಂದ್ರೆ. ಓಕೆ, ಅಂಡ್ EMA 20 ಆರ್ SMA 20, ಸಿಂಪಲ್ ಮೂವಿಂಗ್ ಆವರೇಜ್ ಆರ್ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್, ಇವೆರಡರಲ್ಲಿ ಯಾವ್ದನ್ನ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಹೇಳ್ತೀನಿ ಯಾವ್ದಾದ್ರು ಯೂಸ್ ಮಾಡ್ಬೋದು ಹೇಗೆ ಅಂತ. ಓಕೆ, ಇಷ್ಟು ಗೊತ್ತಿರಬೇಕು. ಇಷ್ಟನ್ನೇ ಯೂಸ್ ಮಾಡ್ಕೊಂಡು ನಾವು ಗೇಮ್ ಚೇಂಜರ್ 1 ನ ಡಿರೈವ್ ಮಾಡಿದ್ದು. ಗೇಮ್ ಚೇಂಜರ್ 1 ನ ಡಿರೈವ್ ಮಾಡ್ಬೇಕಾದ್ರೆ ನಾನು ಈ ಮಾರ್ಕೆಟ್ ಸ್ಟ್ರಕ್ಚರ್ ನ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ. ಓಕೆ, ಮಾರ್ಕೆಟ್ ಸ್ಟ್ರಕ್ಚರ್ ನ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್, ಅದಕ್ಕೆ ಇಂಡಿಕೇಟರ್ ಇದೆ, ಆಲ್ರೆಡಿ ಬಿಲ್ಡ್ ಮಾಡಿ ಕೊಟ್ಟಿದ್ದೀನಿ ನಾನು. ಅಂಡ್ ಇನ್ನೊಂದು ದ ಮೇನ್ ಥಿಂಗ್, ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್. ಸಿ ನಾನು ಈ ಸಪ್ಲೈ ಅಂಡ್ ಡಿಮ್ಯಾಂಡ್, ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ಆಲ್ರೆಡಿ ಪಾರ್ಟ್ 3 ಅಲ್ಲಿ ಇಟ್ಟಿದ್ದೀನಿ, ಹೋಗಿ ನೋಡಿ ಗುರು ದಯವಿಟ್ಟು. ಅಂಡ್ ಮಾರ್ಕೆಟ್ ಸ್ಟ್ರಕ್ಚರ್ ನ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ, ನೆನ್ನೆ ಇಟ್ಟಿದ್ದೀನಿ, ಅದನ್ನ ಯಾರು ನೋಡೇ ಇಲ್ಲ ಅಷ್ಟು ಜನ. ಎಲ್ಲ ನಿಮಗೆ ಬೇಕಾಗಿರೋದೇನೇಳಿ ಸ್ಟ್ರಾಟಜಿಸ್ಗಳು. ಹೋಗಿ ಲೈಫ್ ಗಾನ್ ಆದಾಗ್ಲೇ ನಿಮಗೆ ಗೊತ್ತಾಗೋದು. ABCD ಅರ್ಥ ಮಾಡ್ಕೊಳ್ದಲ್ಲೇ A ಫಾರ್ ಆಪಲ್ ಅಂತ ಹೇಳ್ತಾ ಇದ್ದೀರಾ ನೀವು. ಓಕೆ, B ಫಾರ್ ಬಾಲ್ ಬದಲು ಕ್ಯಾಟ್ ಅಂತೀರಾ ಆಮೇಲೆ, ಅಷ್ಟೇನೇನೆ. ನೀ ಏನಾದ್ರು ಮಾಡ್ಕೊಳ್ಳಿ, ನನ್ನ ಎಫರ್ಟ್ ನಾನು ಹಾಕ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ರೆ, ನಿಮಗೆ ಎಸ್ ವರ್ತ್ ಅನ್ಸಿದ್ರೆ ಮಾತ್ರ ನೋಡಿ. ಓಕೆ, ಆ ವಿಡಿಯೋಸ್ ಗಳನ್ನ ನೋಡ್ದಲ್ಲ ಇದಕ್ಕೆ ಬರೋದಕ್ಕೆ ಹೋಗ್ಬೇಡಿ, ಸುಮ್ನೆ ಟೈಮ್ ವೇಸ್ಟ್ ಆಗುತ್ತೆ. ನಿಮ್ ಟೈಮ್ ನ ನಾನೇ ವೇಸ್ಟ್ ಮಾಡ್ಲಿ, ಕರೆಕ್ಟ್ ಅಲ್ವಾ? ದಯವಿಟ್ಟು ಬರೋದಕ್ಕೆ ಹೋಗ್ಬೇಡಿ. ಕೋರ್ಸ್ ಯಾರು ಸೆಲ್ ಮಾಡ್ತಾರಲ್ಲ, ತಗೊಳ್ಳಿ, ಒಂದು 30,000 40,000 ಕೊಟ್ಟು, ಅವಾಗ ಆ ಪೇನ್ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಸೊ ಇಷ್ಟನ್ನ ನಾನು ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್, ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ನ ಎಕ್ಸ್ಪ್ಲೇನ್ ಮಾಡಲ್ಲ, ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ. ಓಕೆ, ಕ್ಯಾಂಡಲ್ ರೀಡಿಂಗ್ ಮಾಡಿಟ್ಟಿದ್ದೀನಿ, ಮಾರ್ಕೆಟ್ ಸ್ಟ್ರಕ್ಚರ್ ಮಾಡಿಟ್ಟಿದ್ದೀನಿ. ಬಟ್ ಸ್ಟಿಲ್ ನಾನು ಹೇಳ್ತೀನಿ, ಫಿಬೊನಚ್ಚಿ, ಬೊಲಿಂಜರ್ ಬ್ಯಾಂಡ್, ಸ್ವಿಂಗ್ ಹೈ ಸ್ವಿಂಗ್ ಲೋ. ಓಕೆ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದೊಂದೇ ಹೋಗೋಣ. ಫಿಬೊನಚ್ಚಿ ಟೂಲ್ ನ ಹೇಗೆ ಯೂಸ್ ಮಾಡೋದು? ಎಷ್ಟೋ ಜನ ಕೇಳ್ತಾ ಇದ್ರು, ಬ್ರೋ ಹೇಗೆ 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 ಅಂತ. ಸಿ ಸಿಂಪಲ್ ನಾನು ಹೇಳ್ತೀನಿ ನೋಡಿ, ಒಂದ್ ಅರ್ಥ ಮಾಡ್ಕೊಳ್ಳಿ. ಫಿಬೊನಚ್ಚಿ ಏನಿದೆಯಲ್ಲ, ಸಿ ಇದರಲ್ಲಿ 0.5 ಮತ್ತೆ 0.6 ಝೋನ್ ಇದೆ. 0.618 ಮತ್ತೆ 0.5 ಝೋನ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. 0.5 ಝೋನ್ ಅಂದ್ರೆ ಏನು, 0.618 ಝೋನ್ ಏನು, ಇವೆಲ್ಲ ಏನಕ್ಕೆ ಇಂಪಾರ್ಟೆಂಟ್ ಇದನ್ನ ಹೇಳ್ತೀನಿ. ಸಿ ನಾನು ಹೇಳ್ತೀನಲ್ಲ, 0.5 ಝೋನ್, ನಾನು ಇದನ್ನ ರೀಲಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಿ ಏನಾಗುತ್ತೆ ಅಂದ್ರೆ, ನಾನೊಬ್ಬ ಹ್ಯೂಮನ್, ನಾವೆಲ್ಲರೂ ಹ್ಯೂಮನ್ಸ್ ಅಲ್ವಾ. ಸಿ ನನ್ಗೆ ನಮ್ಮಮ್ಮ ಬೆಳಿಗ್ಗೆ ಹೇಳ್ತಾರೆ, ಎದ್ದೇಳಿಸ್ಬಿಟ್ಟು, ವಿಶು ಅರ್ಧ ಲೀಟರ್ ಹಾಲು ತಗೊಂಬ ವಿಶು ಅಂತಾರೆ. 1/4 ಲೀಟರ್ ಅನ್ನೋದಿಲ್ಲ. ಸಿ ನಮ್ಗೆ ರಿಕ್ವೈರ್ಡ್ ಇರೋದು ಒಂದು 1 ಲೀಟರ್ ಇರುತ್ತೆ, ಇಲ್ಲ ಅರ್ಧ ಲೀಟರ್ ಇರುತ್ತೆ. 1/4 ಲೀಟರ್ ರಿಕ್ವೈರ್ಡ್ ಇದ್ರೂ ಕೂಡ ಅರ್ಧ ಅನ್ನೋದೇ ನಮಗೆ ಫಸ್ಟ್ ತಲೆಗೆ ಬರೋದು. ಅರ್ಧ ಲೀಟರ್ ತಗೊಂಬ ವಿಶು ಹಾಲು ಅಂತಾರೆ. ಅರ್ಧ ಕೆಜಿ ತರಕಾರಿ ತಗೊಂಬ, ಅರ್ಧ ಕೆಜಿ ರವೆ ತಗೋಬ, ಹಿಂಗೆ ಹೇಳ್ತಾ ಇರ್ತಾರೆ. ಅರ್ಧ ಲೀಟರ್ ಪೆಟ್ರೋಲ್ ಹಾಕ್ಸು, ಇಲ್ಲ 1 ಲೀಟರ್ ಹಾಕ್ಸು, ಸಿಂಪಲ್. ಓಕೆನಾ? ಯಾಕೆ ಹೇಳಿ, ನಾವು ಮಿಡಲ್ ಕ್ಲಾಸ್, ನಮ್ಗೆ ಅರ್ಧ ಅನ್ನೋದು ಅಂದ್ರೆ ಲೈಕ್ ನಮಗೆ ಸ್ಯಾಟಿಸ್ಫೈಯೂ ಆಗುತ್ತೆ. ಅಂಡ್ ಇನ್ನೊಂದೇನು ಅಂದ್ರೆ ಲೈಕ್ ದುಡ್ಡು ಸೇವ್ ಆಗುತ್ತೆ, ಈ ತರ. ಸಿ ಮಾರ್ಕೆಟ್ ಅಷ್ಟೇನೆ. ಓಕೆ, ತುಂಬಾ ಬೈಯರ್ಸ್ ಗಳು ಇರ್ತಾರಲ್ಲ, ರಿಟೇಲರ್ಸ್ ಗಳು, ಇವ್ರುಗಳೆಲ್ಲಾನು ಕೂಡ ಆಫಿಗೆ ಬರ್ಲಿ ಅಂತ ಕಾಯ್ತಾ ಇರ್ತಾರೆ, ಅಂದ್ರೆ ಅರ್ಧಕ್ ಬರ್ಲಿ ಅಂತ ಕಾಯ್ತಾ ಇರ್ತಾರೆ. ಇವಾಗ 100 rupees ಇಂದ 200 ಹೋಯ್ತು ಅನ್ಕೊಳ್ಳೋಣ. ಓಕೆ, 100 ಇಂದ 200 ಹೋಯ್ತು ಅನ್ಕೊಳ್ಳೋಣ. ಸಿ ಫಾರ್ ಎಕ್ಸಾಂಪಲ್ ರಿಚ್ ಇರೋರು ಇರ್ತಾರಲ್ಲ, ಅವ್ರುಗಳು ಇಲ್ಲೇ 200 ಅಲ್ಲೇ ತಗೊಂಡ್ಬಿಡ್ತಾರೆ. ಅವ್ರಿಗೆ ಏನಪ್ಪ ದುಡ್ಡಿದೆ, ಹೆವಿ ರಿಚ್ ಅವರು 200 ಅಲ್ಲಿ ತಗೊಂಡ್ಬಿಡ್ತಾರೆ. ಬಟ್ ನಾವೆಲ್ಲ ಬಡವ್ರುಗುರು, ಏನ್ ಮಾಡೋಣ, ನಾವು ಒಂದ್ ಸ್ವಲ್ಪ ಅರ್ಧಕ್ ಬರ್ಲಿ ಅಂತ ಕಾಯ್ತೀವಿ. 150ಕ್ಕೆ ಬಂತು ಅನ್ಕೊಳ್ಳಿ, ಅರ್ಧಕ್ ಬಂತು, ಎಸ್ ಅಂತ ಹೋಗಿ ನಾವು ಅರ್ಧಕ್ ಬಂದಾಗ ತಗೋತೀವಿ 150 ರೂಪಾಯಿಗೆ. ಸೊ ಇನ್ ಕೇಸ್ ಇಲ್ಲಿಂದ ಮೇಲ್ ಹೋಯ್ತು ಅಂದ್ರೆ ಹ್ಯೂಜ್ ಪ್ರಾಫಿಟ್ ಆಗುತ್ತೆ. ಓಕೆನಾ? ಸೊ ಕಮ್ಮಿಗೂ ತಗೊಂಡಂಗಿರುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಮಿಡಲ್ ಕ್ಲಾಸ್ ಜನ ನಾವ್ ಹಂಗೆ ಥಿಂಕ್ ಮಾಡೋದು. ರಿಚ್ ಇರೋರೆಲ್ಲ ಏನ್ ಗೊತ್ತಾ, 200 ರೂಪಾಯಿ ತಗೊಳ್ಳೋ, ಇಲ್ಲೆಲ್ಲ ನೋಡ್ಕೊಳಲ್ಲ ಅನ್ಕೋತಾರ. ಸೊ ಅವ್ರಿಗೆ 200 ಇಲ್ಲೆಲ್ಲ ಬಂದ್ರು ಅವ್ರಿಗೆ ಭಯ ಇರೋದಿಲ್ಲ. 150 50 ರೂಪಾಯಿ ತಾನೆ, ಹೋದ್ರೆ ಹೋಯ್ತು. ಆಮೇಲೆ ಇಲ್ಲಿಂದ ಮೇಲ್ ಹೋದಾಗ 230 ರೂಪಾಯಿ ಬಂದಾಗ ಭಯ ಆಗ್ಬಿಡುದು ಅವ್ರಿಗೆ. ಅಯ್ಯೋ,
ರೂಪಾಯಿ ಯಾರು ಬಂದ್ಬಿಟ್ಟಿದ್ಯಲ್ಲ, ಏನಕ್ಕೆ ದುಡ್ಡು ಕಳ್ಕೊಂಡ್ಬಿಡೋದು, ಅಷ್ಟು ರಿಚ್ ಇದ್ರೆ ಅವ್ರಿಗೆ ಆ ಭಯ ಇರುತ್ತೆ, 230ಕ್ಕೆ ಎಕ್ಸಿಟ್ ಮಾಡ್ಬಿಡ್ತಾರೆ. ಬಟ್ ಟೈಮ್ಸ್ 200 ತಗೊಂಡಿರ್ತಾರಲ್ಲ, ಟೈಮ್ಸ್ ಇಲ್ಲಿಂದ ಟಕ್ ಅಂತ ಬಿದ್ರೆ ಗಾನ್, ಎಲ್ಲಾನು ಗಾನ್ ಆಗೋಗ್ಬಿಡತ್ತೆ. ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕು, ಕ್ಯಾಂಡಲ್ ನ ರೀಡ್ ಮಾಡ್ಬೇಕು. ಒಬ್ಬ ರಿಟೇಲರ್ ಟ್ರೇಡರ್ ಆಗಿ ನಾನು ಅರ್ಧಕ್ ಬರುತ್ತೆ ಅಂತ ಗೊತ್ತು, ಅರ್ಧಕ್ಕೆ ಬಂದಾಗ ಬಯರ್ಸ್ ಗಳು ಇಂಟ್ರೆಸ್ಟ್ ತೋರಿಸ್ತಾರೆ, ರಿಟೇಲರ್ಸ್ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ಗೊತ್ತು. ಬಟ್ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಇಲ್ವಾ ಅಂತ ಹೇಗ್ ಗೊತ್ತಾಗುತ್ತೆ? ರೀಡ್ ಮಾಡ್ಬೇಕಲ್ಲ ನಾನಲ್ಲಿ. ಜನ ಜಾಸ್ತಿ ಇದ್ರೆ ಕಣ್ಣಲ್ಲಿ ನೋಡ್ಬಿಟ್ಟು ರೀಡ್ ಮಾಡ್ತೀನಿ, ಈ ಜಾಗದಲ್ಲಿ ಜನ ಜಾಸ್ತಿ ಇದಾರೆ, ಬೈಯಿಂಗ್ ಪ್ರೆಷರ್ ಬರುತ್ತೆ ಅಂತ. ಇಲ್ಲಿ ಕ್ಯಾಂಡಲ್ಸ್ ಗಳು ಇರುತ್ತೆ, ಕ್ಯಾಂಡಲ್ಸ್ ನ ರೀಡ್ ಮಾಡ್ಬೇಕು. ಸ್ಟ್ರಾಂಗ್ ಬೈಯಿಂಗ್ ಪ್ರೆಷರ್ ಕ್ಯಾಂಡಲ್ಸ್ ಗಳು ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಹೋಗಿ ಇಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಪ್ರೆಷರ್ ಕ್ಯಾಂಡಲ್ ಬಂದಿತ್ತು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿಂದ ರೀಟ್ರೇಸ್ಮೆಂಟ್ ಕಂಪ್ಲೀಟ್ ಆಗಿ ಮೇಲ್ ಹೋಗುತ್ತೆ ಅಂತ ಅರ್ಥ. ಇಲ್ಲಿ ನೀವು EMA ಕನ್ಫರ್ಮೇಶನ್ ಸೊ ಇಲ್ಲಿ ನೀವು 0.5 ಹತ್ರ ಲೈಕ್ EMA ನೋ, ಬೊಲಿಂಜರ್ ಬ್ಯಾಂಡ್, ಸಪ್ಲೈ ಡೌನ್, ಸಪ್ಲೈ ಮತ್ತೆ ಡಿಮ್ಯಾಂಡ್ ಝೋನ್, ರೆಸಿಸ್ಟೆನ್ಸ್ ಸಪೋರ್ಟ್ಸ್, ಇವನ್ನೆಲ್ಲ ಮರ್ಜ್ ಮಾಡಿ ಕನ್ಫರ್ಮೇಶನ್ ನ ಜಾಸ್ತಿ ಮಾಡ್ಕೋಬಹುದು. ಅದನ್ನ ಹೇಗೆ ಮಾಡ್ಕೊಳ್ಳೋದು ಎಲ್ಲಾನು ಹೇಳ್ಕೊಡ್ತೀನಿ, ನೀವು ಯಾವ್ದೇ ತರ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ 0.618. ಓಕೆ, ಈ 0.618 ಜಾಸ್ತಿ ಜನ ಕೇಳೋದು, ಬ್ರೋ 0.5 ಮೇಲೆ ಬರ್ಬೇಕಾ, 0.618 ಮೇಲೆ ಬರ್ಬೇಕಾ? ಈ ಕನ್ಫ್ಯೂಷನ್ ನಾನು ಕ್ಲಿಯರ್ ಮಾಡ್ತೀನಿ ಫಸ್ಟ್. 0.5 ಇದೆಯಲ್ಲ, ಓಕೆ, ಅಂದ್ರೆ 50%. ಈಗ 100ರಿಂದ 200ಕ್ಕೆ ಹೋಗಿದೆ ಅನ್ಕೊಳ್ಳಿ, ಇದರಲ್ಲಿ 50% ಎಷ್ಟಾಗುತ್ತೆ ಹೇಳಿ? 150. ಕರೆಕ್ಟಾ? ಅಂದ್ರೆ 150. ಸೊ 100ರಿಂದ 50ಕ್ಕೆ 50 ಡಿಸ್ಟೆನ್ಸ್ ಇದೆ, 150ರಿಂದ 200ಕ್ಕೆ 50 ಡಿಸ್ಟೆನ್ಸ್ ಇದೆ. ಅರ್ಧ ಅಂದ್ರೆ ಹಿಂಗೆ, ಈ 100ರಲ್ಲಿ ಅರ್ಧ ಅಂತ ಅಲ್ಲ. ಓಕೆ, ಸೊ 50% 150 ಬರುತ್ತೆ. ಅದೇ 0.618 ಅಂದ್ರೆ 61.8% ಎಲ್ಲಿಗೆ ಬರುತ್ತೆ? 150ಕ್ಕೆ ಅಂದ್ರೆ 100ಕ್ಕೆ 61.8% ಆಡ್ ಮಾಡ್ಬೇಕಂದ್ರೆ 161.8 ಬರುತ್ತೆ. ಅಂದ್ರೆ 150 ಆದ್ಮೇಲೆ 161.8 ಬರ್ತಾ ಇರೋದು, ಆಮೇಲೆ 200 ಇರೋದು. ಸೊ ನೀವು ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಂಡಾಗ ಕೆಳಗಡೆ 0.5 ಇರ್ಬೇಕು, ಮೇಲ್ಗಡೆ 0.618 ಇರ್ಬೇಕು. ಓನ್ಲಿ ಫಾರ್ ಬೈ ಟ್ರೇಡ್ಸ್ ಗಳನ್ನ ನೋಡ್ತಾ ಇರ್ಬೇಕಾದ್ರೆ, ಅಂದ್ರೆ ಅಪ್ ಟ್ರೆಂಡ್ ಗೆ ನೀವು ಫಿಬ್ ಹಾಕೋಬೇಕಾದ್ರೆ, ಫಿಬ್ ಹಾಕೊಳ್ಳೋದನ್ನು ಕ್ಲಿಯರ್ ಮಾಡ್ಕೊಡ್ತೀನಿ ನಿಮ್ಗೆ. ಓಕೆ, ನೋ ವರೀಸ್. ಓಕೆ, ಸೊ ಇದು ಫಿಬೋನಚ್ಚಿದು. ಓಕೆ, ಸೊ 0.5 ಮತ್ತೆ 0.618 ಯಾಕೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಟ್ರೆಂಡ್ ವೈಸ್ ನ ಟ್ರೇಡ್ ಮಾಡ್ತೀರಾ, ಯಾವಾಗ್ಲೂ ಅಷ್ಟೇ ಮಾರ್ಕೆಟ್ ಸ್ಟ್ರೈಟ್ ರಾಕೆಟ್ ತರ ಹೋಗಲ್ಲ, ರೀಟ್ರೇಸಿಗೆ ಬರುತ್ತೆ. ರೀಟ್ರೇಸ್ ಎಲ್ಲಿ ತನಕ ಆಗುತ್ತೆ ಅಂತಾನೆ ಕಂಡುಹಿಡಿಯೋದಕ್ಕೆ ಫಿಬೋನಚ್ಚಿನ ಯೂಸ್ ಮಾಡ್ತೀನಿ. ಯಾಕೆ ಅರ್ಧಕ್ಕೆ ಆಗುತ್ತೆ? ಅರ್ಧ ಅನ್ನೋದು ಹ್ಯೂಮನ್ ಸೈಕಾಲಜಿಕಲ್ ಲೆವೆಲ್, 6.8 ಅನ್ನೋದು ಫಿಬೋನಚ್ಚಿ ಲೆವೆಲ್. ಓಕೆ, ಈ ಸೈಕಾಲಜಿ ಲೆವೆಲ್ ಮತ್ತೆ ಫಿಬೋನಚ್ಚಿ ಲೆವೆಲ್ ಎರಡನ್ನು ಮರ್ಜ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಟ್ರೇಡ್ಸ್ ಗಳನ್ನ ತಗೊಳ್ಳೋದು. ಅದಕ್ಕೆ ನೀವು ಯಾವಾಗ್ಲೂ ಅಷ್ಟೇ ಟ್ರೇಡ್ ಗಳನ್ನ ರೀಟ್ರೇಸ್ ಅಲ್ಲಿ ಪ್ಲಾನ್ ಮಾಡ್ಬೇಕು. ರೀಟ್ರೇಸ್ ಅಂದ್ರೆ ಏನ್ ಹೇಳಿ? ಮಾರ್ಕೆಟಿಂಗ್ ಹೋಗ್ತಾ ಇರುತ್ತೆ, ಸ್ವಲ್ಪ ಕೆಳಗಡೆ ಬರುತ್ತೆ, ಇಲ್ಲಿಂದ ಮೇಲೆ ಹೋಗುತ್ತಲ್ಲ, ಈ ರೀಟ್ರೇಸ್ ಅಲ್ಲಿ ಟ್ರೇಡ್ ನ ಪ್ಲಾನ್ ಮಾಡ್ಬೇಕು. ಅವಾಗ್ಲೂ ನೀವು ಕರೆಕ್ಟ್ ಆಗಿ ಟ್ರೆಂಡ್ ವಿತ್ ದ ಟ್ರೆಂಡ್ ಮೂವ್ ಮಾಡೋದಕ್ಕಾಗೋದು. ಓಕೆ, ಇಲ್ಲಿಂದ ರಿವರ್ಸ್ ಆಗುತ್ತಾ ಹೇಗೆ, ಅದನ್ನೆಲ್ಲಾನು ನೋಡೋಣ. ಓಕೆ, ಅದಕ್ಕೇನೆ ಗೇಮ್ ಚೇಂಜರ್ 1 ಅಷ್ಟು ಚೆನ್ನಾಗಿ ಆಗ್ತಾ ಇದ್ದಿದ್ದು. ಅಂಡ್ ಗೇಮ್ ಚೇಂಜರ್ 1 ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರಲ್ಲಿ ನೀವು ನೋಡ್ಬೋದು 1 o'clock ಆದ್ಮೇಲೆ ಟ್ರೇಡ್ ಮಾಡ್ಬೇಕು ಅಂತ ಹೇಳಿದೆ ಗೇಮ್ ಚೇಂಜರ್ 1 ಅಲ್ಲಿ. ಇದು ಎಕ್ಸ್ಟೆಂಡೆಡ್ ವರ್ಷನ್ ಅಲ್ಲಿ ನೀವು ಯಾವ ಟೈಮ್ ಬೇಕಾದ್ರೂ ಟ್ರೇಡ್ ಮಾಡ್ಬೋದು, ಹಾಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಫಿಬೋನಚ್ಚಿ ಗೊತ್ತಾಯ್ತಾ? ಇವಾಗ ಫಿಬೋನಚ್ಚಿ ಹೇಗೆ ಮಾರ್ಕ್ ಮಾಡೋದು ಅನ್ನೋದಕ್ಕೆ ಅದು ಗೊತ್ತಾಗಬೇಕಂದ್ರೆ ನಮ್ಗೆ ಸ್ವಿಂಗ್ ಹೈ, ಸ್ವಿಂಗ್ ಲೋ, ಮಾರ್ಕೆಟ್ ಸ್ಟ್ರಕ್ಚರ್ ಅದು ಗೊತ್ತಿರ್ಬೇಕು. ಅದ್ರ ವಿಡಿಯೋ ಆಲ್ರೆಡಿ ಮಾಡಿದೀನಿ, ಬಟ್ ಸ್ಟಿಲ್ ನಿಮ್ಗೆ ಇನ್ನೊಂದ್ಸತಿ ಹೇಳ್ತೀನಿ, ಇದು ಅರ್ಥ ಆಗ್ಲಿಲ್ಲ ಅಂದ್ರೆ. ಅಂಡ್ ಲಾಟ್ ಆಫ್ ಜನ ಇನ್ನೊಂದು ಕೇಳಿದ್ರು, ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಯಾವ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕ್ ಮಾಡ್ಬೇಕು, ಅದೆಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೋ ವರೀಸ್. ಇವಾಗ ಇಲ್ಲಿ ನೋಡಿ, ಮಾರ್ಕೆಟ್ ಸ್ಟ್ರಕ್ಚರ್ ನಾನು ನೆನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಾರ್ಕೆಟ್ ಯಾವಾಗ್ಲೂ ರಾಕೆಟ್ ತರ ಮೂವ್ ಆಗಲ್ಲ. ಹಿಂಗ್ ಮೂವ್ ಆಗುತ್ತೆ, ರೀಟ್ರೇಸ್ ಮಾಡುತ್ತೆ, ಅಗೇನ್ ಮೂವ್ ಆಗುತ್ತೆ. ಓಕೆ, ಅಗೇನ್ ರೀಟ್ರೇಸ್ ಮಾಡುತ್ತೆ. ಇದು ಒಂದ್ ಏನಿದೆಯಲ್ಲ, ಇದು ಸ್ವಿಂಗ್ ಹೈ ಅಂತೀವಿ, ಮೇಜರ್ ಸ್ವಿಂಗ್ ಹೈ. ಓಕೆ, 100 ರೂಪಾಯಿ ಇರುತ್ತೆ, 100 ರೂಪಾಯಿಂದ 200ಕ್ಕೆ ಮೂವ್ ಆಗುತ್ತೆ, 200ರಿಂದ ಒಂದು 150ಕ್ಕೆ ಬರುತ್ತೆ ಅನ್ಕೊಳ್ಳಿ. 100 ರೂಪಾಯಿ ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲಿಂದ 200ಕ್ಕೆ ಹೋಯ್ತಾ? 200ರಿಂದ 150ಕ್ಕೆ ಬಂತು ಅಂದ್ರೆ 200 ಅನ್ನೋದು ಏನಿದೆಯಲ್ಲ, ಮೇಜರ್ ಸ್ವಿಂಗ್ ಹೈ ಆಗುತ್ತೆ. ಇದೇ ಹೈ ಅಲ್ವಾ? 100, 200, 150, ಇದ್ರ ಮೂರರ ಮಧ್ಯೆ ಹೈ ಯಾವ್ದು ಹೇಳಿ? 200. ಕರೆಕ್ಟಾ? ಈ 150 ಇದೆಯಲ್ಲ, ಇದು ಮೇಜರ್ ಸ್ವಿಂಗ್ ಲೋ ಆಗತ್ತೆ. ಮೇಜರ್ ಸ್ವಿಂಗ್ ಲೋ ಆಗುತ್ತೆ. ಮಾರ್ಕೆಟ್ ಏನಿದೆಯಲ್ಲ, ಇದನ್ನ ಬೀಟ್ ಮಾಡಿ ಇನ್ನ ಮೇಲೋಯ್ತು ಅನ್ಕೊಳ್ಳಿ. ಓಕೆ, ಆಮೇಲೆ ರೀಟ್ರೇಸ್ ಮಾಡಿ ತಿರ್ಗಾ ಮೇಲೋಯ್ತು ಅನ್ಕೊಳ್ಳಿ. ಓಕೆ, ಅಂದ್ರೆ ಇದು ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅರ್ಥ. ಈ ಸ್ವಿಂಗ್ ಹೈಸ್ ಗಳು ಬ್ರೇಕ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಸ್ವಿಂಗ್ ಹೈನ ಬ್ರೇಕ್ ಮಾಡ್ದಂಗೂ ಕೂಡ 200ರಿಂದ 250, 250 300, 300ರಿಂದ 350. ಸೊ ಸ್ವಿಂಗ್ ಹೈಸ್ ಬ್ರೇಕ್ ಆದಂಗೂ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅರ್ಥ. ಹೊಸ ಸ್ವಿಂಗ್ ಲೋಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇಲ್ಲೆಲ್ಲ ನೋಡಿ, ಹೊಸ ಸ್ವಿಂಗ್ ಲೋಗಳು ಕ್ರಿಯೇಟ್ ಆಗ್ತಾ ಹೋಗ್ತಾ ಇದೆ. ಇದು ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇರೋದು. ಡೌನ್ ಟ್ರೆಂಡ್ ಅಂದ್ರೆ ಏನು? ಇದೆ ರಿವರ್ಸ್ ಅಷ್ಟೇನೆ.
ಸಿ ಮಾರ್ಕೆಟಿಂಗ್ ಫಾಲ್ ಆಗ್ತಾ ಇರುತ್ತೆ, ಆಮೇಲೆ ಒಂದು ರಿಟ್ರೇಸ್ಮೆಂಟ್ ಮಾಡುತ್ತೆ. ಇದು ಏನಿದೆ ಹೇಳಿ, ಇದು ಮೇಜರ್ ಸ್ವಿಂಗ್ ಲೋ, ಇದು ಮೇಜರ್ ಸ್ವಿಂಗ್ ಹೈ. ಓಕೆ, ಸ್ವಿಂಗ್ ಹೈ. ಸೊ ಈ ಸ್ವಿಂಗ್ ಲೋ ಬೀಟ್ ಆಯ್ತು ಅನ್ಕೊಳ್ಳಿ, ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಅರ್ಥ. ಸ್ವಿಂಗ್ ಲೋಸ್ ಗಳು ಬೀಟ್ ಆದಂಗೂ ಡೌನ್ ಟ್ರೆಂಡ್ ಅಲ್ಲಿ ಇದೆ ಮಾರ್ಕೆಟ್ ಅಂತ ಅರ್ಥ. ಓಕೆನಾ? ಸೊ ಸ್ವಿಂಗ್ ಹೈ ಸ್ವಿಂಗ್ ಲೋಸ್. ಯಾಕೆ ಸ್ವಿಂಗ್ ಹೈ ಸ್ವಿಂಗ್ ಲೋಸ್ ಇಂಪಾರ್ಟೆಂಟ್ ಹೇಳಿ, ಮಾರ್ಕೆಟ್ ನಾವ್ ಅನ್ಕೊಂಡಿರೋ ಡೈರೆಕ್ಷನ್ ಅಲ್ಲೇ ಇದೆಯಾ, ಸ್ವಿಂಗ್ ಹೈಗಳನ್ನ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಬಟ್ ಅನಲೈಸ್ ಮಾಡೋದಕ್ಕೆ ಇದೆಲ್ಲ ರಿಕ್ವೈರ್ಡ್. ಅದೇ ಸ್ವಿಂಗ್ ಲೋನ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅರ್ಥ. ಸೊ ಇಲ್ಲಿ ಬನ್ನಿ ನೀವು. ಓಕೆ, ಸೊ ನಾನು ಇವಾಗ ಇದನ್ನ ಹಾಕೋತೀನಿ. ಓಕೆ, ಸೊ ರಿಮೂವ್ ಡ್ರಾಯಿಂಗ್ಸ್. ಸಿ ಮಾರ್ಕೆಟ್ ನೋಡಿ, ನಾನು ಹೇಳ್ತೀನಿ ಇದು ಇನ್ನ ತುಂಬಾ ಅಂದ್ರೆ ತುಂಬಾ. ಸಿ ಮಾರ್ಕೆಟಿಂಗ್ ಮೇಲ್ ಹೋಗಿದೆ, ಕೆಳಗಡೆ ಬಂದಿದೆ, ಕರೆಕ್ಟಾ? ಅರ್ಥ ಮಾಡ್ಕೊಳ್ಳಿ. ದೆನ್ ಮೇಲ್ ಹೋಗಿದೆ, ಇಲ್ಲೂ ಕೆಳಗಡೆ ಬಂದಿದೆ, ಮೇಲ್ ಹೋಗಿದೆ, ಇಲ್ಲೂ ಕೆಳಗಡೆ ಬಂದಿದೆ. ಬಟ್ ಇದೇನಿದೆಯಲ್ಲ, ಮೇಜರ್ ಸ್ವಿಂಗ್ ಲೋ ಆಗೋದಿಲ್ಲ. ಮೇಜರ್ ಸ್ವಿಂಗ್ ಲೋ ಇದಾಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಮೇಜರ್ ಸ್ವಿಂಗ್ ಲೋ ಇದಲ್ಲ. ಯಾಕೆ ಅಂದ್ರೆ ಅಟ್ಲೀಸ್ಟ್ ನಾನು ಹೇಳಿದ್ದೀನಲ್ಲ, ಒಂದು ರೀಟ್ರೇಸ್ಮೆಂಟ್ ಅಟ್ಲೀಸ್ಟ್ 50% ಗೆ ಬರಬೇಕು. ಓಕೆನಾ? ಅಟ್ಲೀಸ್ಟ್ 50% ಗೆ ಬಂದಾಗ್ಲೇ ಅದು ಮೇಜರ್ ಸ್ವಿಂಗ್ ಲೋ ಆಗೋದು. ಸಿ ಮಾರ್ಕೆಟಿಂಗ್ ಮೂವ್ ಆಗ್ತಾ ಇರುತ್ತೆ, ಮಾರ್ಕೆಟಿಂಗ್ ಮೂವ್ ಆದಾಗ ಜಸ್ಟ್ ಅಬ್ಸರ್ವ್, ಇಷ್ಟೇ ಇಷ್ಟು ಮೂವ್ ಆಯ್ತು ಅನ್ಕೊಳ್ಳಿ, ಆಮೇಲೆ ತಿರ್ಗಾ ಮೇಲ್ ಹೋಯ್ತು ಮಾರ್ಕೆಟ್, ಇಷ್ಟು ಮೂವ್ ಆಯ್ತು ಅನ್ಕೊಳ್ಳಿ. ಸೊ ಇಲ್ಲಿಂದ ಮೇಜರ್ ಸ್ವಿಂಗ್ ಹೈ ಅಂತ ಇದನ್ನ ಅನ್ನೋದಕ್ಕಾಗಲ್ಲ, ಮೇಜರ್ ಸ್ವಿಂಗ್ ಹೈ ಇದಾಗತ್ತೆ. ಸೊ ಆಮೇಲೆ ಇದೆಲ್ಲೋ ಬಂದು ಹಿಂಗ್ ಮಾರ್ಕೆಟ್ ಬೀಟ್ ಮಾಡ್ತು ಅನ್ಕೊಳ್ಳಿ, ಮೇಜರ್ ಸ್ವಿಂಗ್ ಲೋ ಇದಾಗತ್ತೆ. ಸೊ ಸಣ್ಣ ಪುಟ್ಟ ಸ್ವಿಂಗ್ಸ್ ಗಳು ಏನ್ ಮೂಮೆಂಟ್ ಇರುತ್ತಲ್ಲ ಅದನ್ನ ಲೆಕ್ಕಕ್ಕೆ ತಗೋಬಾರ್ದು. ಯಾಕೆ ಅಂದ್ರೆ ನಿಮ್ಗೆ ಇವಾಗ ಫಿಬ್ ಮಾರ್ಕ್ ಮಾಡೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಸೋದಕ್ಕೆ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸಿ ಇಲ್ಲಿ ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಇಲ್ಲಿಂದ ಮೂಮೆಂಟ್ ಆಗಿ ಕೆಳಗಡೆ ಬಂದಿದೆ, ಮೇಜರ್ ಸ್ವಿಂಗ್ ಲೋ, ಸಾರಿ ಮೇಜರ್ ಸ್ವಿಂಗ್ ಹೈ, ಮೇಜರ್ ಸ್ವಿಂಗ್ ಲೋ. ಓಕೆ, ಇಲ್ಲಿಂದ ಬೀಟ್ ಮಾಡಿ, ಓಕೆ ಇಷ್ಟು ಬಂದಿದೆ ಅಷ್ಟೇನೇನೆ. ಸೊ ಚಿಕ್ಕದು ಲೆಕ್ಕಕ್ಕೆ ಬರಲ್ಲ. ದೆನ್ ಅಗೇನ್ ಮೇಲ್ ಹೋಗಿದೆ, ಮೇಜರ್ ಸ್ವಿಂಗ್ ಹೈ, ಮೇಜರ್ ಸ್ವಿಂಗ್ ಲೋ. ಓಕೆನಾ? ಸೊ ಅಗೇನ್ ಮಾರ್ಕೆಟ್ ಇದನ್ನ ಬೀಟ್ ಮಾಡಿದೆ ಅಂದ್ರೆ ಅರ್ಥ ಏನು, ಈ ಒಂದು ಟ್ರೆಂಡ್ ಏನಿದೆಯಲ್ಲ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. ಸ್ವಿಂಗ್ ಹೈನ ಬ್ರೇಕ್ ಮಾಡಿದೆ, ಸೊ ಬಂತು, ಇಲ್ಲಿಗೆ ಬಂತು 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 ಒಳಗಡೆಗೆ ಬಂತು. ಇದೇನಾದ್ರು ಬೀಟ್ ಮಾಡ್ಬಿಟ್ಟಿದ್ರೆ ಈ ಅಪ್ ಟ್ರೆಂಡ್ ಇಸ್ ಕನ್ವರ್ಟಿಂಗ್ ಇಂಟು ಡೌನ್ ಟ್ರೆಂಡ್ ಅಂತ ಅರ್ಥ. ಬಟ್ ಬೀಟ್ ಮಾಡಿಲ್ಲ, ಇಲ್ಲೇ ಸಪೋರ್ಟ್ ತಗೊಂಡ್ ಮೇಲ್ ಹೋಗಿದೆ. ಸೊ ಮೇಜರ್ ಸ್ವಿಂಗ್ ಹೈ ಬ್ರೇಕ್ ಮಾಡ್ತು, ಮೇಜರ್ ಸ್ವಿಂಗ್ ಲೋ, ಅಂಡ್ ಅಗೇನ್ ನೋಡಿ ಇಲ್ಲೊಂದು ಹೊಸ ಸ್ವಿಂಗ್ ಲೋನ ಕನ್ವರ್ಟ್ ಮಾಡಿದೆ, ಮೇಜರ್ ಸ್ವಿಂಗ್ ಹೈ. ಸೊ ಬೀಟ್ ಮಾಡ್ತು, ಬೀಟ್ ಮಾಡಿ 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 ಬರ್ತಾ ಇದೆ. ಈ ಮೇಜರ್ ಸ್ವಿಂಗ್ ಹೈನ ನೀವು ಅಬ್ಸರ್ವ್ ಮಾಡಿ, ಮೇಜರ್ ಸ್ವಿಂಗ್ ಹೈನ ಅದು ಬೀಟ್ ಮಾಡಕ್ ಆಗ್ಲೇ ಇಲ್ಲ. ಇಲ್ಲಿ ಮೇಜರ್ ಸ್ವಿಂಗ್ ಲೋ ಇದೆ. ಓಕೆ, ಮೇಜರ್ ಸ್ವಿಂಗ್ ಲೋ ಇಲ್ಲಿದೆ. ಸಿ ಮೇಜರ್ ಸ್ವಿಂಗ್ ಲೋನ ನಾನು ಮಾರ್ಕೆಟ್ ಸ್ಟ್ರಕ್ಚರ್ ನ ನಿನ್ನೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇದನ್ನ ಹೇಳಿದ್ದೆ. ಈ ಮೇಜರ್ ಸ್ವಿಂಗ್ ಹೈನ ಬ್ರೇಕ್ ಮಾಡ್ತು ಅಂದ್ರೆ ಮಾರ್ಕೆಟ್ ಟ್ರೆಂಡೇ ಚೇಂಜ್ ಆಗೋಗುತ್ತೆ ಅಂತ. ಹೋಗಿ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ನೋಡಿ, ನಿನ್ನೆ ಇದು ಆಗಕ್ಕಿಂತ ಮುಂಚೆನೆ ಹೇಳಿದ್ದೆ. ಸಿ ಇವಾಗ ನೋಡಿ ಟ್ರೆಂಡೇ ಚೇಂಜ್ ಆಗೋಯ್ತು ಕಂಪ್ಲೀಟ್ಲಿ. ಓಕೆ, ಸೊ ಟ್ರೆಂಡ್ ಗಳು ಯಾವಾಗ ಚೇಂಜ್ ಆಗತ್ತೆ, ಅಪ್ ಟ್ರೆಂಡ್ ಇರೋದು ಹಾಗೆ ಅಪ್ ಟ್ರೆಂಡ್ ಅಲ್ಲೇ ಇದೆಯಾ, ಅಪ್ ಟ್ರೆಂಡ್ ಯಾವಾಗ ಡೌನ್ ಟ್ರೆಂಡ್ ಆಗುತ್ತೆ ಇದನ್ನು ಕಂಡಿಡ್ಕೋಬೇಕು ನಾವು. ಓಕೆ, ಸೊ ಇವಾಗ ಮೇಜರ್ ಸ್ವಿಂಗ್ ಹೈ ಅಂಡ್ ಮೇಜರ್ ಸ್ವಿಂಗ್ ಲೋನ ಕಂಡಿಡಿಯೋದು ಹೇಗೆ ಅಂತ ಗೊತ್ತಾಯ್ತು ಅಂತ ಅನ್ಕೋತೀನಿ. ಸಿ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಇಲ್ಲಿ ಹಿಂಗ್ ಮೂವ್ ಆಗುತ್ತಾ, ಕರೆಕ್ಟಾ, ರೀಟ್ರೇಸ್ ಮಾಡುತ್ತೆ. ಸಿ ಈ ಒಂದು ಸ್ವಿಂಗ್ ಗೆ ಅರ್ಧಕ್ಕಾರು ರೀಟ್ರೇಸ್ಮೆಂಟ್ ಬಂದಿದೆ. ಸೊ ಅವಾಗ ಅದು ಮೇಜರ್ ಸ್ವಿಂಗ್ ಲೋ ಆಗುತ್ತೆ. ದೆನ್ ಬೀಟ್ ಮಾಡ್ಕೊಂಡು ಹೋಗ್ತಾ ಇತ್ತು. ಇಲ್ಲಿ ನೋಡಿ ಇಷ್ಟೇ ಎಷ್ಟು ಬಂತು ಅನ್ಕೊಳ್ಳಿ, ಇಲ್ಲಿಂದ ಮೇಲ್ ಹೋಯ್ತು ಅನ್ಕೊಳ್ಳಿ, ಇದು ನಮ್ ಮೇಜರ್ ಸ್ವಿಂಗ್ ಲೋ ಅನ್ನೋದಿಲ್ಲ. ಅಟ್ಲೀಸ್ಟ್ ನಾನು ಹೇಳಿದ್ನಲ್ಲ, ಈ ಒಂದು ಸ್ವಿಂಗ್ ಹೈಸ್ ಏನಿದೆಯಲ್ಲ ಈ ಮೂಮೆಂಟ್ ಗೆ ಅರ್ಧಕ್ಕಾರು ಇರ್ಬೇಕದು. ಒಂದು 3-4 ಕ್ಯಾಂಡಲ್ ಆರ್ ಒಂದು 3-4-5 ಕ್ಯಾಂಡಲ್ಸ್ ಆದ್ರೂ ಇರ್ಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಬಂತು ಅನ್ಕೊಳ್ಳಿ, ಸೊ ಇದು ಮೇಜರ್ ಸ್ವಿಂಗ್ ಲೋ ಆಗತ್ತೆ, ಇದು ಮೇಜರ್ ಸ್ವಿಂಗ್ ಹೈ ಆಗತ್ತೆ. ಇದನ್ನ ಬೀಟ್ ಮಾಡ್ತು ಅಂದ್ರೆ, ಬೀಟ್ ಮಾಡಿದ ತಕ್ಷಣ ನೀವು ಅರ್ಥ ಮಾಡ್ಕೋಬೇಕು ಈ ಅಪ್ ಟ್ರೆಂಡ್ ಕಂಟಿನ್ಯೂ ಆಗತ್ತೆ ಅಂತ. ಇನ್ ಕೇಸ್ ಏನಾದ್ರೂ ಇದು ಒಳಗಡೆ ಬಂತು ಅನ್ಕೊಳ್ಳಿ, ನಾನು ಹೇಳ್ತೇನೆ ಇದನ್ನ ಲಾಟ್ ಆಫ್ ಒಳಗಡೆ ಬರುತ್ತಾ ಮೇಲ್ ಹೋಗುತ್ತೆ ಇವೆಲ್ಲ ಅರ್ಥ ಮಾಡ್ಕೋತೀವಿ. ಒಳಗಡೆ ಬಂತು ಅನ್ಕೊಳ್ಳಿ, ಬಂದು ಅಗೇನ್ ಇಲ್ಲಿ ಮೇಲ್ ಬೀಟ್ ಮಾಡಿ ರೀಟ್ರೇಸ್ ಮಾಡ್ಕೊಂಡು ಹೋದ್ರೆ ಅಪ್ ಟ್ರೆಂಡ್ ಕಂಟಿನ್ಯೂ ಅಂತ. ಅದೇ ಇಲ್ಲಿ ಬಂದು ಕೆಳಗಡೆ ಬೀಟ್ ಮಾಡಿ ಅಗೇನ್ ಈ ಲೆವೆಲ್ಗೆ ಬಂದು ಟೆಸ್ಟ್ ಮಾಡಿದಾಗ, ಆರ್ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಂಡಾಗ 0.5 ಅದನ್ನ ತಿಳಿಸ್ಕೊಡ್ತೀನಿ.
ಸೊ ಈ ತರ ಆದಾಗ ಇಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ಕ್ಯಾಂಡಲ್ ಬಂದಾಗ ಈ ಅಪ್ ಟ್ರೆಂಡ್ ಏನಿದೆಯಲ್ಲ ದಿಸ್ ಈಸ್ ಕನ್ವರ್ಟಿಂಗ್ ಇಂಟು ಡೌನ್ ಟ್ರೆಂಡ್ ಅಂತ ಅರ್ಥ. ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಂತ ಅರ್ಥ. ಸೊ ಅವಾಗ ನೀವು ಟ್ರೇಡ್ ನ ಚೇಂಜ್ ಮಾಡ್ಕೋಬೇಕು, ಡೈರೆಕ್ಷನ್ ನ ಚೇಂಜ್ ಮಾಡ್ಕೋಬೇಕು. ಸೊ ಇಲ್ಲಿ ಬೀಟ್ ಆದಾಗ ಯು ಆರ್ ಗೋಯಿಂಗ್ ಟು ಟ್ರೇಡ್ ಅಪ್ ಸೈಡ್ ಟ್ರೇಡ್. ಅದೇ ಡೌನ್ ಮೇಜರ್ ಸ್ವಿಂಗ್ ಲೋ ಬ್ರೇಕ್ ಆದಾಗ ಯು ಪ್ಲಾನ್ ಫಾರ್ ಎ ಡೌನ್ ಟ್ರೆಂಡ್ ಟ್ರೇಡ್. ಸಿಂಪಲ್. ಗೇಮ್ ಚೇಂಜಿಂಗ್ ಒನ್ ನ ಹೋಗಿ ನೋಡಿ, ಅದು ನೋಡಾದ್ಮೇಲೆ ಇದು ನೋಡಿದ್ರು ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಾಗಿದೆ ನಿಮ್ಗೆ, ಮೇಜರ್ ಸ್ವಿಂಗ್ ಹೈ ಅಂಡ್ ಮೇಜರ್ ಸ್ವಿಂಗ್ ಲೋ, ಅದು ಬೀಟ್ ಆದಾಗ ಏನೇನ್ ಆಗುತ್ತೆ ಅಂತ. ಮೇಜರ್ ಸ್ವಿಂಗ್ ಹೈ ನ ಬೀಟ್ ಮಾಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಅಪ್ ಟ್ರೆಂಡ್, ಲೋ ನ ಬೀಟ್ ಮಾಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಡೌನ್ ಟ್ರೆಂಡ್. ಸೊ ಇವಾಗ ನೀವ್ ಯಾರೋ ಒಬ್ರು ಕೇಳಿದ್ರು ಬ್ರೋ ನಿಫ್ಟಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ. ಓಕೆ, ನಿಫ್ಟಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಗಿಫ್ಟ್ ನಿಫ್ಟಿ ಹಾಕೊಂಡ್ಬಿಟ್ನಾ. ಸೊ ನಿಫ್ಟಿ ಚಾರ್ಟ್ ನ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲಾ ಚಾರ್ಟ್ ಒಂದೇ ಗುರು. ಸಿ ಅರ್ಥ ಮಾಡ್ಕೊಳ್ಳಿ. ಸಿ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದೆ, ಕರೆಕ್ಟಾ? ಮೂಮೆಂಟ್ ಆಗಿದೆ, ಕರೆಕ್ಟಾ? ಮೇಜರ್ ಸ್ವಿಂಗ್ ಲೋ, ಮೇಜರ್ ಸ್ವಿಂಗ್ ಹೈ, ಮೇಜರ್ ಸ್ವಿಂಗ್ ಲೋ ನ ಬೀಟ್ ಮಾಡಿದೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಏನ್ ಮಾಡ್ತೀರಾ? ಡೌನ್ ಸೈಡ್ ಟ್ರೇಡ್ ನ ನೋಡ್ತೀರಾ. ಸೊ ನೀವ್ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಂಡ್ರೆ ನೋಡಿ, ನೆಕ್ಸ್ಟ್ ಲೆವೆಲ್ ಟ್ರೇಡ್. ಇಂಡಿಯನ್ ಮಾರ್ಕೆಟ್ ಇದು, ನಾಟ್ ಯಾವ್ದು ಬೇರೆದಲ್ಲ. ನೀವ್ ಹೇಳ್ತಿರಲ್ಲ ಬ್ರೋ ನಿಫ್ಟಿಲ್ ತೋರಿಸಿ, ನಿಫ್ಟಿಲ್ ವರ್ಕ್ ಆಗುತ್ತಾ? ಸಿ, ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆ ಟ್ರೇಡ್ ಮಾಡ್ತೀವಿ. ವಿ ಅಪ್ಲೈ ದ ಪ್ರೈಸ್ ಆಕ್ಷನ್ ರೂಲ್, ವಿ ಅಪ್ಲೈ ಫಿಬೋನಚಿ ರೂಲ್, ಎಲ್ಲಾ ಬೇಸಿಕ್ ನ ಇನ್ಕ್ಲೂಡ್ ಮಾಡಿ ಟ್ರೇಡ್ ಮಾಡ್ತಾ ಇದೀವಿ. ಯಾವ್ದೇ ತರ ಫ್ಯಾನ್ಸಿ ಇದು 2 ಗ್ರೀನ್ ಬಂದ್ರೆ 2 ರೆಡ್ ಬಂದ್ರೆ ಇಂಡಿಕೇಟರ್ ತುಮ್ಕೋ ನೋ. ನೋಡಿ ನಿಫ್ಟಿ ಚಾರ್ಟ್ ನಾನು ಯಾಕೆ ಗೋಲ್ಡ್ ಜಾಸ್ತಿ ಫೋಕಸ್ ಮಾಡ್ತೀನಿ ಅಂದ್ರೆ ನನ್ಗ ನೋಡಿ ಅಭ್ಯಾಸ ಗುರು, ನನ್ಗೆ ಇಷ್ಟ ಅದು. ಕರೆಕ್ಟಾ? ಸಿ, ನಿಮ್ ಇಷ್ಟದ ಪ್ರಕಾರ ನಾನು ಎಲ್ಲಾನು ಡಿಲಿವರ್ ಮಾಡ್ತಾ ಇದೀನಿ, ನನ್ನ ಇಷ್ಟದ ಪ್ರಕಾರ ನಾನು ಒಂದ್ ಮಾಡಂಗಿಲ್ವಾ? ಕರೆಕ್ಟ್ ಅಲ್ವಾ? ಸೊ ಇದು ಓಕೆನಾ. ಸಿ ಹೇಳ್ಕೊಡ್ತೀನಿ ಫಿಬ್ ನ ಮಾರ್ಕ್ ಮಾಡೋದು ಹೇಗೆ ಅಂತ. ಓಕೆ, ಈಗ ನಿಮ್ಗೆ ಡೈರೆಕ್ಷನ್ ನ ಕಂಡುಹಿಡಿಯೋದು ಗೊತ್ತಾಯ್ತು ಅಂತ ಅನ್ಕೋತೀನಿ. ಓಕೆ, ಹೋಪ್ ಇನ್ನೊಂದ್ಸತಿ ಬೇಕಾ ಹೇಳ್ತೀನಿ ನಿಮ್ಗೆ. ಬ್ರೋ ಏನ್ ಬ್ರೋ ಹೇಳಿದ್ನ ಹೇಳ್ತೀನಿ ಇನ್ನೊಂದ್ಸತಿ ಅಂತ. ನನಗೆ ನೀವು ಕ್ಲಿಯರ್ ಆಗೋದು ಇಂಪಾರ್ಟೆಂಟ್. ಸಿ, ಯಾವಾಗ ಟ್ರೆಂಡ್ ಪ್ರಕಾರನೇ ಟ್ರೇಡ್ ಮಾಡ್ಬೇಕು, ಯಾವಾಗ ಟ್ರೆಂಡ್ ರಿವರ್ಸ್ ಆಗುತ್ತೆ ಅಂತ ಟ್ರೇಡ್ ಮಾಡ್ಬೇಕು. ಸಿ, ಮಾರ್ಕೆಟ್ ಫಾಲ್ ಆಗ್ತಾ ಇರುತ್ತೆ, ರಿಟ್ರೇಸ್ ಮಾಡುತ್ತೆ, ಬ್ರೇಕ್ ಮಾಡುತ್ತೆ ಅಂದ್ರೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. ಈ ಸ್ವಿಂಗ್ ಲೋ ನ ಬ್ರೇಕ್ ಮಾಡಿದ ತಕ್ಷಣ ಅಗೇನ್ ಹೋಗುತ್ತೆ, ಬ್ರೇಕ್ ಮಾಡುತ್ತೆ, ಅಗೇನ್ ನೋಡಿ ಮಾರ್ಕೆಟ್ ಬರುತ್ತೆ, ಇದನ್ನ ಬ್ರೇಕ್ ಮಾಡಲ್ಲ, ಹಿಂಗೆಂಗೋ ಹೋಗಿ ಒಳಗಡೆ ಬಂದ್ಬಿಡುತ್ತೆ. ಸೊ ಹಿಂಗೆಂಗೋ ಹೋಗಿ ಇಲ್ಲಿ ತಿರ್ಗಾ ಬಂದ್ಬಿಡುತ್ತೆ, ದೆನ್ ಇದನ್ನ ಬೀಟ್ ಮಾಡುತ್ತೆ, ದೆನ್ ಇದನ್ನ ಬೀಟ್ ಮಾಡಿ ದೆನ್ ಇಲ್ಲಿ ರೀಟ್ರೇಸ್ ಆಯ್ತು ಅನ್ಕೊಳ್ಳಿ. ಓಕೆ, ಇಲ್ಲಿಂದ ನಾವ್ ಈ ರೀಟ್ರೇಸ್ ಅಲ್ಲಿ ಎಂಟ್ರಿ ಆದ್ರೆ ಇಲ್ಲಿಂದ ಟ್ರೆಂಡ್ ರಿವರ್ಸ್ ಆಗಿದೆ ಅಂತ ಅರ್ಥ. ಓಕೆ, ಬಟ್ ಇಲ್ಲಿಂದನೇ ರಿವರ್ಸ್ ಆಗುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ? ಕನ್ಫರ್ಮೇಶನ್ ತಗೋಬೇಕು. ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ಒಂದು ಲೈನ್ ಹತ್ರ ಜಾಸ್ತಿ ಮಾರ್ಕೆಟ್ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿರ್ಬೇಕು, ಆರ್ ಒಂದು ಬೀಟ್ ಮಾಡಿ ಸಪೋರ್ಟ್ ಆಗಿ ಕನ್ವರ್ಟ್ ಆಗಿರ್ಬೋದು, ಏನಾರು ಆಗಿರ್ಬೋದು, ಆರ್ ಅಲ್ಲಿ ಡಿಮ್ಯಾಂಡ್ ಝೋನ್ ಇರ್ಬೋದು, ಅಲ್ಲಿ ಯಾವ್ದು ಸಪ್ಲೈ ಝೋನ್ ಇರ್ಬೋದು, ಅವಾಗ ಕನ್ಫರ್ಮೇಶನ್ ಜಾಸ್ತಿ ಆಗುತ್ತೆ. ಓಕೆನಾ? ಸೇಮ್ ಅಪ್ ಟ್ರೆಂಡ್ ಹೇಗೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಪ್ ಟ್ರೆಂಡ್ ಹಿಂಗ್ ಹೋಗ್ತಾ ಇರುತ್ತೆ, ರೀಟ್ರೇಸ್ ಮಾಡುತ್ತೆ, ಈ ಸ್ವಿಂಗ್ ಹೈನ ಬ್ರೇಕ್ ಮಾಡಿದ್ರೆ ತಿರ್ಗಾ ಕಂಟಿನ್ಯೂ ಆಗುತ್ತೆ, ರೀಟ್ರೇಸ್ ಮಾಡುತ್ತೆ, ಸ್ವಿಂಗ್ ಹೈನ ಬ್ರೇಕ್ ಮಾಡುತ್ತೆ, ದೆನ್ ಸ್ವಿಂಗ್ ಹೈನ ಬ್ರೇಕ್ ಮಾಡಕ್ ಆಗಿಲ್ಲ ಅಂದ್ರೆ ಬರುತ್ತೆ ಲೋ, ದೆನ್ ಅಗೇನ್ ಇಲ್ಲಿ ಹೋಯ್ತು, ಅಗೇನ್ ಈ ಲೋನ ಬ್ರೇಕ್ ಮಾಡ್ತು, ಕೆಳಗಡೆ ಬಂತು ಅಂದ್ರೆ ಟ್ರೆಂಡ್ ಕನ್ವರ್ಟ್ ಆಗೋಗಿದೆ ಡೌನ್ ಟ್ರೆಂಡ್ಗೆ. ಬಟ್ ಟ್ರೇಡ್ ಮಾಡ್ಬೇಕಾದ್ರೆ ನಾವು ಲಾಟ್ ಆಫ್ ಥಿಂಗ್ಸ್ ನ ನೋಡ್ತೀವಿ ಇಲ್ಲಿ. ಸೊ ಇಲ್ಲಿಂದ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅದಾಗುತ್ತಾ ಇಲ್ವಾ ಎಲ್ಲಾನು ನಾವು ಚೆಕ್ ಮಾಡ್ಬೇಕು. ಅದನ್ನ ಚೆಕ್ ಮಾಡೋದನ್ನ ಎಲ್ಲ ಹೇಳ್ಕೊಡ್ತೀನಿ. ಸೊ ಇವಾಗ ಮಾರ್ಕೆಟ್ ಸ್ಟ್ರಕ್ಚರ್ ಕ್ಲಿಯರ್ ಆಗಿದೆ, ಫಿಬೋನಚಿನು ಕ್ಲಿಯರ್ ಆಗಿದೆ. ಫಿಬೋನಚಿ ಅಂದ್ರೆ ಏನು? ಈಗ ಮೇಜರ್ ಸ್ವಿಂಗ್ ಹೈ ಅಂಡ್ ಲೋ ಹೇಗೆ ಅಂತ ಗೊತ್ತಾಗಿದೆ, ಮಾರ್ಕ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ. ಸೊ ಈಗ ಕನೆಕ್ಟ್ ಮಾಡ್ಬೇಕಾಗಿರೋದು ಫಿಬ್ ನ ಹೇಗೆ ಮಾರ್ಕ್ ಮಾಡೋದು. ಸೀರೀಸ್ ನಾನು ಹೇಳಿದೆ ಮೇಜರ್ ಸ್ವಿಂಗ್ ಹೈ, ಮೇಜರ್ ಸ್ವಿಂಗ್ ಲೋ ನ ಕನೆಕ್ಟ್ ಮಾಡ್ಬೇಕು ಅಂತ ಅರ್ಥ. ಸಿ, ಮಾರ್ಕೆಟ್ ಮೇಲೆ ಹೋಗ್ತಾ ಇರುತ್ತೆ, ಓಕೆನಾ, ಮೇಲೆ ಹೋಗ್ತಾ ಇರುತ್ತೆ. ಲೆಟ್ಸ್ ಸೇ ಇಲ್ಲಿಂದ ಮಾರ್ಕೆಟಿಂಗ್ ಬೀಳ್ತಾ ಇರುತ್ತೆ, ಫಾಲ್ ಆಗ್ತಾ ಇರುತ್ತೆ. ಓಕೆ, ಇಲ್ಲಿ ತನಕ ಬಂತು ಅನ್ಕೊಳ್ಳಿ, ಓಕೆನಾ. ಮಾರ್ಕೆಟ್ ಇದನ್ನ ಬೀಟ್ ಮಾಡ್ತು. ಸೊ ಇಲ್ಲಿಂದ ರೆಡ್ ಕ್ಯಾಂಡಲ್ ಬರಕ್ ಶುರು ಆಗುತ್ತೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಸ್ವಿಂಗ್ ನ ಕನೆಕ್ಟ್ ಮಾಡ್ಬೇಕು. ಇದೇ ಮೇಜರ್ ಸ್ವಿಂಗ್ ಲೋ, ಮೇಜರ್ ಸ್ವಿಂಗ್ ಹೈ ಫಿಬ್ ನ. ಓಕೆ, ಬಟ್ 0.5 ಮತ್ತೆ 0.6 ಇಲ್ಲೆಲ್ಲೋ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಬಂದು ಸಪೋರ್ಟ್ ತಗೊಂಡ್ರೆ ಟ್ರೇಡ್ ನ ತಗೋತೀವಿ. ಓಕೆ, ಸೊ 618 ಫಸ್ಟ್ ಬರಬೇಕು, ಅರ್ಥ ಫಸ್ಟ್ ಹೇಳಿದೀನಿ ನಾನು. ಓಕೆ, ಸಿ, ಇವಾಗ ಮಾರ್ಕೆಟಿಂಗ್ ಮೂವ್ ಆಗಿ ಹಿಂಗೆ ಮಾಡಿ ಹಿಂಗ್ ಮೂವ್ ಆಗಿ
ಹಿಂಗ್ ಬೀಳ್ತಾ ಇರುತ್ತೆ. ಸೊ ನಾವು ಮೇಜರ್ ಸ್ವಿಂಗ್ ಹೈ ಮತ್ತೆ ಲೋನ ಕನೆಕ್ಟ್ ಮಾಡ್ಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇವ್ ಯಾವ್ದು ಕೂಡ ಮೇಜರ್ ಸ್ವಿಂಗ್ ಹೈ ಅಂಡ್ ಲೋ ಅಲ್ಲ, ಯಾಕಂದ್ರೆ ಚಿಕ್ಕ ಚಿಕ್ಕ ಮೂವ್ಮೆಂಟ್ ಆಗಿದೆ. ಸೊ ನಾವು ಫಿಬ್ಬನ್ ಯೂಸ್ ಮಾಡೋದೇ ಏನಕ್ಕೆ ಅಂದ್ರೆ ಎಲ್ಲಿ ತನಕ ರೀಟ್ರೇಸ್ಮೆಂಟ್ ಆಗ್ಬೋದು, ಅಂದ್ರೆ ಮಾರ್ಕೆಟಿಂಗ್ ಸೀದಾ ಹೋಗ್ತಾ ಇರುತ್ತಲ್ಲ, ಇಲ್ಲಿಂದ ಕೆಳಗಡೆ ಫಾಲ್ ಆಗುತ್ತಲ್ಲ, ಇದು ಎಲ್ಲಿ ತನಕ ಫಾಲ್ ಆಗ್ಬೋದು ಅಂತ ಕಂಡುಹಿಡಿಯೋದಿಕ್ಕೆ. ಓಕೆ, ಸೊ ಈ ಸ್ವಿಂಗ್ ನ ಇಲ್ಲಿಂದ ನೀವು ಇಲ್ಲಿ ಕನೆಕ್ಟ್ ಮಾಡೋ ಬದಲು ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಬೇಕು. ಸೊ ಮೇಜರ್ ಸ್ವಿಂಗ್ ಲೋನು ಟಚ್ ಮಾಡ್ದಂಗ ಆಗುತ್ತೆ, ಮೇಜರ್ ಸ್ವಿಂಗ್ ಹೈನು ಟಚ್ ಮಾಡಕ್ಕಾಗತ್ತೆ. ಇವೆಲ್ಲಾನು ಕೂಡ ಸ್ಮಾಲ್ ಅಂದ್ರೆ ಸ್ಮಾಲ್ ಮೈನ್ಯೂಟ್ ನಾಯ್ಸಸ್. ಓಕೆ, ಸೊ ಡೌನ್ ಟ್ರೆಂಡ್ ಸೇಮ್ ಅದನ್ನು ತೋರಿಸ್ಕೊಡ್ತೀವಿ. ಮಾರ್ಕೆಟಿಂಗ್ ಬೀಳ್ತಾ ಇರತ್ತೆ, ಓಕೆ, ರೀಟ್ರೇಸ್ ಆಗತ್ತೆ. ಓಕೆ, ಲೆಟ್ಸ್ ಈ ಸ್ವಿಂಗ್ ಲೋನ ಬೀಟ್ ಮಾಡ್ತು ಅನ್ಕೊಳ್ಳೋಣ, ಮಾರ್ಕೆಟ್ ಬೀಟ್ ಮಾಡಿದ್ರೆ ಈ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. ಸೊ ಮಾರ್ಕೆಟ್ ಇವಾಗ ಹಿಂಗ್ ಬರ್ತಾ ಇರುತ್ತೆ. ಸೊ ಫಿಬ್ ನ ಲೆಟ್ಸ್ ಹಿಂಗ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಇಲ್ಲಿ ನೋಡಿ ಇಲ್ಲಿ ಬಂದು ಹಿಂಗ್ ಕ್ರಿಯೇಟ್ ಮಾಡಿ ಸ್ವಿಂಗ್ ಹಿಂಗ್ ಬಿದ್ದಿರುತ್ತೆ ಅನ್ಕೊಳ್ಳೋಣ. ಓಕೆ, ಎರೇಸ್ ಮಾಡ್ತೀನಿ. ಸೊ ಮಾರ್ಕೆಟ್ ಹಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಬಿದ್ದಿರುತ್ತೆ ಅನ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಮೇಜರ್ ಸ್ವಿಂಗ್ ಹೈ ಇದಲ್ಲ, ಯಾಕಂದ್ರೆ ಇಲ್ಲಿಂದ ನೋಡಿ ಇಷ್ಟೇ ಬಿದ್ದಿರೋದು, ಇದು ಅಲ್ಲ, ಇಲ್ಲಿಂದ ಇಷ್ಟೇ ಬಿದ್ದಿರೋದು, ಬಟ್ ಇಲ್ಲಿಂದ ನೋಡಿ ಜಾಸ್ತಿ ಬಿದ್ದಿದೆ. ಸೊ ಇಲ್ಲಿಂದ ಇಲ್ಲಿಗೆ ಫಿಬ್ ನ ಹಾಕೋಬೇಕು. ಸಿಂಪಲ್ ತೋರ್ಸ್ಕೊಡ್ತೀನಿ. ಓಕೆ, ಎಕ್ಸಾಂಪಲ್ ನೋಡೋಣ. ಸೊ ನಿಫ್ಟಿಯಲ್ಲಿ ಇವಾಗ ಅಷ್ಟೇ ನೋಡಿದ್ವಲ್ಲ, ಓಕೆ, ಸಿ ದಿಸ್, ರಿಮೂವ್ ಮಾಡ್ತೀನಿ ಡ್ರಾಯಿಂಗ್. ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ ಬಿಡಿ. ಸಿ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಯ್ತು, ರಿಟ್ರೇಸ್ಮೆಂಟ್ ರಿಟ್ರೇಸ್ಮೆಂಟ್ ರಿಟ್ರೇಸ್ಮೆಂಟ್, ಇಲ್ಲಿಂದ ಫಾಲ್ ಆಯ್ತು. ಲೆಕ್ಕ ಬರೋದೆಲ್ಲಿಂದ? ಇಲ್ಲಿಂದ. ಸಿ ಇಲ್ಲಿಂದ ಮೂವ್ಮೆಂಟ್ ಆಗಿರೋದು ಸ್ವಲ್ಪನೇನೆ, ಬಟ್ ಇಲ್ಲಿಂದ ಮೂವ್ಮೆಂಟ್ ಆಗಿರೋದು ಜಾಸ್ತಿ. ಗ್ಯಾಪ್ ಡೌನ್ ಸೇರಿಸ್ಕೊಳ್ಳಿ ನೀವು, ಅದಕ್ಕೆ ನಾನು ಇಂಡಿಯನ್ ಮಾರ್ಕೆಟ್ ಮಾಡೋದಿಲ್ಲ. ಸೊ ಇಲ್ಲಿಂದ ನೀವು ಇಲ್ಲಿಗೆ ಕನೆಕ್ಟ್ ಮಾಡಬೇಕು. ಬಟ್ ನೋಡಿ ಮಾರ್ಕೆಟ್ 0.5 0.6 ಬಂದಿಲ್ಲ. ಹೇಳ್ಬೋದು ಬ್ರೋ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿದ್ರೆ 0.6 ಅಲ್ವಾ ಅಂತ. ರೂಲ್ ಇಸ್ ಎ ರೂಲ್ ಈವನ್ ಫಾರ್ ಎ ಫೂಲ್. ಓಕೆ, ದೆನ್ ಏನಾಗುತ್ತೆ? ಸೊ ನೀವೇನ್ ಮಾಡ್ತೀರಾ? ಅನಲೈಸ್ ಮಾಡ್ತೀರಾ. ಓಕೆ, ಬಿದ್ದಿದೆ, 0.5 ಬಂದಿಲ್ಲ, ಇಲ್ಲೇ ಓಡಾಡ್ತಾ ಇದೆ. ಮೇಜರ್ ಸ್ವಿಂಗ್ ಲೋ, ಮೇಜರ್ ಸ್ವಿಂಗ್ ಲೋ ಬ್ರೇಕ್ ಆಯ್ತಾ? ಮಾರ್ಕೆಟ್ ಸ್ಟ್ರಕ್ಚರ್ ಪ್ರಕಾರ ಮೇಜರ್ ಸ್ವಿಂಗ್ ಲೋ ಬ್ರೇಕ್ ಆಯ್ತು. ಮೇಜರ್ ಸ್ವಿಂಗ್ ಲೋ ಬ್ರೇಕ್ ಆದಾಗ ಏನ್ ಪ್ಲಾನ್ ಮಾಡ್ತೀರಾ? ಬ್ರೇಕ್ ಆದಾಗ ಡೌನ್ ಸೈಡ್ ಟ್ರೇಡ್ ನ ಪ್ಲಾನ್ ಮಾಡ್ತೀರಾ. ಸೊ ಇಲ್ಲಿಂದ ಬ್ರೇಕ್ ಆಗಿದೆ, ಕರೆಕ್ಟಾ? ಇಲ್ಲಿಂದ ನೀವೀಗ ಡೌನ್ ಸೈಡ್ ವ್ಯೂ ಇಟ್ಕೋತೀರಾ. ಸೊ ಮಾರ್ಕೆಟ್ ಇವಾಗ ಫಿಬ್ ಹಾಕೋಬೇಕು. ನೋಡಿ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದೆ, ತಿರ್ಗಾ ಮೇಲೋಗಿ ಇಲ್ಲಿಂದ ಫಾಲ್ ಆಗಿದೆ. ಸೊ ದಿಸ್ ಒನ್ ಇಸ್ ದಿ ಮೇಜರ್ ಸ್ವಿಂಗ್ ಲೋ. ಇದು ಏನಕ್ಕಾಗಲ್ಲ ಅಂದ್ರೆ ನೋಡಿ ಇಲ್ಲಿಂದ ಫಾಲ್ ಆಗಿ ಮೂವ್ಮೆಂಟ್ ಆಗೋಗಿದೆ, ಬಟ್ ಇಲ್ಲಿಂದ ನೋಡಿ ಪಟ್ 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 ಅಂತ ಬಿದ್ದಿದೆ. ಸೊ ಇದನ್ನ ಇಂಪಾರ್ಟೆಂಟ್ ಅನ್ನೋದು ಮೇಜರ್ ಸ್ವಿಂಗ್ ಲೋ. ಸೊ ಫಿಬ್ ತಗೋತೀನಿ ಈಗ, ಫಿಬ್ ರಿಟ್ರೇಸ್ಮೆಂಟ್ ಅಂತ ಇಲ್ಲಿ ಅದ, ಇದನ್ನ ತಗೋತೀನಿ. ಸಿ ಇದನ್ನ ಸೆಟ್ಟಿಂಗ್ಸ್ ನ ಹಿಂಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಲ್ಲಾನು ಅನ್ಚೆಕ್ ಮಾಡ್ಬಿಟ್ಟು 0, 0.618, 1, 0.5 ನ ಮಾತ್ರ ಹಾಕೋಬೇಕು. ಓಕೆನಾ? ಕ್ಲೀನ್ ಆಗಿ ನೋಡಿ, ಆಮೇಲೆ ತಿರ್ಗಾ ಕೇಳ್ಬೇಡಿ ಪ್ರೋ ಫಿಬ್ ಹಾಕೋದು ಹೇಳ್ಕೊಡಿ ಅಂತ. ಸೊ ಇವಾಗ ಫಿಬ್ ರಿಟ್ರೇಸ್ಮೆಂಟ್ ಗೆ ಹೋಗ್ತೀರಾ, ಇಲ್ಲಿಂದ ಇಲ್ಲಿಗೆ ಹಾಕೋತೀರಾ. ಯಾಕಂದ್ರೆ ಇಲ್ಲಿಂದನೇ ಅಲ್ವಾ ಮೂವ್ಮೆಂಟ್ ಆಗ್ತಾ ಇರೋದು, ಕರೆಕ್ಟ್ ಅಲ್ವಾ? ಇಲ್ಲಿಂದ ಮೂವ್ಮೆಂಟ್ ಆಗ್ತಾ ಇದೆ, ಸೊ ಹಾಕೋತೀರಾ, ಕರೆಕ್ಟಾ? ಸೊ ದಿಸ್ ಝೋನ್ ಇಸ್ ಎ ಒನ್ ಆಫ್ ದ ಇಂಪಾರ್ಟೆಂಟ್ ಝೋನ್. ಟಚ್ ಮಾಡ್ತೀನಿ. ಓಕೆ, 0.5 0.6 ಇಸ್ ಎ ಇಂಪಾರ್ಟೆಂಟ್ ಝೋನ್. ಓಕೆ, ಇಲ್ಲಿ ನೀವು ಇವಾಗ ಶಾರ್ಟ್ ಟ್ರೇಡ್ ಅನ್ನ ಪ್ಲಾನ್ ಮಾಡ್ತೀರಾ. ಸೊ ಇಲ್ಲಿ ನೀವು EMA ಆ ಕನ್ಫರ್ಮೇಶನ್ಸ್ ನ ಹೇಳ್ಕೊಳ್ತೀನಿ. ಏನಾದ್ರು ಸಪ್ಲೈ ಡಿಮ್ಯಾಂಡ್ ಝೋನ್ ರೆಸಿಸ್ಟೆನ್ಸ್ ಏನಾದ್ರು ಇತ್ತ, ಸೀರೀಸ್ ನಾನು ಇವಾಗಷ್ಟೇ ಎಕ್ಸ್ಪ್ಲೇನ್ ಮಾಡಿದೆ ಗೊತ್ತಾ ನಿಮ್ಗೆ. ಈ 0.5 ಮತ್ತೆ 0.6 ಹತ್ರ ಕಾಂಟ್ಯಾಕ್ಟ್ ಆಗಿತ್ತು ಅನ್ಕೊಳ್ಳಿ, ಯಾವ್ದಾದ್ರು ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಸ್ಟ್ರಕ್ಚರ್ ಪ್ರಕಾರ. ಸಿ ಈ ಜಾಗದಲ್ಲಿ ಮಲ್ಟಿಪಲ್ ಟೈಮ್ಸ್ ಮಾರ್ಕೆಟ್ ಕಾಂಟ್ಯಾಕ್ಟ್ ಮಾಡಿದೆ. ಸಿ ಸರ್ಕಲ್ ಹಾಕಿ ತೋರಿಸ್ತೀನಿ. ಓಕೆ, ಸಿ ದಿಸ್, ಇಲ್ಲೊಂದು, ಸಿ ದಿಸ್, ಇಲ್ಲಿ ಎಷ್ಟೊಂದಾಗಿದೆ. ಈ ಲೈನ್ ಹತ್ರ ಮಾರ್ಕೆಟ್ ಇಷ್ಟು ಸತಿ ಕಾಂಟ್ಯಾಕ್ಟ್ ಮಾಡಿದೆ, 0.5 0.6 ಇಲ್ಲೇ ಇದೆ, ದೆನ್ ಇದು ಹೈ ಪ್ರಾಬಬಿಲಿಟಿ ಟ್ರೇಡ್ ಆಗುತ್ತೆ.
ಓಕೆ, ಇಷ್ಟು ದಿನ ನೀವು ಬರೀ 0.5 0.6 ಗೆ ತಗೊಂಡ್ರೆ ಸಾಕು ಅಂತ ಇದ್ರಿ. ಗೇಮ್ ಚೇಂಜರ್ 1 ಅಲ್ಲಿ ಎಕ್ಸ್ಟೆಂಡೆಡ್ ವರ್ಷನ್ ಅಲ್ಲಿ ಏನ್ ನೋಡ್ತೀರಾ, ಈ ಜಾಗದ ಹತ್ರ ಮಾರ್ಕೆಟ್ ಏನಾದ್ರು ಜಾಸ್ತಿ ಕಾಂಟ್ಯಾಕ್ಟ್ ಮಾಡಿದ್ಯಾ ಅಂತ ನೋಡ್ತೀರಾ. ಸಿ ಆಲ್ರೆಡಿ 2 ಟೈಮ್ಸ್ ಕಾಂಟ್ರಾಕ್ಟ್ ಆಗಿದೆ, 2 ಟೈಮ್ ಕಿಂತ ಜಾಸ್ತಿ ಕಾಂಟ್ರಾಕ್ಟ್ ಆಗಿದ್ರು ಶೋರ್ ಅಂತ ಅದು. ಅಂದ್ರೆ ಅರ್ಥ ಏನಿಲ್ಲಿ, ಸಿ ಬೇಸಿಕ್ ಅರ್ಥ ಮಾಡ್ಕೋಬೇಕು ನೀವು. ಅರ್ಥ ಏನಂದ್ರೆ ದಿಸ್ ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ದಿದ್ ಮಾರ್ಕೆಟ್ ಇಲ್ಲಿಂದ ಕನ್ವರ್ಟ್ ಆಗ್ಬೇಕಾಯ್ತು, ಹಿಂಗೆ ಬೀಟ್ ಮಾಡಿ ಬಂದಿದ್ರೆ ಅಪ್ಸೈಡ್ ನೋಡ್ತಾ ಇದ್ವಿ. ಬಟ್ ಮೇಜರ್ ಸ್ವಿಂಗ್ ಲೋನ ಬ್ರೇಕ್ ಮಾಡಿದೆ. ದಟ್ಸ್ ವೈ ವಿ ಆರ್ ಲುಕಿಂಗ್ ಫಾರ್ ಎ ಸೆಲ್ ಟ್ರೇಡ್. ಅಂಡ್ ಮಾರ್ಕೆಟ್ ಹಾಗೆ ಬಿತ್ತು, ಅಲ್ಲೆಲ್ಲೂ ಟ್ರೇಡ್ ತಗೊಳ್ಳಲ್ಲ, ವೆಯ್ಟ್ ಮಾಡ್ತೀವಿ ಅಗೇನ್ ಬರೋದಕ್ಕೆ. ಇನ್ ಸ್ವಲ್ಪ ಮೂಮೆಂಟ್ ಆಗ್ತಾ ಇತ್ತು, ಅದಕ್ಕೆ ನಾವೇನ್ ಮಾಡಿದ್ವಿ, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಂಡ್ವಿ. 0.5 0.6 ತನಕ ಮಾರ್ಕೆಟ್ ಬಂತು, ಬೇರಿಶ್ ಕ್ಯಾಂಡಲ್ ಇತ್ತು. ದಟ್ಸ್ ವೈ ಪ್ಲಾನ್ ಮಾಡಿದ್ವಿ. ಈ 0.5 0.6 ಹತ್ರ ಟ್ರೇಡ್ ನ ಪ್ಲಾನ್ ಮಾಡ್ಬೇಕು ಅಂದ್ರೆ ಬೇರಿಶ್ ಕ್ಯಾಂಡಲ್, ಸೆಲ್ ಸೈಡ್ ನೋಡ್ತಾ ಇದೀರ ಅಂದ್ರೆ ಬೇರಿಶ್ ಕ್ಯಾಂಡಲ್ ಇರಬೇಕು. ಬೇರಿಶ್ ಕ್ಯಾಂಡಲ್ ಏನು ಅದೆಲ್ಲ ಹೇಳ್ಕೊಟ್ಟಿದೀನಿ, ಹೋಗಿ ನೋಡಿ. ಬಟ್ ಇಲ್ಲಿ ಜಾಸ್ತಿ ಕನ್ಫರ್ಮೇಶನ್ ಇದ್ದಿದ್ ಏನು, ಈ ಜಾಗದಲ್ಲೇ 0.5 0.6 ಜಾಗದಲ್ಲೇನೆ ಮಾರ್ಕೆಟ್ ಆಲ್ರೆಡಿ 2 ಟೈಮ್ಸ್ ಬಂದು ಫಾಲ್ ಆಗಿದೆ, ಆಲ್ರೆಡಿ 2 ಟೈಮ್ಸ್ ಕಾಂಟ್ಯಾಕ್ಟ್ ಮಾಡಿದೆ ಆ ಲೈನ್ ನ. ಅರ್ಥ ಇಷ್ಟೇ ಸಿಂಪಲ್. ಈ ಒಂದು ಲೈನ್ ಇಂಪಾರ್ಟೆಂಟ್ ಝೋನ್. ಈ ಇಂಪಾರ್ಟೆಂಟ್ ಝೋನ್ ಅಲ್ಲಿ ಮಾರ್ಕೆಟ್ 0.5 6 ರಿಜೆಕ್ಟ್ ಮಾಡಿದೆ. ಈ ಇಂಪಾರ್ಟೆಂಟ್ ಝೋನ್ ನ ಬ್ರೋ ಬೀಟ್ ಮಾಡ್ಬಿಟ್ಟು ಮೇಲ್ ಹೋಗ್ಬೋದಿತ್ತಲ್ಲ, ಹಿಂಗ್ ರೀಟೆಸ್ಟ್ ಅದು ಪ್ಲಾನ್ ಮಾಡ್ಬೋದಿತ್ತಲ್ಲ ಅಂದ್ರೆ, ದಟ್ಸ್ ವೈ ಇಲ್ಲಿ ಹೇಳ್ತಾ ಇರೋದು. ವ್ಯೂ ಇಟ್ಕೊಂಡಿದೀವಿ ನಾವು ಡೌನ್ ಸೈಡ್ ಅಂತ, ಸ್ವಿಂಗ್ ಲೋನ ಬ್ರೇಕ್ ಮಾಡಿದೆ, ಡೌನ್ ಸೈಡ್ ವ್ಯೂ ಇದೆ, ಅದಕ್ಕೆ ಡೌನ್ ಸೈಡ್ ಮಾತ್ರ ನೋಡ್ತಾ ಇದೀವಿ. ಯಾಕೆ ಡೌನ್ ಸೈಡ್ ಮಾತ್ರ ನೋಡ್ತಾ ಇದೀವಿ ಅಂದ್ರೆ, ಈ ಟ್ರೆಂಡ್ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ ಅಂತ ಅರ್ಥ. ರಿವರ್ಸಲ್ ಆಗ್ಬೇಕಾಗಿತ್ತು ಅಂದ್ರೆ ಈ ಒಂದು ಹೈ ನ ಬ್ರೇಕ್ ಮಾಡ್ಬೇಕಾಗಿತ್ತು, ಅವಾಗ ರಿವರ್ಸಲ್ ಆಗಿರೋದು ಮಾರ್ಕೆಟ್ ಸ್ಟ್ರಕ್ಚರ್ ಪ್ರಕಾರ. ಆ ವಿಡಿಯೋ ನೋಡಿ, ನೀವು ನೋಡ್ಲಿಲ್ಲ ಅಂದ್ರೆ ಏನ್ ಅರ್ಥ ಆಗುತ್ತೆ, ಏನು ಅರ್ಥ ಆಗಲ್ಲ. ಓಕೆನಾ. ಸೊ ಈಗ ಗೋಲ್ಡ್ ಹೋಗ್ತೀನಿ, AUUSD. ಓಕೆನಾ. ಸಿ ಸಿಂಪಲ್ ಸಿಂಪಲ್ ಸಿಂಪಲ್. ಸಿ ಮಾರ್ಕೆಟ್ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇದನ್ನ ಮೂಮೆಂಟ್ ಆಗಿದೆ, ಇಲ್ಲಾಗಿದೆ ಮೇಜರ್ ಸ್ವಿಂಗ್ ಲೋ. ಓಕೆ, ಮೂಮೆಂಟ್ ಆಗಿದೆ, ಇದು ಮೇಜರ್ ಸ್ವಿಂಗ್ ಲೋ ಆಗಲ್ಲ, ಮೂಮೆಂಟ್ ಆಗಿದೆ, ಮೇಜರ್ ಸ್ವಿಂಗ್ ಲೋ, ಮೂಮೆಂಟ್ ಆಗಿದೆ, ಇದು ರಿಟ್ರೇಸ್ಮೆಂಟ್ ಅಲ್ಲ, ಯಾಕಂದ್ರೆ ಮೇಜರ್ ಸ್ವಿಂಗ್ ಲೋಗ್ ಆಲ್ರೆಡಿ ಬಂದಿದೆ. ಸೊ ಇದನ್ನು ಬೀಟ್ ಮಾಡಿದೆ. ಓಕೆ, ಇದನ್ನು ಬೀಟ್ ಮಾಡಿ ಮೇಲ್ ಹೋಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ. ಸೊ ಮೇಜರ್ ಸ್ವಿಂಗ್ ಹೈನ ಬೀಟ್ ಮಾಡಿದೆ ಅಂದ್ರೆ ಅರ್ಥ ಏನು, ಇಲ್ಲಿಂದ ನೀವು ಅಪ್ ಟ್ರೆಂಡ್ ನ ನೋಡ್ಬೇಕು. ಸೊ ಫಿಬ್ ನ ಮಾರ್ಕ್ ಮಾಡ್ಬೇಕಾದ್ರೆ ಫಿಬ್ ರಿಟ್ರೇಸ್ಮೆಂಟ್ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ತೀರಾ, ಇಲ್ಲಿಂದ ಫಾಲ್ ಆಗೋಕ್ ಚಾನ್ಸ್ ಆಗ್ತಾ ಇರುತ್ತೆ. ಸಿ ಮಾರ್ಕೆಟ್ ಹಿಂಗ್ ಮೇಲ್ ಹೋಗ್ತಾ ಇರುತ್ತೆ, ನಿಮಗೆ ಕಾಣಿಸುತ್ತೆ ಒಂದು ಅಟ್ಲೀಸ್ಟ್ ಒಂದು 2-3 ರೆಡ್ ಕ್ಯಾಂಡಲ್ ಹಿಂಗ್ ಬಂತು ಅನ್ಕೊಳ್ಳಿ. ಓಕೆ, ಈ ಟ್ರೆಂಡ್ ಗೆ ಅದು ರೀಟ್ರೇಸ್ ಆಗ್ತಾ ಇದೆ ಅಂತ ಹಂಗೆ ಅರ್ಥ ಮಾಡ್ಕೋಬೇಕು ನೀವು. 1-2-3 ರೆಡ್ ಕ್ಯಾಂಡಲ್ಸ್ ಬರ್ತಾ ಇದೆ ಅಂದ್ರೆ ಓಕೆ, ಹಿಂಗ್ ಅರ್ಥ ಮಾಡ್ಕೋಬೇಕು, ಓಕೆ ರೀಟ್ರೇಸ್ ಆಗ್ತಾ ಇದೆ. ಸೊ ನಾನು ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಳ್ಳೋಣ, 0.5 0.6 ಗೆ ವೆಯ್ಟ್ ಮಾಡೋಣ ಅಂತ ಅರ್ಥ. ದೇರ್ ಮೇ ಬಿ ಚಾನ್ಸ್ ಹಿಂಗೆ ಪಟ್ ಅಂತ ಹೋಗ್ಬೋದು, ಬಟ್ ಹಿಂಗೆ ಬಂದ್ರೆ ಇನ್ನ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ಲೆವೆಲ್ ಹತ್ರ ಬಂದಾಗ ಮಾರ್ಕೆಟ್ ರಾಕೆಟ್ ತರ ಮೂವ್ ಆಗಿದೆ. ಓಕೆ, ಸಿ ಬಂದಿದೆ ಕರೆಕ್ಟಾ, ಮಾರ್ಕೆಟ್ ರಿಟ್ರೇಸ್ಮೆಂಟ್ ನ ಮುಗಿಸಿ ಮೇಲ್ ಹೋಗಿದೆ. ಸೊ ನಮ್ಮ ಎಂಟ್ರಿ ಏನಿರುತ್ತೆ, ಲೆಟ್ಸ್ ಸೇ ಇಲ್ಲಿರುತ್ತೆ ಅನ್ಕೊಳ್ಳೋಣ. ನಾನು ಇವಾಗ ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಸಿ ಇಲ್ಲಿ ಪ್ರೊಬಾಬಿಲಿಟಿ ಜಾಸ್ತಿ ಮಾಡ್ಕೋಬೇಕು ನಾನು ಇವಾಗ. ಓಕೆ, ಈ ಜಾಗದ ಹತ್ರ ಮಾರ್ಕೆಟ್ ಏನಾದ್ರು ಕಾಂಟ್ಯಾಕ್ಟ್ ಮಾಡಿತ್ತಾ? ಸೊ ಎಸ್, ಮಾಡಿದೆ 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 ಮಾಡಿದೆ. ಓಕೆ, ಸೊ ಇದೊಂದು ಲೈನು, ಓಕೆ ಇದೊಂದು ಲೈನ್. ಓಕೆ, ಯಾಕಂದ್ರೆ ಇಲ್ಲಿಂದನೂ ಫಾಲ್ ಆಗಿದೆ. ಸೊ ಈಗ ನೀವು ಏನ್ ಮಾಡ್ಬೇಕು ಅಂದ್ರೆ ಸಪ್ಲೈ ಡಿಮ್ಯಾಂಡ್ ಝೋನ್ ಇಂಡಿಕೇಟರ್ ಹಾಕೊಳ್ಳಿ. ಓಕೆ, ಸಪ್ಲೈ ಡಿಮ್ಯಾಂಡ್ ಝೋನ್ ಇಂಡಿಕೇಟರ್ ಹಾಕೊಂಡಿದ ತಕ್ಷಣನೇನೆ ಈ ಜಾಗದಲ್ಲಿ ಲೆಟ್ಸ್ ವಾಚ್ ಫಾರ್ ಎ ಡಿಮ್ಯಾಂಡ್ ಝೋನ್. ಓಕೆ, ಲೆಟ್ಸ್ ವಾಚ್ ಫಾರ್ ಎ ಡಿಮ್ಯಾಂಡ್, ಸಾರಿ ಸಪ್ಲೈ ಝೋನ್. ಸೊ ಇದು ಇದು ದೆನ್ ಇದು 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 ದೆನ್ ಇದು. ಓಕೆ, ಕರೆಕ್ಟ್ ಇದೆ. ಸೊ ಅಂತ ಝೋನ್ಗಳೇನು, ಡಿಮ್ಯಾಂಡ್ ಝೋನ್ಗಳೆಲ್ಲಾನು ಕೆಳಗಡೆನೆ ಇದೆ. ಸೊ ನಾನು ಇಲ್ಲಿ ಒಂದು ಎಕ್ಸ್ಪ್ಲೈನ್ ಮಾಡಿದ್ದೆ, ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಮಾರ್ಕ್ ಮಾಡ್ಬೇಕಾದ್ರೆ ಒಂದು ನಾವು ಇಂಡಿಕೇಟರ್ ನ ಯೂಸ್ ಮಾಡ್ಕೊಂಡು ಮಾರ್ಕ್ ಮಾಡ್ತೀವಿ. ಸೊ ಅದು ಆಗ್ತಾ ಇಲ್ಲ, ಯಾಕಂದ್ರೆ ಎಲ್ಲಾನು ಕೂಡ ಕೆಳಗಡೆ ಇದೆ. ಫಸ್ಟ್ ಹೇಳ್ತೀನಿ, ಕೆಳಗಡೆ ಇದೆ, ಅದನ್ನು ಮಾರ್ಕ್ ಮಾಡ್ಕೊಂಡಿದ್ರೆ ನಾನು ಮಾರ್ಕ್ ಮಾಡೋಣ, ಸೊ ದಟ್ ನಿಮ್ಗೆ ಯಾವ್ದನ್ನ ಇಟ್ಕೋಬೇಕು ಇಟ್ಕೋಬಾರ್ದು ಅನ್ನೋದು ಗೊತ್ತಾಗತ್ತೆ. ಓಕೆ, ಸೊ ತುಂಬಾ ಅಂದ್ರೆ ತುಂಬಾ ತಲೆ ನೋವ್ತಾ ಇದೆ ಗುರು. ಸೊ ಇಲ್ಲೆಲ್ಲ ಇದೆಯಲ್ಲ, ನಾನು ಇದನ್ನ ಎಕ್ಸ್ಟೆಂಡ್ ಮಾಡ್ತೀನಿ. ಸೆಟ್ಟಿಂಗ್ಸ್ ಹೋಗಿ
ಎಕ್ಸ್ಟೆಂಡ್ ರೈಟ್, ಎಕ್ಸ್ಟೆಂಡ್ ಲೆಫ್ಟ್. ಓಕೆ, ಹಾ, ಸಿ ದಿಸ್, ಈ ಲೈನ್ ಡಿಮ್ಯಾಂಡ್ ಝೋನ್ ಮಾರ್ಕ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಹೇಳಿದ್ದೆ, ವಿಕ್ ಗಳನ್ನ ಮಾರ್ಕ್ ಮಾಡಿ ಡಿಮ್ಯಾಂಡ್ ಝೋನ್ ಸಪ್ಲೈ ಝೋನ್ ನ ಮಾರ್ಕ್ ಮಾಡಬಹುದು. ಸಾರಿ, ಇದು ಸಪ್ಲೈ ಝೋನ್. ಸಿ, ವಿಕ್ ಗಳನ್ನ ಮಾರ್ಕ್ ಮಾಡಿ ಇಲ್ಲಿ ನೋಡ್ಬೋದು, ಇಲ್ಲಿ ನೀವು 3 ವಿಕ್ ಟಚ್ ಆಗ್ತಾ ಇದೆ, ಇಲ್ಲಿ ಒಂದು 2 ವಿಕ್ ಟಚ್ ಆಗ್ತಾ ಇದೆ. ಓಕೆನಾ? ಸೊ ದಟ್ಸ್ ವೈ ಈ 3 ಲೈನ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಏನಕ್ಕೆ ಮಾರ್ಕ್ ಮಾಡಿದೀನಿ ಅಂದ್ರೆ, ಜಸ್ಟ್ ಐ ಆಮ್ ಚೆಕಿಂಗ್ ಇಟ್. ನಾನ್ ಇಲ್ಲಿ ಟ್ರೇಡ್ ನ ಪ್ಲಾನ್ ಮಾಡ್ತಾ ಇದ್ದೀನಲ್ಲ, ಇಫ್ ಇಟ್ ಈಸ್ ಎ ವರ್ತ್ ಟ್ರೇಡ್ ಆರ್ ನಾಟ್, ಇದು ವರ್ತ್ ಟ್ರೇಡ್ ಇಲ್ವಾ ಅಂತ. ಆ 3 ಲೈನ್ ಅಲ್ಲಿ ಇಟ್ ಹ್ಯಾಸ್ ಟೆಸ್ಟೆಡ್ ದಿ ಫಸ್ಟ್ ರೆಡ್ ಲೈನ್. ಓಕೆನಾ? ಒಂದು ಪ್ರೊಬಾಬಿಲಿಟಿ. ಅಂಡ್ ಅಗೇನ್ ಇನ್ನೊಂದು ಪ್ರೊಬಾಬಿಲಿಟಿ ಏನು ಅಂದ್ರೆ, ಫಿಬ್ದು 0.618 ಸಪೋರ್ಟ್ ತಗೊಂಡಿದೆ. ಎಲ್ಲಿ ಎಂಟ್ರಿ ತಗೋಬಹುದು ಅಂದ್ರೆ, ಸಪ್ಲೈ ಡಿಮ್ಯಾಂಡ್ ಝೋನ್ ಅಲ್ಲಿ ಏನಾದ್ರು ನಿಮ್ಗೆ ಈ ತರ ಬ್ಲಾಕ್ ಕ್ಯಾಂಡಲ್ ಬಂತು ಅಂದ್ರೆ ಅಲ್ಲೇ ಟ್ರೇಡ್ ಪ್ಲಾನ್ ಮಾಡಬಹುದು. ಇನ್ನ ಈಸಿ ಕ್ಯಾಂಡಲ್, ಮೊಮೆಂಟಮ್ ಕ್ಯಾಂಡಲ್ ಅಂತ ಅರ್ಥ. ಓಕೆನಾ? ಓಕೆ, ನಿಮ್ಗೆ ಕ್ಯಾಂಡಲ್ ಬ್ರೂ ಯಾವ ಕ್ಯಾಂಡಲ್ ಬಂದ್ರೆ, ಒಂದು ಹ್ಯಾಮರ್ ಬಂದ್ರೆ ಟ್ರೇಡ್ ಪ್ಲಾನ್ ಮಾಡಬಹುದು. ಹ್ಯಾಮರ್ ಬಂದಿದೆ, ಬಟ್ ದ ಥಿಂಗ್ ಅಂದ್ರೆ ದೇರ್ ಮೇ ಬಿ ಚಾನ್ಸ್ ವಾಟ್ ಇಫ್ ಕೆಳಗಡೆ ಬಿದ್ರೆ. ಈ ಸಪ್ಲೈ ಅಂಡ್ ಡಿಮ್ಯಾಂಡ್ಸ್ ಒಂದು ಇಂಡಿಕೇಟರ್ ಹಾಕೊಂಡು ಇಲ್ಲಿ ನೋಡಿ ಮೊಮೆಂಟಮ್ ಕ್ಯಾಂಡಲ್ ಬಂದಿದೆ. ಓಕೆ, ಅದು ಮಾರ್ಕೆಟ್ ಲೈವ್ ಅಲ್ಲೂ ಕೂಡ ನಿಮ್ಗೆ ಗೊತ್ತ, ಇದು ಕಂಪ್ಲೀಟ್ ಆಗಿದ ತಕ್ಷಣ ಮೊಮೆಂಟಮ್ ಕ್ಯಾಂಡಲ್ ಬರುತ್ತೆ. ಆ ಮೊಮೆಂಟಮ್ ಕ್ಯಾಂಡಲ್ ಬಂದಿದೆ ಅಂದ್ರೆ ಸ್ಟ್ರಾಂಗ್ ಬೈಯಿಂಗ್ ಪ್ರೆಷರ್ ಇದೆ ಅಂತ ಅರ್ಥ. ಸೊ ಇಲ್ಲಿ ಟ್ರೇಡ್ ನ ಪ್ಲಾನ್ ಮಾಡ್ತೀವಿ, ಬಟ್ ಸ್ಟಾಪ್ ಲಾಸ್ ನ ಎಲ್ಲಿಡ್ಬೇಕು, ಟಾರ್ಗೆಟ್ ನ ಎಲ್ಲಿಡ್ಬೇಕು? ಸಿ, ಆ ನಮ್ಮ ಬೊಲಿಂಜರ್ ಬ್ಯಾಂಡ್ ಇದೆಯಲ್ಲ, ಲೋವರ್ ಬೊಲಿಂಜರ್ ಬ್ಯಾಂಡ್, ಅಲ್ಲಿ ಸ್ಟಾಪ್ ಲಾಸ್, ಅಪ್ಪರ್ ಬೊಲಿಂಜರ್ ಬ್ಯಾಂಡ್ ಹತ್ರ ಟಾರ್ಗೆಟ್. ಓಕೆನಾ? ಸಿಂಪಲ್. ಸಿ, ಒಂದು ಇಲ್ಲಿ ಫಸ್ಟ್ ಥಿಂಗ್ ನಾವೇನ್ ಮಾಡ್ಕೊಂಡ್ವಿ, ಟ್ರೆಂಡ್ ನ ಅರ್ಥ ಮಾಡ್ಕೊಂಡ್ವಿ. ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಪ್ರಕಾರ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲೇ ಇದೆಯಾ ಅಂತ ನೋಡಿದ್ವಿ. ಎಸ್ ಇತ್ತು, ಮೇಜರ್ ಹೈನ ಬ್ರೇಕ್ ಮಾಡಿತ್ತು, ಸೊ ಅಪ್ ಟ್ರೆಂಡ್ ಗೆ ವೆಯ್ಟ್ ಮಾಡ್ತಾ ಇದ್ವಿ. ಮೇಜರ್ ಹೈನ ಬೀಟ್ ಮಾಡಿ ಇಲ್ಲಿಂದ ಕೆಳಗಡೆ ಬರಕ್ ಶುರು ಆಯ್ತು. ಸೊ ಈ ಲೋ ಇಂದ, ಅಂದ್ರೆ ಈ ಹೈ ಇಂದ ಈ ಲೋಗೆ ಫಿಬ್ ಹಾಕೊಂಡ್ವಿ. 0.618 ಹತ್ರಕ್ಕೆ ಬಂತು. 0.618 ಹತ್ರಕ್ಕೆ ಬಂದಾಗ ಈ ಝೋನ್ ಹತ್ರ ನಾವು ಬೇರೆ ಕನ್ಫರ್ಮೇಶನ್ ನೋಡ್ತೀವಿ. ಅಲ್ಲಿ ಮಾರ್ಕೆಟ್ ಏನಾದ್ರು ಜಾಸ್ತಿ ಟೈಮ್ ಕಾಂಟ್ಯಾಕ್ಟ್ ಮಾಡಿತ್ತಾ, ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಏನಾದ್ರು ಇತ್ತ ಅಂತ ಅಲ್ಲಿ ನೋಡ್ಬೋದು. ಮಾರ್ಕೆಟ್ ವಿಕ್ 2 to 3 ಟೈಮ್ಸ್ ಆ ಒಂದು ರೆಡ್ ಲೈನ್ ನ ಕಾಂಟ್ಯಾಕ್ಟ್ ಮಾಡಿದೆ. ಅಂದ್ರೆ ಅರ್ಥ ಏನು, ಇಲ್ಲಿ ಪ್ರೊಬಾಬಿಲಿಟಿ ಜಾಸ್ತಿ ಆಯ್ತು. ಈ ಒಂದು ಲೈನ್ ಏನಿತ್ತಲ್ಲ, ಈ ಲೈನ್ ರೆಸಿಸ್ಟೆನ್ಸ್ ಆಗಿದ್ದು ಸಪೋರ್ಟ್ ಆಗಿ ಕನ್ವರ್ಟ್ ಆಗಿದೆ. ದೆನ್ ದಟ್ಸ್ ವೈ ಇಲ್ಲಿ ಮೊಮೆಂಟಮ್ ಕ್ಯಾಂಡಲ್ ಬಂದಿದೆ. ಅರ್ಥ ಏನು, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಇಲ್ಲಿ ನೀವು 1:1 2 ಆರ್ ರಿಸ್ಕ್ ರಿವಾರ್ಡ್ ಇಟ್ಕೋಬಹುದು, ಬೊಲಿಂಜರ್ ಬ್ಯಾಂಡ್ ನ ಟಾರ್ಗೆಟ್ ಇಟ್ಕೋಬಹುದು. ವಿ ಆರ್ ಯೂಸಿಂಗ್ ಬೊಲಿಂಜರ್ ಬ್ಯಾಂಡ್ ಓನ್ಲಿ ಫಾರ್ ಫೈಂಡಿಂಗ್ ದಿ ಡೈರೆಕ್ಷನ್ ಅಂಡ್ ಕೀಪಿಂಗ್ ದಿ ಟಿಪಿ ಅಂಡ್ SL. ಸಿಂಪಲ್. ಇದೇನ್ ಇಟ್ಕೊಂಡು ಯಾವ್ದೇ ತರ ಮಾರ್ಕೆಟ್ ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ ಅಂತ ಥಿಂಕ್ ಮಾಡಲ್ಲ. ಓಕೆನಾ? ಸೊ ಗೊತ್ತಾಯ್ತು ಅಂತ ಅನ್ಕೋತೀನಿ. ಸೊ ನೀವ್ ಯಾವಾಗ್ಲೂ ಅಷ್ಟೇ, ಇವಾಗ ನೋಡಿ ಇಲ್ಲಿ ಡೌನ್ ಸೈಡ್ ಟ್ರೇಡ್ ನ ಪ್ಲಾನ್ ಮಾಡೋಣ. ಓಕೆನಾ? ಸೊ ಮೇಜರ್ ಸ್ವಿಂಗ್ ಹೈ, ಮೇಜರ್ ಸ್ವಿಂಗ್ ಲೋ, ಮೇಜರ್ ಸ್ವಿಂಗ್ ಲೋ. ಯಾಕೆ ಇದನ್ನ ಹಾಕೊಂಡಿಲ್ಲ ಹೇಳಿ? ಸಿ ದಿಸ್, ಸಾರಿ, ಇದೆ ಯಾಕಂದ್ರೆ ಇದೇ ಜಾಸ್ತಿ ಇರೋದು, ಕರೆಕ್ಟ್ ಅಲ್ವಾ? ಇದಕ್ಕಿಂತ ಇದೇ ಜಾಸ್ತಿ ಇರೋದ್ರಿಂದ ಇದು. ಸೊ ಇಲ್ಲಿ ನೋಡಿ ಬೀಟ್ ಮಾಡಿದೆ ಅಂದ್ರೆ ಅರ್ಥ ಏನು, ಈ ಅಪ್ ಟ್ರೆಂಡ್ ಕನ್ವರ್ಟಿಂಗ್ ಇನ್ ಟು ಡೌನ್ ಟ್ರೆಂಡ್. ಇಲ್ಲಿ ಏನಾಗುತ್ತೆ ಗೊತ್ತಾ, ದೇರ್ ಮೇ ಬಿ ಎ ಚಾನ್ಸ್ ಇಲ್ಲಿಂದ ಮಾರ್ಕೆಟ್ ಪಟ್ ಅಂತ ಮೂವ್ ಆಗೋದಕ್ಕೆ, ಬಟ್ ದಟ್ಸ್ ವೈ ವಿ ವೇಟ್ ಫಾರ್ ದಿ ರೀಟ್ರೇಸ್ಮೆಂಟ್ ಟ್ರೇಡ್ ಇನ್ ಗೇಮ್ ಚೇಂಜರ್ ಪಾರ್ಟ್ 1. ಸೊ ಇವಾಗ ಇಲ್ಲಿ ಬೀಟ್ ಮಾಡ್ತು, ಮಾರ್ಕೆಟ್ ಬಂದಿದೆ ಡೌನು. ಸೊ ಫಿಬ್ ಹಾಕೋಬೇಕಾದ್ರೆ ಇಲ್ಲಿಂದ ಶುರುವಾಗಿ ಮೂಮೆಂಟ್ ಆಗಿ ಬಿದ್ದಿದೆ. ಇದು ಒಂದು ಚಿಕ್ಕ ಮೈನರ್ ಸ್ವಿಂಗ್ ಹೈ ಮತ್ತೆ ಲೋ. ಸೊ ವಿ ಹ್ಯಾವ್ ಟು ಲುಕ್ ಫಾರ್ ಮೇಜರ್. ಬೂಮ್. ಓಕೆ, ಇಲ್ಲಿ ನೋಡಿ ರಿಜೆಕ್ಟ್ ಆಗಿದೆ. ಇಲ್ಲಿ ರಿಜೆಕ್ಟ್ ಆಗಿ ರೆಡ್ ಕ್ಯಾಂಡಲ್ ಬಂದಿದೆ. ನೀವು ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಹಾಕೊಂಡ್ರೆ ನೋಡಿ, ಅದು ಎಲ್ಲೋದಲ್ಲೂ ಇರುತ್ತೆ. ಸೊ ಅಂದ್ರೆ ಅದು ಮೊಮೆಂಟಮ್ ಕ್ಯಾಂಡಲ್ ಅಂತ ಅರ್ಥ. ವಿ ಪ್ಲಾನ್ ಎ ಟ್ರೇಡ್ ಹಿಯರ್. ಓಕೆ, ಸ್ಟಾಪ್ ಲಾಸ್ ಇಡೋದಕ್ಕೆ ವಿ ಯೂಸ್ ಎ ಬೊಲಿಂಜರ್ ಬ್ಯಾಂಡ್. ಸಿ, ಬೊಲಿಂಜರ್ ಬ್ಯಾಂಡ್ ಸ್ಟಾಪ್ ಲಾಸ್ ಅಪ್ಪರ್ ಬ್ಯಾಂಡ್ ಗೆ. ದೆನ್ ವಿ ಕೀಪ್ ಎ ಟಾರ್ಗೆಟ್ ಟು ದಿ ಲೋವರ್ ಬ್ಯಾಂಡ್ ಗೆ. ಸಿಂಪಲ್. ಅಂಡ್ ಯು ಕ್ಯಾನ್ ಟೇಕ್ ಎ ಟ್ರೇಡ್ EMA ಬ್ರೇಕ್ ಆದಾಗ ಕೂಡಾನು, ಆರ್ EMA ದೂರ ಇದ್ದಾಗ EMA ತನಕ ಟಾರ್ಗೆಟ್ ಏನ್ ಬೇಕಾದ್ರೂ ಪ್ಲಾನ್ ಮಾಡಬಹುದು. ಸೊ ಇವಾಗ 0.5 0.6 ರೀಟ್ರೇಸ್ ಆದಾಗ ಇಫ್ ಯು ಆರ್ ವೇಟಿಂಗ್ ಫಾರ್ 20 EMA ಕ್ಲೋಸ್ ಅಲ್ವಾ, ಲೇಟ್ ಆಗೋಗುತ್ತೆ.
ಸೊ ಇನ್ ಕೇಸ್ ಈ ತರ ರೆಡ್ ಕ್ಯಾಂಡಲ್ ಬಂದು ಇಫ್ ಇಟ್ ಈಸ್ ರಿಜೆಕ್ಟಿಂಗ್ ದಿ ಅಪ್ಪರ್ ಬ್ಯಾಂಡ್ ಅಲ್ವಾ, 0.5 0.6 ಹತ್ರ ಟ್ರೇಡ್ ಪ್ಲಾನ್ ಮಾಡ್ಬೇಕಾದ್ರೆ ನೀನೇನು ರಿಜೆಕ್ಷನ್ ಆದ್ರೆ ಅಪ್ಪರ್ ಬ್ಯಾಂಡ್ ನ ಆರ್ ಲೋವರ್ ಬ್ಯಾಂಡ್ ನ, ಸೊ ಅವಾಗ ಕೂಡ ಟ್ರೇಡ್ ತಗೋಬಹುದು. EMA ಬ್ರೇಕ್ ಗೆ ವೆಯ್ಟ್ ಮಾಡೋದಿರುತ್ತಲ್ಲ, ತುಂಬಾ ಒಳ್ಳೇದು, ಐ ಕನ್ಫರ್ಮೇಶನ್ ಇರುತ್ತೆ. ಇನ್ ಕೇಸ್ ಏನಾದ್ರು EMA ದೂರ ಇತ್ತು ಅಂದ್ರೆ EMA ತನಕ ಟಾರ್ಗೆಟ್ ಇಟ್ಕೊಳ್ಳಿ, ಆರ್ ಲೋವರ್ ಬ್ಯಾಂಡ್ ತನಕ ಟಾರ್ಗೆಟ್ ಇಟ್ಕೊಳ್ಳಿ. ಈ ಸಿನಾರಿಯೋನೇನೆ. ಓಕೆ, ನೆನ್ನೆ ಸಿನಾರಿಯೋ ಮಾತಾಡೋಣ. ಓಕೆ, ಸೊ ಇಂಡಿಕೇಟರ್ ನ ಕ್ಲೋಸ್ ಮಾಡ್ತೀನಿ. ಸಿ ಸಿಂಪಲ್ ಮಾರ್ಕೆಟ್ ನೋಡಿ, ಇಲ್ಲಿ ಮೇಜರ್ ಸ್ವಿಂಗ್ ಹೈ, ಓಕೆನಾ, ಬಂತು ಮೇಜರ್ ಸ್ವಿಂಗ್ ಲೋ, ಇದು ಮೇಜರ್ ಸ್ವಿಂಗ್ ಲೋ, ಕರೆಕ್ಟಾ? ಸಿ ಮಾರ್ಕೆಟ್ ಮೇಲ್ ಹೋಗಿದೆ, ಮೇಜರ್ ಸ್ವಿಂಗ್ ಹೈನ ಬ್ರೇಕ್ ಮಾಡಿದೆ, ಅಪ್ ಟ್ರೆಂಡ್ ಆಗಿ ಕನ್ವರ್ಟ್ ಆಗಿದೆ. ಓಕೆ, ಸೊ ಇದನ್ನೇನಾದ್ರು ಬೀಟ್ ಮಾಡಿ ಬಂದಿದ್ರೆ ಡೌನ್ ಟ್ರೆಂಡ್ ಆಗಿರೋದು. ಸೊ ಅಪ್ ಟ್ರೆಂಡ್ ಆಗೇ ಹೋಗಿದೆ. ಇಲ್ಲೆಲ್ಲ ಇರೋದು ಕೂಡ ಮೈನ್ಯೂಟ್ ಮೇಜರ್ ಸ್ವಿಂಗ್ ಅಂಡ್ ಹೈ ಆಗಿರೋದ್ರಿಂದ, ಸಿ ಇಲ್ಲಿಗೆ ಬಂದು ಟಚ್ ಮಾಡ್ತು ಮಾರ್ಕೆಟ್, ಬಂತು. ಸಿ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಈ ಸ್ವಿಂಗ್ ಲೋನ ಬೀಟ್ ಮಾಡಿಲ್ಲ. ಓಕೆನಾ, ಒಂದ್ ಅರ್ಥ, ಅದು ಹಾಗೆ ಇರ್ಲಿ. ಸಿ ಇಲ್ಲಿಯೂ ಅಷ್ಟೇ ನೋಡಿ, ಮೇಜರ್ ಸ್ವಿಂಗ್ ಲೋ ಏನಿದೆಯಲ್ಲ, ಈ ಲೋನ, ಓಕೆ ಬೇರೆ ಲೈನ್ ಹಾಕೋತೀನಿ, ಈ ಲೋ ಏನಿದೆಯಲ್ಲ, ಈ ಲೋನ ಮಾರ್ಕೆಟ್ ಬೀಟ್ ಮಾಡಿಲ್ಲ. ಬಟ್ ಇಲ್ಲಿ ಬೀಟ್ ಮಾಡಿ ಬಂತು. ವಿ ವೇಟ್ ಫಾರ್ ಎ ಫಿಬೋನಚಿ ಏನಂತೀವಿ, ಫಿಬೋನಚಿ ರಿಜೆಕ್ಷನ್. ಬಟ್ ಇಲ್ಲಿ ನೋಡ್ಬೋದು ಫಿಬೋನಚಿನ ರಿಜೆಕ್ಟ್ ಮಾಡ್ದಲೆ ಗ್ರೀನ್ ಕ್ಯಾಂಡಲ್ ಮೇಲೋಯ್ತು. ಓಕೆನಾ, ಸೊ ಅಂದ್ರೆ ಅರ್ಥ ಏನು, ಟ್ರೆಂಡ್ ಹಾಗೇ ಉಳ್ಕೊಂಡಿದೆ, ಅಪ್ ಟ್ರೆಂಡ್ ಅಂತ ಅರ್ಥ. ಸಿ ಇಲ್ಲಿಂದ ಎಲ್ಲ ಮೇಲೋಯ್ತು, ಇಲ್ಲಿಗೆ ಬಂತು ನೋಡಿ, ಬೀಟ್ ಮಾಡ್ತು. ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ನಾನು ಇವಾಗ ಇದನ್ನ ಯೂಸ್ ಮಾಡ್ತೀನಿ. ಸೊ ಫಾಲ್ ಆಯಿತು, ಡೌನ್ ಟ್ರೆಂಡ್, ಮೇಜರ್ ಸ್ವಿಂಗ್ ಹೈ, ಮೇಜರ್ ಸ್ವಿಂಗ್ ಲೋ, ಹೈ, ಸಿ ದೆನ್ ಬಂದು ಬೀಟ್ ಮಾಡ್ತು. ಓಕೆ, ಮಾರ್ಕೆಟ್ ಅಟ್ ಪ್ರೆಸೆಂಟ್ ಹೇಗೆ ಇರ್ಲಿ, ಜಸ್ಟ್ ನೀವು ಮಾರ್ಕೆಟ್ ಸ್ಟ್ರಕ್ಚರ್ ನ ಅರ್ಥ ಮಾಡ್ಕೋಬೇಕು. ಓಕೆ, ಸಿ ಬ್ರೇಕ್ ಮಾಡ್ತು. ಓಕೆ, ಬಂದು ಅಪ್ ಸೈಡ್ ಇಲ್ಲಿ ಬ್ರೇಕ್ ಆಗಿದೆ. ಅಂದ್ರೆ ಅರ್ಥ ಏನು, ದಿಸ್ ಡೌನ್ ಟ್ರೆಂಡ್ ಇಸ್ ಕನ್ವರ್ಟಿಂಗ್ ಇಂಟು ಅಪ್ ಟ್ರೆಂಡ್ ಅಂತ. ಸೊ ಇಲ್ಲಿಂದ ನೋಡಿ ಒಂದ್ 3-4 ರೆಡ್ ಬಂತಲ್ಲ, ಯು ವಿಲ್ ವೇಟ್ ಅಂಡ್ ಪ್ಲಾನ್ ಮಾಡ್ತೀರಾ. ಸೊ ಮಾರ್ಕೆಟ್ ಬರ್ಲಿಲ್ಲ, ಬೀಟ್ ಮಾಡ್ಕೊಂಡು ಹೋಯ್ತು, ಅಂಡ್ ಇದನ್ನು ಬೀಟ್ ಮಾಡ್ತು. ಸೊ ಮೇಜರ್ ಸ್ವಿಂಗ್ ಹೈ ಬೀಟ್ ಆಯ್ತು. ದೆನ್ ಇಲ್ಲಿಂದ ಇಲ್ಲಿಗೆ ಆಗೋತೀರಾ. ಓಕೆ, ಸೊ ಅದು ಆಗೋದಿಲ್ಲ, ಇಲ್ಲಿ ಯಾವುದೇ ಟ್ರೇಡ್ ಸಿಗೋದಿಲ್ಲ, ಬಿಟ್ಬಿಡ್ತೀರಾ. ಓಕೆ ನನ್ನ ಕರೆಕ್ಟಾ? ಸೊ ಸಿಂಪಲ್. ಇವಾಗ ಫಾರ್ ಎಕ್ಸಾಂಪಲ್ BTC/USD ಅಲ್ಲಿ ಅನಲೈಸ್ ಹೇಗ್ ಮಾಡ್ತೀನಿ ನೋಡಿ. ಓಕೆ, ಲೈವ್ ಮಾರ್ಕೆಟ್ ಅಲ್ಲಿ ಇರುತ್ತಲ್ಲ BTC/USDT. ಸೊ ಅನಲೈಸ್ ಹೇಗ್ ಮಾಡ್ತೀನಿ ನೋಡಿ. ಸೊ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಓಕೆ, ಸಿ ಮಾರ್ಕೆಟ್ ಏನಾಗಿದೆ, ಇಲ್ಲಿಂದ ಫಾಲ್ ಆಗಿದೆ, ಕರೆಕ್ಟಾ? ಇಲ್ಲಿಂದ ಫಾಲ್ ಆಗಿದೆ. ಸೊ ಮಾರ್ಕೆಟ್ ಫಾರ್ಮೇಶನ್ ಮಾಡಿದೆ ಹೈ, ಮಾರ್ಕೆಟ್ ಮೇಜರ್ ಸ್ವಿಂಗ್ ಲೋನು ಫಾರ್ಮೇಶನ್ ಮಾಡಿದೆ, ಕರೆಕ್ಟಾ? ಸಿ ಮಾರ್ಕೆಟ್ ಇವಾಗ ಇದ್ರ ಒಳಗಡೆನೆ ಓಡಾಡ್ತಿದೆ. ಸೊ ಮೇಜರ್ ಸ್ವಿಂಗ್ ಇದನ್ನ ಬ್ರೇಕ್ ಮಾಡಿದೆ, ಇದಕ್ಕೆ ಲೈನ್ ಹಾಕೊಂಡೆ, ಮೇಜರ್ ಸ್ವಿಂಗ್ ಹೈಗೂ ಇಲ್ಲೂ ಹಾಕೊಂಡಿದ್ದೇನೆ. ಸೊ ಇವಾಗ ಒಂದನ್ನ ಅಬ್ಸರ್ವ್ ಮಾಡಿ, ಇದು ಲಾಂಗ್ ಟರ್ಮ್ ಅಲ್ಲಿ ನಾವು ವ್ಯೂ ಇಟ್ಕೊಂಡಿರೋದು ಅಷ್ಟೇನೆ. ಓಕೆ, ಸೊ ಇಲ್ಲಿಂದ ಬೀಟ್ ಮಾಡಿದ್ರೆ ಇನ್ನ ಮೇಲ್ ಹೋಗುತ್ತೆ ಅಂತ. ಈಗ ಶಾರ್ಟ್ ಟರ್ಮ್ ನೋಡೋದಾದ್ರೆ, ಸಿ ನೋಡಿ ಒಂದ್ ಸ್ವಲ್ಪ ಹೊತ್ತು ಏನಾಗಿದೆ ಅಂತ, ಮಾರ್ಕೆಟ್ ಫಾಲ್ ಆಗಿ ಇದ್ರ ಒಳಗಡೆ ಬಂದಿದೆ. ಸಿ ಇಲ್ಲಿಂದ ರೈಸ್ ಆಗಿದೆ, ಕರೆಕ್ಟಾ? ಇಲ್ಲಿಂದ ರೈಸ್ ಆಗಿ ಇಲ್ಲಿ ಮತ್ತೆ ರಿಜೆಕ್ಟ್ ಆಗಿದೆ ಈ ಲೆವೆಲ್ ನ, ಮೇಜರ್ ಸ್ವಿಂಗ್ ಹೈ, ಮೇಜರ್ ಸ್ವಿಂಗ್ ಲೋ. ಸೊ ಇವಾಗ ಏನಾಗ್ಬೋದು, ಮಾರ್ಕೆಟ್ ಏನಾದ್ರೂ ಲೆಟ್ಸ್ ಸೇ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀನಿ, ಇಲ್ಲಿಗೆ ಬಂತು ಅನ್ಕೊಳ್ಳಿ, ಅಗೇನ್ ಮಾರ್ಕೆಟ್ ಬಂತು. ಇದನ್ನ ಮಾರ್ಕೆಟ್ ಆದ್ಮೇಲೆ ನೋಡಿ, ವಿಡಿಯೋ ಆದ್ಮೇಲೆ ಅಗೇನ್ ಮಾರ್ಕೆಟ್ ಇಲ್ಲಿ ಬಂದು ಸಪೋರ್ಟ್ ತಗೋತು, ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬಂತು ಅನ್ಕೊಳ್ಳಿ. ಇಲ್ಲಿ ನಿಮಗೆ ಏನೆಲ್ಲ ಇದೆ ಹೇಳಿ. ಸಿ ಇಲ್ಲಿ ನೋಡಿ, ಇಲ್ಲಿ ಒಂದು ಡಿಮ್ಯಾಂಡ್ ಝೋನ್ ಇರುತ್ತೆ. ಓಕೆ, ಇಲ್ಲೆಲ್ಲೂ ಡಿಮ್ಯಾಂಡ್ ಝೋನ್ ಇಲ್ಲ,
ಇಲ್ಲಿ ಡಿಮ್ಯಾಂಡ್ ಝೋನ್ ಇದೆ, ಇಲ್ಲಿ ಡಿಮ್ಯಾಂಡ್ ಝೋನ್ ಇದೆ, ಅಷ್ಟೇನೆ, ಇನ್ನೆಲ್ಲೂ ಇಲ್ಲ. ಓಕೆ, ಇಲ್ಲೆಲ್ಲೂ ಇಲ್ಲ. ಈ ಝೋನ್ ಸ್ಟ್ರಾಂಗ್ ಇದೆಯಾ ಅಂತ ನೀವು ನೋಡ್ಬೇಕು, ಅಷ್ಟೇನೆ ನಾನು ನೋಡ್ತಾ ಇರೋದು. ಓಕೆನಾ? ಸೊ ಮಾರ್ಕೆಟ್ ಆ ಝೋನ್ ಸ್ಟ್ರಾಂಗ್ ಇದೆಯಾ? ಇಲ್ಲ, ಯಾವ್ದು ಲೆವೆಲ್ಸ್ ಕಾಣಿಸ್ತಾ ಇಲ್ಲ. ಓಕೆ, ಸೊ ಬಟ್ ಯು ಹ್ಯಾವ್ ಟು ಲುಕ್ ಫಾರ್ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ಆರ್ EMA ಸಪೋರ್ಟ್ ನ ತಗೋಬೇಕು, ದೆನ್ ಟ್ರೇಡ್ ನ ಪ್ಲಾನ್ ಮಾಡಬೇಕು. ಓಕೆನಾ? ಸಿ, ಮೇಜರ್ ಸ್ವಿಂಗ್ ಹೈನ ರಿಜೆಕ್ಟ್ ಮಾಡಿದೆ ಮಾರ್ಕೆಟ್, ಇವಾಗ ಇಲ್ಲಿಂದ ಕೆಳಗಡೆ ಬಂದು ಇಲ್ಲಿ ಸಪೋರ್ಟ್ ತಗೊಂಡು ಇಟ್ ಹ್ಯಾಸ್ ಟು ಗೋ ಅಪ್. ಇನ್ ಕೇಸ್ ತಗೊಳ್ಳಿಲ್ಲ ಅಂದ್ರೆ ಈ ಡೌನ್ ಟ್ರೆಂಡ್ ಏನಾಗಿರುತ್ತಲ್ಲ, ಇಲ್ಲಿ ನೋಡ್ಬೋದು, ಇದು ಬೀಟ್ ಮಾಡ್ತು ಅನ್ಕೊಳ್ಳಿ, ದೆನ್ ಅಗೇನ್ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಂಡು 0.5 0.6 ಅಲ್ಲಿ ಹೊಡಿಬೇಕು. ಓಕೆನಾ? ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನೀವ್ ಇಷ್ಟೇ ಮಾಡ್ಬೇಕಾಗಿರೋದು. ಈ ಎಕ್ಸ್ಟೆಂಡೆಡ್ ವರ್ಷನ್ ಅಲ್ಲಿ ಏನು ಅಂದ್ರೆ ನಿಮ್ಗೆ ಫಿಬ್ ನ ಮಾರ್ಕ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಅಂಡ್ ಇಂಪಾರ್ಟೆಂಟ್ ಥಿಂಗ್, ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್, ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಇದ್ರಲ್ಲಿ ಹೇಗೆ ಮರ್ಜ್ ಮಾಡ್ಬೇಕು ಅಂತ. ಸಿಂಪಲ್, ಇನ್ನೊಂದ್ಸತಿ ಯಾವ್ದಾದ್ರು ಒಂದು ಟ್ರೇಡ್ ಆಗಿರೋ ಟ್ರೇಡ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಸುಮ್ನೆ ಹಿಂಗ್ ನೋಡ್ತೀರಾ ಮಾರ್ಕೆಟ್ ಹಿಂಗಿರುತ್ತೆ ಇವಾಗ. ಓಕೆ, ಹಿಂಗ ಅರ್ಥ ಮಾಡ್ಕೊಳ್ಳಿ ನೀವು. ಇಲ್ಲಿದ್ದಾಗ ಇದೊಂದು ಲೆವೆಲ್, ಓಕೆನಾ? ಇದೊಂದು ಲೆವೆಲ್, ಇದೊಂದು ಲೆವೆಲ್, ಓಕೆನಾ? ಸೊ ದೆನ್ ಇಲ್ಲಿಂದ ಕರೆಕ್ಷನ್ ಆಗಿದೆ. ಓಕೆ, ಸೊ ಇಲ್ಲೆಲ್ಲ ಬರೀ ಕರೆಕ್ಷನ್ಸ್ ಗಳೇ ಆಗಿದೆ. ಓಕೆನಾ? ಸೊ ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ, ಇದನ್ನ ಬಿಟ್ಬಿಡೋಣ. ಈ ಮೇಜರ್ ಸ್ವಿಂಗ್ ಲೋ ಇದೆಯಲ್ಲ, ಇಲ್ಲಿ ನಾನು ಇವಾಗ ಸರ್ಕಲ್ ನ ಮಾರ್ಕ್ ಮಾಡ್ತೀನಿ. ಓಕೆ, ಸೊ ಕನ್ಫ್ಯೂಷನ್ ಆಗ್ಬೋದು, ಬಟ್ ಸ್ಟಿಲ್ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲಾನು ಗೊತ್ತಾಗುತ್ತೆ. ಎಲ್ಗುರು ಎಲ್ಲಿ 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 ಓಕೆ, ಸರ್ಕಲ್. ಸೊ ಈ ಒಂದು ಮೇಜರ್ ಸ್ವಿಂಗ್ ಲೋ ಇದೆಯಲ್ಲ, ಈ ಸ್ವಿಂಗ್ ಲೋ ಹತ್ರ ಸಪೋರ್ಟ್ ತಗೊಂಡು ಬ್ರೇಕ್ ಮಾಡ್ತು. ಅಬ್ಸರ್ವ್, ಬ್ರೇಕ್ ಮಾಡಿರೋದು ಅಬ್ಸರ್ವ್, ಮೇಜರ್ ಸ್ವಿಂಗ್ ಲೋನ ಬ್ರೇಕ್ ಮಾಡಿದೆ. ಕರೆಕ್ಟಾ? ಸೂಪರಾ? ದೆನ್ ಬಂತು ರೆಡ್ ಕ್ಯಾಂಡಲ್ ಬಂತು, ದೆನ್ ಅಗೇನ್ ಕೆಳಗಡೆ ಬಂತು. ಈ ತರ ರೆಡ್ ಕ್ಯಾಂಡಲ್ ಬಂದಾಗ ವಾಟ್ ಯು ಹ್ಯಾವ್ ಟು ಡೂ ಇಸ್, ಒಂದು ಸ್ವಲ್ಪ ಗ್ರೀನ್ ಕ್ಯಾಂಡಲ್ ಬಂದಾಗ ಇಲ್ಲಿಂದ ಇಲ್ಲಿಗೆ ಹಾಕ್ಬೇಕು. ರಿಟ್ರೇಸ್ಮೆಂಟ್ ಆಗಿಲ್ಲ, ದೆನ್ ಅಗೇನ್ ಕೆಳಗಡೆ ಬಿತ್ತು, ದೆನ್ ಅಗೇನ್ ಇಲ್ಲಿಂದ ಇಲ್ಲಿಗೆ ಹಾಕ್ತೀರಾ. ಓಕೆ, ಸೊ ಅಂಡ್ ಯು ಹ್ಯಾವ್ ಟು ಲುಕ್ ಇಯರ್. ಓಕೆ, ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನು ಇದೆ. ಓಕೆ, ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ? ದೆನ್ ಬೊಲಿಂಜರ್ ಬ್ಯಾಂಡ್ ಸೀರೀಸ್ ಟ್ರೇಡ್ ನ ಪ್ಲಾನ್ ಮಾಡ್ತೀವಿ. ಬೊಲಿಂಜರ್ ಬ್ಯಾಂಡ್ ನೋಡಿ ದೂರ ಇದೆ, ಸ್ಟ್ರಾಂಗ್ ಸೆಲ್ಲಿಂಗ್ ಪ್ರೆಷರ್ ಕ್ಯಾಂಡಲ್ ಬಂದಿದೆ 0.5 0.6 ನ. EMA ಬ್ರೇಕ್ ಮಾಡಿದೆ, ಅಬ್ಸರ್ವ್ ಮಾಡಿ. ಸೊ ಟ್ರೇಡ್ ನ ಪ್ಲಾನ್ ಮಾಡ್ತೀವಿ, ಸ್ಟಾಪ್ ಲಾಸ್ ನ ಅಪ್ಪರ್ ಬ್ಯಾಂಡ್ ಅಲ್ಲಿ ಇಟ್ಕೋತೀವಿ. ಅಂಡ್ ಇದನ್ನ ಲೋವರ್ ಬ್ಯಾಂಡ್ ಗೆ ಎಕ್ಸಿಟ್ ಮಾಡ್ಬೇಕಾ ಇಲ್ವಾ ಬ್ರೋ ಅಂತ ಕೇಳ್ತಾ ಇರ್ತೀರಾ. ಇಲ್ಲಿ ನೋಡಿ, ಇಲ್ಲಿ ಮಲ್ಟಿಪಲ್ ನಿಮಗೆ ಕನ್ಫರ್ಮೇಶನ್ ಸಿಕ್ಕಿದೆ. ಒಂದು ಸಪ್ಲೈ ಝೋನ್ ಅಂಡ್ ಇನ್ನೊಂದು EMA ಬ್ರೇಕ್ ಮಾಡಿದೆ. ಅಂಡ್ ಇಲ್ಲಿ ಅಬ್ಸರ್ವ್ ಮಾಡಿ, ಲಾಟ್ ಆಫ್ ಸತಿ ಇದನ್ನ ಮಾರ್ಕೆಟ್ ಈ ಜಾಗನ ಕಾಂಟ್ಯಾಕ್ಟ್ ಮಾಡಿದೆ. ಓಕೆ, ಈ ಜಾಗ ಏನಿದೆಯಲ್ಲ, ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಮಾರ್ಕೆಟ್ ಬಂತು ಸಪೋರ್ಟ್ ತಗೊಂಡು ಮೇಲೆ ಹೋಗಿದೆ. ಅಂದ್ರೆ ಈ ಒಂದು ಜಾಗ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಈ ತುಂಬಾ ಇಂಪಾರ್ಟೆಂಟ್ ಆಗಿರೋ ಜಾಗದ ಹತ್ರನೇ ನಮ್ಗೆ 0.5 0.6 ಕನ್ಫರ್ಮೇಶನ್ ಸಿಕ್ಕಿದೆ. EMA ಬ್ರೇಕ್ ಆಗಿದೆ. ಅಂಡ್ ಇನ್ನೊಂದು ಸಪ್ಲೈ ಝೋನ್ ನ ಮಾರ್ಕ್ ಮಾಡ್ಬೇಕಾದ್ರೆ ಮೊಮೆಂಟಮ್ ಕ್ಯಾಂಡಲ್ ಅದೇನಿದೆ ಸಪ್ಲೈ ಝೋನ್ ಪ್ರೀವಿಯಸ್ಲಿ ಅದು ಕೂಡ ಅಲ್ಲೇ ಮಾರ್ಕ್ ಆಗಿದೆ. ಅಂದ್ರೆ ಇದು ಹೈ ಕನ್ಫರ್ಮೇಶನ್ ಟ್ರೇಡ್ ಅಂತ ಅರ್ಥ. ಓಕೆನಾ? ಸೊ ಗೇಮ್ ಚೇಂಜರ್ 1 ನ ನೋಡ್ಕೊ ಬನ್ನಿ. ಓಕೆ, ಸೊ ಅವಾಗ ಇನ್ನ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಸೊ ಇವಾಗ ಇಲ್ಲಿ ನೋಡ್ಬೋದು ಮೇಜರ್ ಸ್ವಿಂಗ್ ಹೈ. ಓಕೆ, ಬ್ರೇಕ್ ಆಗಿಲ್ಲ. ಮಾರ್ಕೆಟ್ ಇಲ್ಲಿಂದ ಅಪ್ ಟ್ರೆಂಡ್ ಮೂವ್ ಆಗ್ತಾ ಇದೆ. ಕರೆಕ್ಟಾ? ಇವಾಗ ಇದು ಟ್ರೆಂಡ್ ರಿವರ್ಸ್ ಆಗ್ಬೇಕು ಅಂದ್ರೆ ಇಲ್ಲಿಂದ ಒಂದ್ ಸ್ವಲ್ಪ ಅಪ್ ಮೂವ್ಮೆಂಟ್ ಆಗ್ಬೇಕು. ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿಂದ ಒಂದ್ 2 ಕ್ಯಾಂಡಲ್ ರೆಡ್ ಬರ್ತಾ ಇದೆ ಅಂದಿದ ತಕ್ಷಣನೇ ವಿ ವಿಲ್ ಮಾರ್ಕ್ ಫಿಬೋನಚ್ಚಿ ಮಾರ್ಕ್ ಮಾಡ್ತೀವಿ. ಇಲ್ಲಿ ಮಾರ್ಕೆಟ್ ಇಲ್ಲಿಗೆ ಬಂದು ಸಪೋರ್ಟ್ ತಗೋತು, ಮೊಮೆಂಟಮ್ ಕ್ಯಾಂಡಲ್ ಬಂದಿತ್ತು ವಿತ್ EMA ಸಪೋರ್ಟ್ ತಗೋತು ಅಂತ ಅಂದ್ರೆ ಇದು ಶೋರ್ ಎಂಟ್ರಿ ಆಗುತ್ತೆ.
ಗೇಮ್ ಚೇಂಜರ್ 1 ಅಲ್ಲಿ ನೀವೇನ್ ಮಾಡ್ತಾ ಇದ್ರಿ, ಸ್ವಿಂಗ್ ಹೈ ಬ್ರೇಕ್ ಆದಂಗು ಸ್ವಿಂಗ್ ಲೋ ಬ್ರೇಕ್ ಆದಂಗು ಅಪ್ ಸೈಡ್ ಡೌನ್ ಸೈಡ್ ಅನ್ಕೊಂಡು ವ್ಯೂ ತಗೊಂತಾ ಇದ್ರಿ ಟ್ರೇಡ್. ಬಟ್ ಇಲ್ಲಿ ವಿ ಆರ್ ಮರ್ಜಿಂಗ್ ಇಟ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್, ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಅಂಡ್ EMS, ಬೋಲಿಂಜರ್ ಬ್ಯಾಂಡ್, ಇವೆಲ್ಲಾನು ಕೂಡ. ಅಂಡ್ ಇವೆಲ್ಲಾನು ಕೂಡ ನಿಮ್ಗೆ ಯಾವ್ದೇ ತರ ಲ್ಯಾಗ್ ಮಾಡಲ್ಲ, ಇವೆಲ್ಲ ಲ್ಯಾಗಿಂಗ್ ಇಂಡಿಕೇಟರ್ ಅಂತಾರೆ. ಬಟ್ ಆ ಸೆಟಪ್ ಗಳಿಗೆ ಪ್ರಾಪರ್ ಆಗಿ ಸಿಗುತ್ತೆ. ಓಕೆ, ಸೊ ಇವಾಗ ಇದು ಡೌನ್ ಆಗೇ ಉಳ್ಕೋಬೇಕು ಅಂದ್ರೆ ಸಿ ದಿಸ್, ಈ ಮೇಜರ್ ಸ್ವಿಂಗ್ ಲೋ ಇದೆ, ಮಾರ್ಕ್ ಮಾಡ್ಕೊಳ್ಳಿ. ಸೊ ನೀವು ಟ್ರೇಡಿಗೆ ಕೂತಾಗ ಫಸ್ಟ್ ಮೇಜರ್ ಸ್ವಿಂಗ್ ಹೈ. ಇವಾಗ ನಾನು ಟ್ರೇಡಿಗೆ ಕೂತಿದ್ದೀನಿ ಗುರು ಈಗ. ಓಕೆ, ಟ್ರೇಡಿಗೆ ಕೂತಿದ್ದೀನಿ. ಸೊ ನೋಡ್ತೀನಿ, ಓಕೆ ಮಾರ್ಕೆಟ್ ಇಲ್ಲೆಲ್ಲ ಫಾಲ್ ಆಗಿದೆ, ಕನ್ಸಾಲಿಡೇಷನ್ ಆಗಿದೆ. ನಂದು ಲಾಂಗ್ ಟರ್ಮ್ ವ್ಯೂ ಇಲ್ಲದೆ ಇರೋದ್ರಿಂದ ಸೊ ಇಲ್ಲಿಂದ ಮಾರ್ಕೆಟ್ ಮೇಲ್ ಹೋಗಿದೆ, ಕರೆಕ್ಟಾ? ಇಲ್ಲಿಂದ ಮಾರ್ಕೆಟ್ ಮೇಲೋಗಿ ಕರೆಕ್ಷನ್ ಮಾಡಿದೆ. ಓಕೆ, ಸೊ ಮಾರ್ಕೆಟ್ ಮೇಲೋಗಿ ಕರೆಕ್ಷನ್ ಮಾಡಿದೆ, ಬಟ್ ಚಿಕ್ಕ ಮೇಜರ್ ಕರೆಕ್ಷನ್ ಆಗಿದೆ, ಸೊ ಮ್ಯಾಟರ್ ಆಗೋದಿಲ್ಲ. ದೆನ್ ಮಾರ್ಕೆಟ್ ಇಲ್ಲಿಂದ ಮೇಲೋಗಿದೆ, ಒಂದು 2 to 3 ಟೈಮ್ಸ್ ಮಾರ್ಕೆಟ್ ಹಿಂಗ್ ಬರ್ತಾ ಇತ್ತು ಅನ್ಕೊಳ್ಳೋಣ. ಸೊ ಇವಾಗ ನಾನು ಇಲ್ಲಿ ಹ್ಯಾಮರ್ ಆದಾಗ ಸಪೋರ್ಟ್ ತಗೊಂಡೆ, ಸಪೋರ್ಟ್ ಟ್ರೇಡು. ಇವಾಗ ನಾನು ಏನ್ ಮಾಡ್ತೀನಿ, ಸೊ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ನ ನೋಡ್ತೀನಿ. ಓಕೆ, ಡಿಮ್ಯಾಂಡ್ ಝೋನ್ ಇಲ್ಲಿ ನೋಡ್ಬೋದು, ಇಲ್ಲಿ ಮೊಮೆಂಟಮ್ ಕ್ಯಾಂಡಲ್ ಗೆ ಇಲ್ಲಿ ಡಿಮ್ಯಾಂಡ್ ಝೋನ್ ಇದೆ. ಓಕೆ, ಸೊ ಈ ಡಿಮ್ಯಾಂಡ್ ಝೋನ್ ಗೆ ಐ ವಿಲ್ ಮಾರ್ಕ್ ಎ ರೆಕ್ಟಾಂಗುಲರ್ ಸೊ ದಟ್ ನಿಮ್ಗೆ ಇನ್ನ ಈಸಿ ಆಗುತ್ತೆ. ಓಕೆ, ರೆಕ್ಟಾಂಗುಲರ್. ಓಕೆ, ಸಿ ದಿಸ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಮಾರ್ಕ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಓಕೆ, ಅಂಡ್ ಸಿ ದಿಸ್, ಸಿ ಮಾರ್ಕೆಟ್ ಎಕ್ಸಾಕ್ಟ್ಲಿ ನೋಡಿ. ಸೊ 0.5 0.6 ಝೋನ್, ದೆನ್ ಡಿಮ್ಯಾಂಡ್ ಝೋನ್, ಕರೆಕ್ಟಾ? ಸಿ ಡಿಮ್ಯಾಂಡ್ ಝೋನ್ ಅಲ್ಲಿ ಇರೋದಕ್ಕೇನೆ ಇಟ್ ವಿಲ್ ಕ್ರಿಯೇಟ್ ಎ ಡಿಮ್ಯಾಂಡ್. ಸೊ ಬಯರ್ಸ್ ಗಳಿಗೆ ಅದೇ ಬೇಕಾಗಿರೋದಲ್ವಾ, ಡಿಮ್ಯಾಂಡ್ ಝೋನ್ ಇದ್ರೇನೆ ಕೂಡ ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಇರುತ್ತೆ ಟ್ರೇಡ್ ತಗೊಳ್ಳೋದಕ್ಕೆ. ಸೊ ಮಾರ್ಕೆಟ್ ಇಲ್ಲಿಗೆ ಬಂತು, ಸಪೋರ್ಟ್ ತಗೊಂತು, ಮೇಲೋಯ್ತು, ಸಿಂಪಲ್. ಓಕೆ, ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನು ನಿಮಗೆ ಒಂದು ಸಿನಾರಿಯೋ ಹೇಳ್ತೀನಿ. ಇದು ರೆಸಿಸ್ಟೆನ್ಸ್, ಇದು ಸಪೋರ್ಟ್ ಅನ್ಕೊಳ್ಳಿ. ಓಕೆನಾ? ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಏನಿದೆಯಲ್ಲ, ಸೊ ಮಾರ್ಕೆಟ್ ಮೂವ್ ಆಗುತ್ತೆ, ಸೊ ಬ್ರೇಕ್ ಮಾಡ್ತು ಅನ್ಕೊಳ್ಳಿ. ಬ್ರೇಕ್ ಮಾಡಿದಾಗ ನಾವೇನ್ ಮಾಡ್ತೀವಿ, ವಿ ವಿಲ್ ಕೀಪ್ ಎ ವ್ಯೂ, ಅಪ್ಸೈಡ್ ವ್ಯೂ ಇಟ್ಕೋತೀವಿ. ಈ ಅಪ್ಸೈಡ್ ವ್ಯೂ ಇಟ್ಕೊಂಡಾಗ ಎಲ್ಲಿಂದ ಮೇಜರ್ ಸ್ವಿಂಗ್ ಹೈ ಆರ್ ಮೇಜರ್ ಸ್ವಿಂಗ್ ಲೋ ಇರುತ್ತೆ, ಸಾರಿ ಹೈ ಮತ್ತೆ ಲೋನ್ ಅನ್ನ ಇಟ್ಕೊಂಡು ಒಂದು ಅಟ್ಲೀಸ್ಟ್ 2 to 3 ಕ್ಯಾಂಡಲ್ಸ್ ಹಿಂಗ್ ಮೂವ್ ಆಗ್ಬೇಕು. 2 to 3 ಕ್ಯಾಂಡಲ್ಸ್ ಹಿಂಗ್ ಮೂವ್ ಆದ್ರೆ ಮಾತ್ರ ನೀವು ಫಿಬ್ ಹಾಕೋದಕ್ಕಾಗೋದು. ಓಕೆ, ಮಾರ್ಕೆಟ್ ಅಲ್ಲಿ ಆಗೋಗಿರೋದು, ಮೂಮೆಂಟ್ ಆಗೋಗಿರೋದು ಫಿಬ್ ಹಾಕೋದು ಈಸಿ, ಲೈವ್ ಅಲ್ಲಿ ಹಾಕೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಓಕೆ, ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಬಂತಾ ಇಲ್ಲಿ 0.5 0.6 ಏನಾದ್ರು ಸಪೋರ್ಟ್ ತಗೋತು ಅಂದ್ರೆ ದೆನ್ ಹೆವಿ ಕನ್ಫರ್ಮೇಶನ್ ಇರುತ್ತೆ. ಬಟ್ ಅದು ಒಂದೇ ಕನ್ಫರ್ಮೇಶನ್ ಅಲ್ಲ, ಟ್ರಾಪ್ ಮಾಡೋದಕ್ಕೂ ಕಾಯ್ತಾ ಇರ್ತಾರೆ. ಯು ಹ್ಯಾವ್ ಟು ಇನ್ಕ್ಲೂಡ್ ಲಾಟ್ ಆಫ್ ಕನ್ಫರ್ಮೇಶನ್ಸ್, EMA, ಬೊಲಿಂಜರ್ ಬ್ಯಾಂಡ್, ಮತ್ತೆ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್. ಓಕೆ, ಸೊ ಇಲ್ಲಿ ಬಂದ್ ಇವಾಗ ತಗೊಂಡೋದ್ರು ಅಂತ ಅನ್ಕೊಳ್ಳೋಣ. ಓಕೆ, ಸೊ ಅಲ್ಲ, ಇವಾಗ ಮಾರ್ಕೆಟ್ ಇಲ್ಲಿಗೆ ಬಂತೀಗ. ಓಕೆನಾ? ಮಾರ್ಕೆಟ್ ಇಲ್ಲಿಗೆ ಬಂದು ಟಚ್ ಮಾಡಿ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಆಯ್ತು ಅನ್ಕೊಳ್ಳಿ. 0.5 ಟೆಸ್ಟ್ ಮಾಡಿರುತ್ತೆ, EMA ಟೆಸ್ಟ್ ಮಾಡಿರುತ್ತೆ. ಓಕೆ, ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬಂತು ಅಂದ್ರೆ ಅವಾಗ ಈ ಲೈನ್ ಏನಾದ್ರು ರೆಸಿಸ್ಟೆನ್ಸ್ ಆಗೇ ಇತ್ತು ಅಂದ್ರೆ ದೆನ್ ವಿ ಹ್ಯಾವ್ ಟು ಥಿಂಕ್ ಲೈಕ್ ಈ ರೆಸಿಸ್ಟೆನ್ಸ್ ಕನ್ವರ್ಟ್ ಆಗಿದೆ ಸಪೋರ್ಟ್ ಆಗಿ ಅಂತ ಅರ್ಥ. ಗೇಮ್ ಚೇಂಜರ್ 2 ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ರೆಸಿಸ್ಟೆನ್ಸ್ ಸಪೋರ್ಟ್ ಆಗೋದು, ಸಪೋರ್ಟ್ ರೆಸಿಸ್ಟೆನ್ಸ್ ಆಗೋದು. ಓಕೆನಾ? ಸಿ ಗೇಮ್ ಚೇಂಜರ್ 1 ವರ್ಕ್ ಆಗೋದಕ್ಕೆ ದ ಮೇನ್ ರೀಸನ್ ನಾವೆಲ್ಲಾ ಟ್ರೇಡ್ಸ್ ರೀಟ್ರೇಸ್ ಅಲ್ಲಿ ಮಾಡ್ತೀವಿ. ಓಕೆನಾ? ಸೊ ಇಷ್ಟೇ ಸಿಂಪಲ್. ಬಟ್ ಯು ಹ್ಯಾವ್ ಟು ಇನ್ಕ್ಲೂಡ್ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್, ಬೊಲಿಂಜರ್ ಬ್ಯಾಂಡ್, ಸಪ್ಲೈ ಡಿಮ್ಯಾಂಡ್ ಝೋನ್, ಆ ಝೋನ್ ಅಲ್ಲಿ. ಓಕೆ, ಸೊ BTC USDT ಅಲ್ವಾ? ಸೊ ಇವಾಗ ನೋಡಿ, ನಾನು ಒಂದು ಟ್ರೇಡ್ ಮಾಡ್ತೀನಿ. ಓಕೆ, ಸೊ ಸಿಂಪಲ್, ಮಾರ್ಕೆಟ್ ಇಲ್ಲಿಂದ ಮೂವ್ಮೆಂಟ್ ಆಗಿದೆ, ಕರೆಕ್ಷನ್ ಆಗಿದೆ, ಬಟ್ ಈ ಒಂದು ಸ್ವಿಂಗ್ ಹೈನ ಬ್ರೇಕ್ ಮಾಡಿ ಸಸ್ಟೈನ್ ಆಗಿಲ್ಲ. ಓಕೆನಾ? ಈ ಒಂದು ಸ್ವಿಂಗ್ ಹೈನ, ಸೊ ಅದಕ್ಕೆ ಒಳಗಡೆ ಬಂದಿದೆ. ಸೊ ಇಟ್ ಇಸ್ ಫಾಲಿಂಗ್ ನಾವ್. ಇಲ್ಲಿಂದ ನಾನು ಇವಾಗ ಹಾಕೋತೀನಿ ಫಿಬ್. ಓಕೆ, ಇಲ್ಲಿಂದ ಫಿಬ್ ನ ಹಾಕೊಂಡೆ ಅಂತ ಅನ್ಕೊಳ್ಳಿ. ದೇರ್ ಮೇ ಬಿ ಎ ಚಾನ್ಸ್ ಇಲ್ಲಿಗೆ ಬರೋದಕ್ಕೆ ಚಾನ್ಸ್ ಇರುತ್ತಾ ಇಲ್ವಾ? ಯಾಕೆ ಅಂದ್ರೆ ಸಿ ಈ ಒಂದು ಮೇಜರ್ ಸ್ವಿಂಗ್ ಹೈ, ಮೇಜರ್ ಸ್ವಿಂಗ್ ಲೋ. ಓಕೆ, ಮೇಜರ್ ಸ್ವಿಂಗ್ ಹೈ, ಮೇಜರ್ ಸ್ವಿಂಗ್ ಲೋ. ಸೊ ಫಿಬ್ ನ ಹಾಕೋಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಹಾಕೋಬೇಕು, ಮೇಜರ್ ಸ್ವಿಂಗ್ ಹೈ ಮತ್ತೆ ಮೇಜರ್ ಸ್ವಿಂಗ್ ಲೋ ಇಂದ. ದೆನ್ 0.5 0.6 ಹತ್ರ ಸಪೋರ್ಟ್ ತಗೊಂಡಾಗ ಯು ಹ್ಯಾವ್ ಟು ಪ್ಲಾನ್ ಎ ಟ್ರೇಡ್. ಗೇಮ್ ಚೇಂಜರ್ 1 ಗೊತ್ತಾದವ್ರಿಗೆ ಗೊತ್ತಾಗಿರುತ್ತೆ ಇದು.
ಓಕೆನಾ, ಅದನ್ನ ನೋಡ್ಕೊಂಡು ನೀವೆಲ್ಲರೂ ನೋಡ್ಬೇಕು. ಅಂಡ್ ಈ ಒಂದು ಝೋನ್ ಹತ್ರ ಜಸ್ಟ್ ಥಿಂಕ್, ಓಕೆನಾ, ಈ ಝೋನ್ ಸ್ಟ್ರಾಂಗ್ ಇದೆಯಾ ಇಲ್ವಾ ಅಂತ ಯು ಹ್ಯಾವ್ ಟು ಥಿಂಕ್. ಓಕೆ, ಸೊ ಈ ಝೋನ್ ನಾನು ಮಾರ್ಕ್ ಮಾಡ್ತೀನಿ. ಓಕೆ, ಸಿ ಮೆಜಾರಿಟಿ ಆಫ್ ದ ಟೈಮ್ ಮಾರ್ಕೆಟ್ ಇದನ್ನ ಕಾಂಟ್ಯಾಕ್ಟ್ ಮಾಡಿದೆ. ಓಕೆನಾ, ಎಲ್ಲಿ ಗುರು ಬ್ರಷ್? ಸಿ ಮಾರ್ಕೆಟ್ ನೋಡಿ ಬಂದು ಸಪೋರ್ಟ್ ತಗೋತು, ಬಂತು ಬ್ರೇಕ್ ಮಾಡ್ತು, ಆಗ್ಲಿಲ್ಲ, ತಿರ್ಗಾ ಮೇಲ್ ಬಂತು, ಸಪೋರ್ಟ್ ಸಪೋರ್ಟ್ ಸಪೋರ್ಟ್, ತಿರ್ಗಾ ಬೀಟ್ ಮಾಡ್ತು, ತಿರ್ಗಾ ಬಂತು, ತಿರ್ಗಾ ಸಪೋರ್ಟ್ ತಗೊಂಡಿದೆ. ಅಂದ್ರೆ ಅರ್ಥ ಏನು ಇಲ್ಲಿ? ಓಕೆ, ಇದರಲ್ಲಿ 0.5 0.6 ಸಪೋರ್ಟ್ ತಗೊಂಡಿದೆ. ಆ ಝೋನ್ ಅಲ್ಲಿ ಪ್ರೀವಿಯಸ್ಲಿ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಗಳು ಕ್ರಿಯೇಟ್ ಆಗಿದೆ. ಓಕೆನಾ, ಅರ್ಥ? ಅಂಡ್ ನೀವು ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಏನಾದ್ರು ಅಲ್ಲಿ ಮಾರ್ಕ್ ಮಾಡಿದ್ರೆ ಮಾರ್ಕ್ ಮಾಡಿ ಇಟ್ಕೋಬಹುದು. ಓಕೆ, ಸೊ ಇವಾಗ ಇಲ್ಲಿ ನೋಡಿ, ನಾನು ಇವಾಗ ಓಕೆ, ಸೊ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ನ ಮಾರ್ಕ್ ಮಾಡ್ಬೇಕು ಅಂದ್ರೆ ಸೊ ದಿಸ್ ಒನ್ ಸಪೋರ್ಟ್, ದಿಸ್ ಒನ್. ಓಕೆ, ಸೊ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ನ ಮಾರ್ಕ್ ಮಾಡಿದ್ದೀನಿ. ಸಿ ಒಂದು ಸಿನಾರಿಯೋ ಇರುತ್ತೆ. ಒಂದು ಸಿನಾರಿಯೋ ಏನು ಅಂದ್ರೆ, ಇದು ಬೀಟ್ ಆದಾಗ ಯು ಹ್ಯಾವ್ ಟು ಲುಕ್ ಫಾರ್ ಅಪ್ಸೈಡ್ ಟ್ರೇಡ್, ಮೇಜರ್ ಸ್ವಿಂಗ್ ಲೋನ್ ಬ್ರೇಕ್, ಅಂದ್ರೆ ಲೈಕ್ ಫಿಬ್ ಹಾಕೊಂಡು 0.5 0.618 ಮಾಡ್ತೀರಾ. ಬಟ್ ಇವಾಗ ಹೆಂಗ್ ಮಾಡ್ಬೇಕು? ಸಿ ಇಲ್ಲಿಂದ ಮಾರ್ಕೆಟ್ ಮೂವ್ಮೆಂಟ್ ಆಗಿ ಟಚ್ ಮಾಡಿ ಬಂದಿದೆ, ಅಗೇನ್ ಟಚ್ ಮಾಡಿ ಬರ್ತಾ ಇದೆ. ಸೊ ನಾವ್ ಅರ್ಥ ಮಾಡ್ಕೊಂಡಿರೋದು ಅಂದ್ರೆ ಲೈಕ್ ನಾವ್ ಅರ್ಥ ಏನ್ ಮಾಡ್ಕೋಬೇಕು ಅಂದ್ರೆ ಸಿಂಪಲ್, ಇಲ್ಲಿಂದ ಲೈಕ್ ಮೇಜರ್ ಸ್ವಿಂಗ್ ಇದೆ ಅಲ್ವಾ, ಇಲ್ಲಿಂದ ಫಿಬ್ ನ ಹಾಕೊಂಡು ಇಲ್ಲಿ ತನಕ ಹಾಕೋತೀನಿ. ಅಗೇನ್ ಮಾರ್ಕೆಟ್ ಈ ಝೋನಿಗೆ ಬಂದ್ರೆ ವಿ ಹ್ಯಾವ್ ಟು ಪುಷ್ ದಿ ಟ್ರೆಂಡ್, ಆರ್ ಎಲ್ಸ್ ನೆಕ್ಸ್ಟ್ ಸ್ವಿಂಗ್ ಯಾವ್ದಾಗಿದೆ ನೋಡಿ, ಈ ಸ್ವಿಂಗ್ ಲೋನೆ ಮೂಮೆಂಟ್ ಆಗಿಲ್ಲ, ಇಲ್ಲಿಂದ ಮೂಮೆಂಟ್ ಆಗಿದೆ. ಓಕೆ, ಶಾರ್ಪ್ ಮೂವ್ ಆಗಿದೆ. ಸೊ ನೌ ಐ ಮಾರ್ಕ್ ದಿ ಫಿಬೋನಚ್ಚಿ. ಈ ಝೋನ್ ಏನಿದೆಯಲ್ಲ, ಈ ಝೋನ್ ಅಷ್ಟೊಂದು ಕನ್ಫರ್ಮೇಶನ್ ನ ನೋಡ್ಬೇಕು. ಸೊ ಮೆಜಾರಿಟಿ ಆಫ್ ದ ಟೈಮ್ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ಅಂದ್ರೆ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿದೆ. ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡಿರೋದ್ರಿಂದ ಲೆಟ್ಸ್ ಚೆಕ್ ಫಾರ್ ಇ ಎಂ ಎ. ಸೊ ಇ ಎಂ ಎ ಕೂಡ ಬ್ರೇಕ್ ಮಾಡ್ತಾ ಇದೆ. ದೆನ್ ಬೊಲಿಂಜರ್ ಬ್ಯಾಂಡ್, ಸಿ ಬೊಲಿಂಜರ್ ಬ್ಯಾಂಡ್ ತುಂಬಾ ಹತ್ರ ಇದೆ. ಅಂದ್ರೆ ಇವಾಗ ನನ್ನ ಪ್ಲಾನ್ ಇರೋದೇನು ಅಂದ್ರೆ, ಇದು ಬಂದು ಬೊಲಿಂಜರ್ ಬ್ಯಾಂಡ್ ನ ಟ್ಯಾಪ್ ಮಾಡ್ಬೇಕು. ಟ್ಯಾಪ್ ಮಾಡಿದಾಗ ಟ್ರೇಡ್ ನ ಪ್ಲಾನ್ ಮಾಡ್ತೀನಿ. ಸೊ ದಟ್ ಕನ್ಫರ್ಮೇಶನ್ ತುಂಬಾ ಜಾಸ್ತಿ ಆಗೋಗುತ್ತೆ. ಸಿ ಇಲ್ಲಿ ಗೇಮ್ ಚೇಂಜರ್ 1 and 2 ವ್ಯತ್ಯಾಸ ಸಿಂಪಲ್ ಏನು ಅಂದ್ರೆ, 0.5 ಮತ್ತೆ 0.6 ಅಲ್ಲಿ ವಿ ಆರ್ ಲುಕಿಂಗ್ ಫಾರ್ ಅದರ್ ಪ್ರಾಬಬಿಲಿಟೀಸ್, ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಅಂಡ್ ಸಪ್ಲೈ ಡಿಮ್ಯಾಂಡ್ಸ್. ಓಕೆ, ಸೊ ಈಗ ನಿಫ್ಟಿಯಲ್ಲಿ ಇದೇ ಸೆಟಪ್ ನ ವರ್ಕ್ ಮಾಡೋಣ. ಓಕೆ, ನಿಫ್ಟಿಯಲ್ಲಿ ಇನ್ನ ತುಂಬಾ ಚೆನ್ನಾಗಿ ಗೊತ್ತಾಗದೆ. ಓಕೆ, ಸಿ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ಸೊ ಬಂತು, ವೆಯ್ಟ್ ಮಾಡ್ತೀವಿ ನಾವು. ಸೊ ಬಂತು, ಇಲ್ಲಿಂದ ಮೇಲ್ ಹೋಯ್ತು. ಸೊ ಏನ್ ಮಾಡ್ತೀವಿ ಅಂದ್ರೆ, ಇಲ್ಲಿಗೆ ಒಂದು ಲೈನ್ ಹಾಕೋತೀವಿ, ಸ್ವಿಂಗ್ ಹೈ, ಸಾರಿ ಸ್ವಿಂಗ್ ಲೋ, ಸ್ವಿಂಗ್ ಹೈ. ಇನ್ ಕೇಸ್ ಮಾರ್ಕೆಟ್ ಇದನ್ನ ಬೀಟ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಲುಕ್ ಫಾರ್ ಅಪ್ ಟ್ರೇಡ್ಸ್. ಬಟ್ ಮಾರ್ಕೆಟ್ ಇಲ್ಲಿ ಬೀಟ್ ಮಾಡಿದೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀನಿ. ಓಕೆ, ಸೊ ಫಿಬೋನಚ್ಚಿ ಪ್ರಕಾರ, ಓಕೆನಾ, ಸೊ ಇಲ್ಲಿ ಮಾರ್ಕೆಟ್ ರಿಜೆಕ್ಟ್ ಮಾಡಿದೆ. ಸಿ ಇಲ್ಲಿ ಯಾವ್ದೇ ತರ ಗ್ರೀನ್ ಕ್ಯಾಂಡಲ್ ಬಂದ್ರು ನನ್ಗೆ ಭಯ ಇಲ್ಲ. ಐ ಆಮ್ ಲುಕಿಂಗ್ ಫಾರ್ ಸೆಲ್ ಟ್ರೇಡ್ಸ್. ಯಾಕೆ ಹೇಳಿ, ಸ್ವಿಂಗ್ ಲೋನ ಬ್ರೇಕ್ ಮಾಡಿದೆ, ಡೌನ್ ಟ್ರೆಂಡ್. ಓಕೆ, ಸೊ ಇಲ್ಲಿ ಯಾವ್ದಾದ್ರು ಲೆವೆಲ್ ಇದೆಯಾ ಅಂತ ನೀವು ಅಬ್ಸರ್ವ್ ಮಾಡ್ಬೇಕು. ಲೆವೆಲ್ ಇತ್ತು ಅಂದ್ರೆ ದೆನ್ ಇದು ಒನ್ ಆಫ್ ದ ಶೋರ್, ಅಂದ್ರೆ ಶೋರ್ ಎಂಟ್ರಿ. ಓಹ್, ಅಬ್ಸರ್ವ್ ಮಾಡಿ, ಈ ಒಂದು ಲೆವೆಲ್ ಹತ್ರ ಜಾಸ್ತಿ ಟೈಮ್ ಮಾರ್ಕೆಟ್ ಕಾಂಟ್ಯಾಕ್ಟ್ ಮಾಡಿದೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಡೆಫಿನೆಟ್ಲಿ ಹೈ ಪ್ರಾಬಬಿಲಿಟಿ ಸೆಟಪ್. ದೆನ್ ನೀವ್ ಏನ್ ಮಾಡ್ಬೇಕು, ಬೊಲಿಂಜರ್ ಬ್ಯಾಂಡ್ ನ ಹಾಕೋಬೇಕು. ಬೊಲಿಂಜರ್ ಬ್ಯಾಂಡ್ ಟಚ್ ಮಾಡಿದೆ, ಸೊ ಟ್ರೇಡ್ ನ ಪ್ಲಾನ್ ಮಾಡ್ತೀರಾ. ಲೋವರ್ ಬ್ಯಾಂಡ್ ರಿಜೆಕ್ಟ್ ಮಾಡಿದೆ, ತುಂಬಾ ಹೈ ಕನ್ಫರ್ಮೇಶನ್. ದೆನ್ ಇನ್ನೊಂದ್ ಏನ್ ಅರ್ಥ ಹೇಳಿ, ಲೈಕ್ ಡಿಮ್ಯಾಂಡ್ ಝೋನ್ ಅಲ್ಲೇ ಇದೆ ಅಂಡ್ 0.5 0.6 ಅಲ್ಲೇ ಇದೆ. ದೆನ್ ನೋಡಿ ಬೂಮ್. ಓಕೆ, ಸಿಂಪಲ್ ಅಂದ್ರೆ ಸಿಂಪಲ್, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಏನು ಇಲ್ಲ. ಬಟ್ ಇದು ನೀವು ರೀಟ್ರೇಸ್ಮೆಂಟ್ ಅಲ್ಲಿ ಟ್ರೇಡ್ ತಗೊಳ್ಳೋದು. ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಅಲ್ಲಿ ಹೇಗೆ ಟ್ರೇಡ್ ತಗೊಳ್ಳೋದು, ಅದು ಒಂದು ಸೆಟಪ್ ಬರುತ್ತೆ. ಓಕೆ, ಅವೆಲ್ಲನೂ ಕೂಡ 2.8 2.3 ಅವದು ಗೇಮ್ ಚೇಂಜರ್ 3 ಅಲ್ಲ. ಓಕೆ, ಸಪೋರ್ಟ್ ಹತ್ರ ಹೇಗೆ ಟ್ರೇಡ್, ಈಗ ನೀವು ರೀಟ್ರೇಸ್ಮೆಂಟ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ. ಸ್ವಿಂಗ್ ಹೈ ಸ್ವಿಂಗ್ ಲೋ ನ ಬ್ರೇಕ್ ಮಾಡಿದಾಗ ಫಿಬ್ ಹಾಕೊಂಡು ಟ್ರೇಡ್ ನ ಪ್ಲಾನ್ ಮಾಡ್ತೀರಾ. ಬಟ್ ಈ ಲೆವೆಲ್ ಹಿಂದೆ ನೋಡ್ಬೇಕು ಕಾಂಟ್ಯಾಕ್ಟ್ ಆಗಿದೆಯಾ ಜಾಸ್ತಿ ಅಂತ. ಸೊ ನಾನು ಇವಾಗ ಒಂದ್ಸಲ ಪೆನ್ಸಿಲ್ ವರ್ಕ್ ಮಾಡ್ಬಿಡ್ತೀನಿ. ಅಂದ್ರೆ ಪೆನ್ಸಿಲ್ ವರ್ಕ್ ಅಂದ್ರೆ ಬ್ರಷ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿ ಮಾರ್ಕೆಟಿಂಗ್ ಮೂವ್ ಆಗ್ತಾ ಇರತ್ತ, ಮುಂಚೆನೆ ಮಾಡಿರತ್ತ. ಓಕೆ, ನಾನು ಇವಾಗ ಹಿಂಗಿದ್ದಾಗ ಟ್ರೇಡ್ ಏನ್ ಪ್ಲಾನ್ ಮಾಡ್ತೀನಿ ಅಂದ್ರೆ, ಒಂದು ಸ್ವಿಂಗ್ ಲೋ ಮಾರ್ಕ್ ಮಾಡ್ಕೋತೀನಿ, ಸ್ವಿಂಗ್ ಹೈ ಮಾರ್ಕ್ ಮಾಡ್ಕೋತೀನಿ.
ದೆನ್ ಮಾರ್ಕೆಟ್ ಬಂದು ಇದನ್ನ ಬೀಟ್ ಮಾಡ್ತು ಅನ್ಕೊಳ್ಳೋಣ, ದೆನ್ ಐ ವಿಲ್ ವೇಟ್ ಫಾರ್ 0.5 and 0.6 ಟ್ರೇಡ್ಸ್. ಸೊ ಇಲ್ಲಿಂದ ಇಲ್ಲಿ ಮೂವ್ಮೆಂಟ್ ಆಯ್ತು ಅನ್ಕೊಳ್ಳೋಣ, ಇಲ್ಲಿಂದ ಇಲ್ಲಿಗೆ ಫಿಬೋನಚಿ ಹಾಕೋತೀನಿ, ಮೇಜರ್ ಸ್ವಿಂಗ್ ಲೋ ಟು ಹೈ 0.5 0.6 ಇಲ್ಲಿ ಇತ್ತು ಅನ್ಕೊಳ್ಳೋಣ, ಮಾರ್ಕೆಟ್ ಇಲ್ಲಿ ಬಂದು ಒಂದು ಸ್ಟ್ರಾಂಗ್ ಬುಲ್ಲಿಶ್ ಮೊಮೆಂಟಮ್ ಕ್ಯಾಂಡಲ್ ಮಾಡ್ತು ಅನ್ಕೊಳ್ಳೋಣ. ಬಟ್ ದ ಥಿಂಗ್ ಏನು ಅಂದ್ರೆ ಈ ಒಂದು ಝೋನ್ ಇಟ್ಸ್ ಎ ಇಂಪಾರ್ಟೆಂಟ್ ಝೋನ್ ಆರ್ ನಾಟ್ ಅಂತ ನೋಡ್ಬೇಕು. ಸೊ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಇಲ್ಲಿಂದ ಬಂದು ಫಾಲ್ ಆಗಿ ಆನ್ ಮಾರ್ಕೆಟ್ ಬಂದು ರೀಟೆಸ್ಟ್ ಮಾಡಿ ಮೇಲೋಗಿ ಈ ತರ ಎಲ್ಲ ಆಗಿದ್ರೆ ಇದು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಝೋನ್ ಅಂತ ಅರ್ಥ. ಈ ಸ್ಟ್ರಾಂಗೆಸ್ಟ್ ಝೋನ್ ಅನ್ನ ನೀವು ಪ್ಲಾನ್ ಮಾಡಿ, ಅಲ್ಲಿ ರೆಡ್ ಕ್ಯಾಂಡಲ್ ಬಂತ, ಸ್ಟ್ರಾಂಗ್ ಸೆಲ್ಲಿಂಗ್ ಪ್ರೆಷರ್ ಕ್ಯಾಂಡಲ್ ಬಂತ ಅಂಡ್ ಬೊಲಿಂಜರ್ ಬ್ಯಾಂಡ್ ನೋಡಿ ರಿಜೆಕ್ಟ್ ಮಾಡಿದ್ಯಾ, ದೆನ್ ಟ್ರೇಡ್ ನ ಪ್ಲಾನ್ ಮಾಡಬೇಕು. ಹೋಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಲೈವ್ ಟ್ರೇಡ್ ನ ತಗೊಳ್ಳೋಣ, ಇನ್ನ ಚೆನ್ನಾಗಿ ಅರ್ಥ ಆಗತ್ತೆ. ಓಕೆ, ಸೊ ಇವಾಗ BTC/USD ಹೆಂಗೆ ಪ್ಲಾನ್ ಮಾಡ್ಬೋದು ಅಂತ ಅದನ್ನು ಒಂದ್ಸತಿ ಹೇಳ್ಬಿಡ್ತೀನಿ. ಓಕೆ, ನಿಮ್ಗೆ ಅವಾಗ ಎಲ್ಲಾ ಡೌಟ್ ಕ್ಲಿಯರ್ ಆಗೋಗುತ್ತೆ. ಲೈವ್ ಟ್ರೇಡ್ ತಗೊಳ್ಳೋ ಆಪ್ಷನ್ ಇದೆಯಾ? ಇಲ್ಲ. ಓಕೆ, ಸೊ ಇವಾಗ ಸಿಂಪಲ್ ನೋಡಿ, ಮಾರ್ಕೆಟ್ ಸ್ವಿಂಗ್ ಹೈನ ಬ್ರೇಕ್ ಮಾಡ್ತಿದೆ, ಬ್ರೇಕ್ ಮಾಡಿ ಫೇಲ್ ಆಗಿದೆ. ಸೊ ನಾವ್ ಯಾವ್ದೇ ತರ ಟ್ರೇಡ್ ಮಾಡಲ್ಲ, ಸ್ವಿಂಗ್ ಲೋ ಮಾಡ್ತೀವಿ. ಸೊ ಇವಾಗ ಮಾರ್ಕೆಟ್ ಏನ್ ಮಾಡುತ್ತೆ, ಹಿಂಗ್ ಬಂದು ಓಕೆ ಹಿಂಗ್ ಬಂದು ಹಿಂಗ್ ಮೇಲೆ ಹೋಗೋದು ಬಿಟ್ಬಿಡೋಣ, ಅದನ್ನ ನಾನು ಇನ್ನೇ ಹೇಳ್ಕೊಟ್ಟಿಲ್ಲ. ಬಟ್ ಇದನ್ನ ಬೀಟ್ ಮಾಡಿ, ಓಕೆ ಇಲ್ಲಿ ನೋಡಿ ಸಿಂಗಲ್ ಕ್ಯಾಂಡಲ್ ಅಲ್ಲೇ ಒಳಗಡೆ ಬಂತು, ಇದು ಫೇಕ್ ಔಟ್. ಬೀಟ್ ಮಾಡಿ ಒಂದ್ ಸ್ವಲ್ಪ ಮೂವ್ಮೆಂಟ್ ಆಗ್ತಾ ಇದೆ, ಒಂದು 2-3 ಕ್ಯಾಂಡಲ್ಸ್ ಅಂದ್ರೆ ದೆನ್ ಮಾರ್ಕೆಟ್ ಫಿಪ್, ದೆನ್ ಟ್ರೇಡ್ ನ ಪ್ಲಾನ್ ಮಾಡಿ, ದೆನ್ ಆ ಝೋನ್ ಸ್ಟ್ರಾಂಗ್ ಇದೆಯಾ ಅಂತ ನೋಡ್ಬೇಕು. ನೀವು 0.5 0.6 ಗೆ ಮಾರ್ಕ್ ಮಾಡ್ತಿರಲ್ಲ ರೆಕ್ಟಾಂಗುಲರ್, ಇದು 0.5 0.6 ಅನ್ಕೊಳ್ಳೋಣ ಸಪೋರ್ಟ್. ಈ 0.5 0.6 ಹತ್ರನೇನೆ ಏನಾದ್ರೂ ಮಾರ್ಕೆಟ್ ಹೇಳಿದ್ನಲ್ಲ ರೆಸಿಸ್ಟೆನ್ಸ್ ಫೇಸ್ ಮಾಡೋದು ಆರ್ ಡಿಮ್ಯಾಂಡ್ ಝೋನ್ ಸಪ್ಲೈ ಝೋನ್ ಏನೋ ಒಂದಿರುತ್ತಲ್ಲ, ಅವಾಗ ಕನ್ಫರ್ಮೇಶನ್ ಜಾಸ್ತಿ ಆಗುತ್ತೆ, ನೀವು ಭಯನೇ ತಗೋಬಾರ್ದು. ಓಕೆ, ಸಿಂಪಲ್. ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಯು ವಿಲ್ ಗೆಟ್ ಟು ನೋ. ಓಕೆ, ಸೊ ಎಕ್ಸ್ಟೆಂಡೆಡ್ ವರ್ಷನ್ ಆಗಿರೋದಕ್ಕೆ ವಿ ಆರ್ ಮರ್ಜಿಂಗ್ 0.5 0.6 ಜೊತೆ ವಿ ಆರ್ ಮರ್ಜಿಂಗ್. ಓಕೆ, ಸೊ ರೆಸಿಸ್ಟೆನ್ಸ್, ಸಪೋರ್ಟ್, ಸಪ್ಲೈ, ಡಿಮ್ಯಾಂಡ್ ಝೋನ್. ಓಕೆ, ಸೊ ಇವಾಗ ನೀವು ಟ್ರೆಂಡ್ ನ ಇವಾಗ ಲೆಟ್ಸ್ ನಾನು ಇವಾಗ ಇಲ್ಲಿ 0.5 ಗೆ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಸಿ ಇವೆಲ್ಲೂ ನೋಡ್ಬೋದು ಡಿಮ್ಯಾಂಡ್ ಝೋನ್ ಇರೋದೆಲ್ಲ ಕೆಳಗಡೆನೆ. ಸಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಡಿಮ್ಯಾಂಡ್ ಝೋನ್ ಗಳೆಲ್ಲ ಇರೋದು ಕೆಳಗಡೆನೆ. ಎಲ್ಗುರು ರೆಕ್ಟಾಂಗುಲರ್. ಸಿ ಡಿಮ್ಯಾಂಡ್ ಝೋನ್ ಗಳು ನೋಡಿ, ಒಂದು ಇಲ್ಲಿದೆ ಕರೆಕ್ಟಾ, ಒಂದು ಇಲ್ಲಿದೆ. ಸಿ ಮ್ಯಾಕ್ಸಿಮಮ್ ಇಲ್ಲೇ ಇರೋದು. ಒಂದು ಇದು ಬೀಟ್ ಆದಾಗ ಯು ಹ್ಯಾವ್ ಟು ಪ್ಲಾನ್ ಎ ಟ್ರೇಡ್, ಆರ್ ಇನ್ನೊಂದು ಇಲ್ಲಿ ಬಂದು ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿದಾಗ. ಸಿ ಇದೇನಾದ್ರು ಇತ್ತು ಅನ್ಕೊಳ್ಳಿ, ಓಕೆ ಇದನ್ನ ಬ್ರೇಕ್ ಮಾಡಿ ಅಗೇನ್ ಬಂದು ರೀಟೆಸ್ಟ್ ಮಾಡಿದಾಗ ನೀವೇನ್ ಮಾಡ್ಬೇಕು, ಈ ಸ್ವಿಂಗ್ ಇಂದಾನೆ ಶುರು ಆಗಿದ್ದು ಅನ್ಕೊಳ್ಳಿ, ಇಲ್ಲಿಂದ ಬಂದು ಇಲ್ಲಿಗೆ ಹಾಕೋಬೇಕು. ಓಕೆ, ಇನ್ ಕೇಸ್ ಏನಾದ್ರು ಹಿಂಗ್ ಮೇಲ್ ಹೋಗಿ ಹಿಂಗ್ ಬೀಳ್ತಾ ಇತ್ತು ಅನ್ಕೊಳ್ಳಿ, ಅವಾಗ ಇದನ್ನ ಶಿಫ್ಟ್ ಮಾಡ್ಕೋಬೇಕು. ಓಕೆ, ದೆನ್ 0.5 0.6 ರಿಜೆಕ್ಷನ್ ಆದ್ರೆ ದಿಸ್ ಸಪೋರ್ಟ್ ಇಸ್ ಕನ್ವರ್ಟಿಂಗ್ ಇನ್ ಟು ರೆಸಿಸ್ಟೆನ್ಸ್. ಆ ರೆಸಿಸ್ಟೆನ್ಸ್ ಕನ್ಫರ್ಮೇಶನ್ ಸಿಗುತ್ತೆ ಅಂಡ್ 0.5 0.6 ಕನ್ಫರ್ಮೇಶನ್ ಸಿಗುತ್ತೆ. ಅಂಡ್ EMA ನೋಡಿ, ಬೊಲಿಂಜರ್ ಬ್ಯಾಂಡ್ ನೋಡಿ, ಗೇಮ್ ಚೇಂಜರ್ 1 ಸ್ಟ್ರಾಟಜಿ 1 ಇದೆಯಲ್ಲ ಅದೇ ತರನೇ. ಸೊ ಎಕ್ಸ್ಟೆಂಡೆಡ್ ವರ್ಷನ್ ಅಲ್ಲಿ ನಾನು ಆ 0.5 0.6 ಝೋನ್ ನ ಹೆಂಗೆ ಶಾರ್ಪ್ ಜಾಸ್ತಿ ಮಾಡ್ಕೋಬೇಕು, ಆರ್ ಎಲ್ಸ್ ನೀವು ಇನ್ನೊಂದ್ ಏನ್ ಮಾಡ್ಬೋದು ಅಂದ್ರೆ ಕ್ಯಾಮ್ರೆಲಾ ಪಿವೋಟ್ ನ ಹಾಕೊಂಡು ಆ ಪಿವೋಟ್ ಈ ಲೈನ್ 0.5 0.6 ಮ್ಯಾಚ್ ಆಗ್ತಾ ಇದ್ರೆ ದೆನ್ ಇನ್ನ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಹೋಪ್ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಬಾಯ್ ಬಾಯ್.